श्रीगुरुभ्यो नमः। हरि ओम्। शन्नो मित्रशं वरुणः शन्नो भवत्पर्यमा शन्न इन्द्रो बृहस्पतिः शन्नो विष्णुरुक्रमः नमो ब्रह्मणे नमस्ते वायो त्वमेव प्रत्यक्षं ब्रह्मासि त्वामेव प्रत्यक्षं ब्रह्म वदिष्यामि ऋतं वदिष्यामि सत्यं वदिष्यामि तन्मामवतु तद्वक्तारमवतु अवतु माम् अवतु वक्तारम्। ಓಂ ಶಾಂತಿ ಶಾಂತಿ ಶಾಂತಿ. ಸ್ಟಾರ್ಟ್ ಮಾಡೋಣ. ನೋಡಿ, ಕರ್ನಾಟಕ ಭೂಗೋಳಶಾಸ್ತ್ರ ನೆನಪಿಟ್ಕೊಳ್ರಿ. ಕರ್ನಾಟಕ ಭೂಗೋಳಶಾಸ್ತ್ರ ಸೊ ಜಿಯೋಗ್ರಫಿ ಆಫ್ ಕರ್ನಾಟಕ ಜಿಯೋಗ್ರಫಿ. ಯಾಕಂದ್ರೆ ಬಹಳ ಸಿಲೆಬಸ್ ಇದೆ, ಬಹಳ ಇಂಪಾರ್ಟೆಂಟ್ ಕರ್ನಾಟಕ. ನೋಡ್ರಿ, ಯಾವುದೇ ಎಕ್ಸಾಮ್ ತಗೊಳ್ರಿ ಕರ್ನಾಟಕದ, ನಮ್ಮ ರಾಜ್ಯದ ಯಾವುದೇ ಎಕ್ಸಾಮ್ ಯಾವ ಮೂಲೆಯಿಂದ ಆದ್ರೂ ಕ್ವಶನ್ ಕೂಡ ಬರುತ್ತೆ, ಎಲ್ಲಿ ಬೇಕಾದಲ್ಲಿ ಕ್ವಶನ್ಸ್ ಬರ್ತಾನೆ ಇರುತ್ತೆ. ಅದಕ್ಕೆ ನಾವು ಕರ್ನಾಟಕ ಬಹಳ ಇಂಪಾರ್ಟೆಂಟ್ ಕೊಡ್ಬೇಕು. ಕ್ಲಿಯರಾ? ಓಕೆ, ಸಿಲೆಬಸ್ ಸೆಕ್ಷನ್ ಸ್ಟಾರ್ಟ್ ಮಾಡೋಣ. ಸಿಲೆಬಸ್ ಏನೇನು ಸಿಲೆಬಸ್ ಇದೆ? ಚಾಪ್ಟರ್ ನಂಬರ್ 1 ಏನಿದೆ ನೋಡಿ, ಬ್ರೀಫ್ ಇಂಟ್ರೊಡಕ್ಷನ್ ಟು ಕರ್ನಾಟಕ ಅಂತ ಹೇಳ್ತೀವಿ. ಬ್ರೀಫ್ ಇಂಟ್ರೊಡಕ್ಷನ್ ಮೊದಲು ಸಿಲೆಬಸ್ ಬರ್ಕೊಳ್ರಿ ನೀಟಾಗಿ, ಏನೇನಿದೆ, ಏನೇನು ಓದ್ಬೇಕು ಅನ್ನೋದು. ಬ್ರೀಫ್ ಇಂಟ್ರೊಡಕ್ಷನ್ ಟು ಕರ್ನಾಟಕ. ಎಸ್, ಕರ್ನಾಟಕದ ಕಿರುಪರಿಚಯ ನೀಟಾಗಿ ಬರ್ಕೊಳ್ರಿ. ಬ್ರೀಫ್ ಇಂಟ್ರೊಡಕ್ಷನ್. ಸೊ ಬ್ರೀಫ್ ಇಂಟ್ರೊಡಕ್ಷನ್ ಅಲ್ಲಿ ನಾವು ನಮಸ್ತೆ ಯಾ ಸೊ ನೋಡಿ, ಬ್ರೀಫ್ ಇಂಟ್ರೊಡಕ್ಷನ್ ಅಪ್ಪ ಅಂದ್ರೆ ಇಲ್ಲಿ ಕರ್ನಾಟಕದ ಅಕ್ಷಾಂಶ, ರೇಖಾಂಶ, ಕರ್ನಾಟಕ ಭಾರತ ದೇಶದಲ್ಲಿ ಎಲ್ಲಿ ಕಂಡು ಬರುತ್ತೆ ಮತ್ತು ಕರ್ನಾಟಕದ ವಿಕಸನ ಹೇಗಾಯ್ತು ಮುಖ್ಯವಾಗಿ. ಸೊ ನಾವು ಹಿಸ್ಟ್ರಿ ಕೂಡ ಇಲ್ಲಿ ಹೇಳ್ತೀವಿ. ಟಿಪ್ಪು ಸುಲ್ತಾನ್ ತೀರ್ಕೊಂಡ ಮೇಲೆ ಕರ್ನಾಟಕ ಯೂನಿಫಿಕೇಶನ್ ಯಾವ ರೀತಿ ಬಂತು. ನೋಡ್ರಿ, ದೊಂಡ್ಜಿ ವಾಗನ್ ಬರ್ತಾರೆ, ಕಿತ್ತೂರು ಚೆನ್ನಮ್ಮ ಬರ್ತಾರೆ, ಸಂಗೊಳ್ಳಿ ರಾಯಣ್ಣ, ಸೊ ಚಿಕ್ಕವೀರ ರಾಜ ಕೊಡಗಿನವರು, ಹೇಗೆ ಆ ಯೂನಿಫಿಕೇಶನ್ಗೆ ನಮ್ಮ ಏಕತೆ ಆಗ್ಬೇಕಾಗಿತ್ತು. ರೈಟ್? ಎಸ್. ಸೊ ಅದಕ್ಕೆ ಅನೇಕ ಜನರು ಏಕೀಕರಣದ ಬಗ್ಗೆ ಹೋರಾಡಿದ್ರು. ಅದರ ಬಗ್ಗೆ ಕೂಡ ಸ್ವಲ್ಪ ಬ್ರೀಫ್ ಆಗಿ ನೋಡೋಣ ಇದರಲ್ಲಿ. ರೈಟ್? ಎಸ್. ಲೈಟ್ ಹಾಕಿದೇನ್ರಿ? ಲೈಟ್ ಇಲ್ವಾ? ಇನ್ನೊಂದು ಲೈಟ್ ಹಾಕೋಣ. ಕಾಣಿಸ್ತಾ ಇದೆಯಾ? ಎಸ್. ಓಕೆ. ಎಸ್. ಸರಿ, ಕರ್ನಾಟಕದ ಬಗ್ಗೆ ಡೀಪ್ ಇಂಟ್ರೊಡಕ್ಷನ್ ಇರುತ್ತೆ. ಕರ್ನಾಟಕದ ಜಿಲ್ಲೆಗಳು ಎಷ್ಟು, ಆಮೇಲೆ ಕಂಪ್ಲೀಟ್ ಪಂಚಾಯತ್ ರಾಜ್ ವ್ಯವಸ್ಥೆ ಕೂಡ ಬ್ರೀಫ್ ಇಂಟ್ರೊಡಕ್ಷನ್ ಅಲ್ಲಿ ಕೂಡ ಬರುತ್ತೆ ಸ್ವಲ್ಪ ಭಾಗ. ಅದ್ರ ಜೊತೆಯಾಗಿ ಮುನ್ಸಿಪಾಲಿಟೀಸ್ ಎಷ್ಟಿದೆ, ಮಹಾನಗರ ಪಾಲಿಕೆಗಳು, ಮತ್ತೆ ಕರ್ನಾಟಕ ರೀಜನಲ್ ಡಿವಿಷನ್ಸ್, ಪ್ರಾದೇಶಿಕ ವಿಭಾಗಗಳು, ಎಲ್ಲ ಬರೋದು ಬ್ರೀಫ್ ಇಂಟ್ರೊಡಕ್ಷನ್ ಅಲ್ಲಿ ಬರುತ್ತೆ. ಬ್ರೀಫ್ ಇಂಟ್ರೊಡಕ್ಷನ್ ಅಲ್ಲಿ ಕೂಡ ಬರುತ್ತೆ ನೋಡಿ. ರೈಟ್? ಎರಡನೇ ಚಾಪ್ಟರ್ ಬಂದಾಗ ಯಾವ್ದಾದ್ರು ಕರ್ನಾಟಕದ ಪ್ರಾಕೃತಿಕ ಲಕ್ಷಣಗಳು. ಆಯ್ತಾ? ದಿ ಜಿಯೋಗ್ರಫಿ ಆಫ್ ಕರ್ನಾಟಕ. ಡಿಟೇಲ್ ಆಗಿ ನೋಡ್ರಿ, ಮೊದಲು ಏನೇನು ಓದ್ಬೇಕು ಅನ್ನೋದು. ಜಿಯೋಗ್ರಫಿ ಆಫ್ ಕರ್ನಾಟಕ ಅಂತ ಹೇಳ್ತೀವಿ. ಕರ್ನಾಟಕದ ಪ್ರಾಕೃತಿಕ ಲಕ್ಷಣಗಳು ಮುಖ್ಯವಾಗಿ. ಈ ಚಾಪ್ಟರ್ ಅಲ್ಲಿ ನಾವು ಏನ್ ಓದ್ಬೇಕಂದ್ರೆ, ಕರ್ನಾಟಕದ ಪ್ರಾಕೃತಿಕ ವಿಭಾಗಗಳಕ್ಕಿಂತ ಮೊದಲು ಕರ್ನಾಟಕದ ಶಿಲಾ ವ್ಯವಸ್ಥೆ ನೋಡ್ಬೇಕು. ಕರ್ನಾಟಕದಲ್ಲಿ ಯಾವ್ಯಾವ ಶಿಲೆ ಎಲ್ಲಿ ಕಂಡು ಬರುತ್ತೆ, ಮುಖ್ಯವಾಗಿ ಧಾರವಾಡ ಶಿಲಾ ವ್ಯವಸ್ಥೆ, ಅದ್ರ ಬಗ್ಗೆ ಹೇಳ್ಬಿಟ್ಟು ಡಿಸ್ಕಷನ್ ಮಾಡೋಣ. ಜೊತೆಯಾಗಿ ಮತ್ತೆ ನಮ್ಮ ಉತ್ತರ ಕರ್ನಾಟಕ ಬಂದಾಗ ಡೆಕ್ಕನ್ ಟ್ರ್ಯಾಪ್, ಮೂಲೆ ಡೆಕ್ಕನ್ ಟ್ರ್ಯಾಪ್, ಅದ್ರ ಬಗ್ಗೆ ಕೂಡ ಇರುತ್ತೆ. ಅದ್ರ ಬಗ್ಗೆ ಡೀಟೇಲ್ ಆಗಿ ಹೇಳೋಣ. ಅದ್ರ ಜೊತೆಯಾಗಿ ಮತ್ತೆ ಈ ಸೆಡಿಮೆಂಟರಿ ರಾಕ್ ಫಾರ್ಮೇಶನ್ಸ್, ಪದರ ಶಿಲಾ ವ್ಯವಸ್ಥೆ ಎಲ್ಲೆಲ್ಲಿ ಕಂಡು ಬರುತ್ತೆ, ಸುಣ್ಣದ ಕಲ್ಲು ವ್ಯವಸ್ಥೆ. ರೈಟ್? ಇವುಗಳ ಬಗ್ಗೆ ನಾವು ಧಾರವಾಡ ಶಿಲಾ ವ್ಯವಸ್ಥೆಯಿಂದ ಸ್ಟಾರ್ಟ್ ಮಾಡ್ತೇವೆ. ಅತ್ಯಂತ ಪುರಾಣ ಶಿಲಾ ವ್ಯವಸ್ಥೆ, ರೈಟ್, ಆರ್ಚಿಯನ್ ರಾಕ್ ಸಿಸ್ಟಮ್ ಇಂದ ಸ್ಟಾರ್ಟ್ ಮಾಡಿ ಮತ್ತೆ ಪೆಲಿಯೋಜಾಯಿಕ್ ವರೆಗೂ ಕೂಡ ನಮ್ಮಲ್ಲಿ ಎಲ್ಲೆಲ್ಲಿ ಕಂಡು ಬರುತ್ತೆ ಅದು, ಮತ್ತೆ ಕರ್ನಾಟಕದ ಪ್ರಾಕೃತಿಕ ಲಕ್ಷಣಗಳು, ಕರಾವಳಿಗಳು, ಪಶ್ಚಿಮಘಟ್ಟ ಮೈದಾನಗಳು, ಅದ್ರ ಬಗ್ಗೆ ಇನ್ ಡೀಟೇಲ್ ಆಗಿ ಅಲ್ಲಿ ಕಂಡು ಬರುವಂತಹ ಜಲಪಾತಗಳು, ಬೆಟ್ಟಗಳು, ಮತ್ತೆ ಬೆಳೆಗಳು, ಮಣ್ಣು ಯಾವ ರೀತಿ ಇದೆ, ಕಂಪ್ಲೀಟ್ ಬರೋದು ಈ ಜಿಯೋಗ್ರಫಿದಲ್ಲಿ ಬರುತ್ತೆ. ದೊಡ್ಡ ಚಾಪ್ಟರ್ ಇದೆ, ಡಿಟೇಲ್ ಆಗಿ ಹೇಳ್ಕೊಡೋಣ. ಒಂದೊಂದೊಂದು ಡಿಟೇಲ್ ಆಗಿ ಯಾವ್ಯಾವ ಬೀಚ್ ಎಲ್ಲಿ ಬರುತ್ತೆ, ಅದ್ರ ಇಂಪಾರ್ಟೆನ್ಸ್ ಏನು. ಎಸ್. ಮತ್ತೆ ಆ ನದಿಗಳಲ್ಲಿ ಬರುತ್ತೆ, ಆ ನದಿಗಳ ಬಗ್ಗೆ ನಾವು ಹೇಳುವಾಗ ಡಿಟೇಲ್ ಆಗಿ ಹೇಳ್ಬೇಕು. ಏನ್ ಕ್ವಶನ್ಸ್ ಕೇಳ್ತಾನಪ್ಪ ಅಂದ್ರೆ, ನಿನ್ನೆ ಒಂದು ಕ್ವಶನ್ ಇತ್ತು ಏನ್ರಿ, ಕುಮಟಾ ಮತ್ತು ಹೊನ್ನಾವರ ಯಾವ ಎರಡು ನದಿಗಳ ಮಧ್ಯದಲ್ಲಿ ಕಂಡು ಬರುತ್ತೆ ಅಂತ ಕೇಳ್ತಾನೆ. ನೋಡಿ, ಮೂಲೆದ ಕರಾವಳಿ ಗೊತ್ತಿರಬೇಕು.
ಕರಾವಳಿ ಬಗ್ಗೆ ಕ್ವಶನ್ಸ್ ಯಾವಾಗಲೂ ಕೇಳ್ತಾನೆ. ದ್ವೀಪಗಳ ಬಗ್ಗೆ ಎಡಕ್ಕೆ ಬಲಕ್ಕೆ. ಎಸ್, ಕರ್ನಾಟಕದ ಪ್ರಾಕೃತಿಕ ಲಕ್ಷಣಗಳು. ಈ ಚಾಪ್ಟರ್ ಕೂಡ ಬಹಳ ಬಹಳ ಇಂಪಾರ್ಟೆಂಟ್. ಸೊ ಒಂದು ಚೂರನ್ನು ಬಿಡ್ಲಕ್ ಹೋಗ್ಬಾರ್ದು. ರೈಟ್. ಸೊ ಮೂರನೇದು ಬಂದು ಕರ್ನಾಟಕದ ನದಿ ವ್ಯವಸ್ಥೆ. ಕರ್ನಾಟಕದ ನದಿ ವ್ಯವಸ್ಥೆ, ರಿವರ್ ಸಿಸ್ಟಮ್ ಆಫ್ ಕರ್ನಾಟಕ. ಆಲ್ರೆಡಿ ಇಂಡಿಯಾದ ಹೇಳಿದೀನಿ, ಇಂಡಿಯಾದೆಲ್ಲ ಡೀಟೇಲ್ ಆಗಿ ಹೇಳಿದೀನಿ. ಭಾರತದ ರೈಟ್, ಕೃಷ್ಣ, ಕಾವೇರಿ, ಗೋದಾವರಿ, ಹೆಣ್ಣಾರು, ಪಶ್ಚಿಮಕ್ಕೆ ಹರಿಯುವ ನದಿಗಳು, ಇವುಗಳ ಬಗ್ಗೆ ಡಿಟೇಲ್ ಆಗಿ ನಾವು ಹೇಳ್ಬೇಕಾಗುತ್ತೆ. ರೈಟ್. ಮೊದಲು 5 ನದಿ ವ್ಯವಸ್ಥೆ ಬರ್ತಾವ್ರಿ. ಯಾವುದು? ಮೊದಲನೇದಾಗಿ ತಗೊಂಡ್ರೆ ಮೇಲಿಂದ ಕೆಳಗೆ ಬಂದ್ರೆ ಗೋದಾವರಿ ನದಿ ವ್ಯವಸ್ಥೆ, ಕೃಷ್ಣಾ ನದಿ ವ್ಯವಸ್ಥೆ, ಕಾವೇರಿ ನದಿ ವ್ಯವಸ್ಥೆ, ನಂದಿದುರ್ಗ ನದಿ ವ್ಯವಸ್ಥೆ. ನಂದಿದುರ್ಗ ಚಿಕ್ಕಬಳ್ಳಾಪುರ ಮತ್ತು ಕೋಲಾರ ಜಿಲ್ಲೆಯಲ್ಲಿ. ನಂತರ ಸೊ ಪಶ್ಚಿಮಕ್ಕೆ ಹರಿಯುವ ನದಿಗಳ ವ್ಯವಸ್ಥೆ. 5 ದೊಡ್ಡ ನದಿ ವ್ಯವಸ್ಥೆಗಳ ಬಗ್ಗೆ ಸೊ ಡಿಟೇಲ್ ಆಗಿ, ಎಸ್, ಡಿಟೇಲ್ ಆಗಿ ನಾವು ಹೇಳೋಣ. ಕರ್ನಾಟಕದ ನದಿ ವ್ಯವಸ್ಥೆ ಅಂತ ಹೇಳ್ತೀವಿ. ರಿವರ್ ಸಿಸ್ಟಮ್ ಆಫ್ ಕರ್ನಾಟಕ, ಡ್ರೈನೇಜ್ ಸಿಸ್ಟಮ್ ಆಫ್ ಕರ್ನಾಟಕ. ಕರೆಕ್ಟ್ ಇಂಗ್ಲಿಷ್ ಪದ ಅಂದ್ರೆ ಡ್ರೈನೇಜ್ ಸಿಸ್ಟಮ್ ಆಫ್ ಕರ್ನಾಟಕ. ಸೊ ಇನ್ ಡಿಟೇಲ್ ಆಗಿ ಹೇಳಿಲ್ಲ, ಪ್ರತಿಯೊಂದು ಉಪನದಿ. ರೈಟ್, ಡಿಟೇಲ್ ಥಿಯರಿ ಕ್ಲಾಸ್ ಅಲ್ಲಿ ಹೇಳೋಣ. ಪ್ರತಿಯೊಂದು ಉಪನದಿ, ಅದರ ಇಂಪಾರ್ಟೆನ್ಸ್ ಏನು, ಎಲ್ಲೆಲ್ಲಿ ಡ್ಯಾಮ್ ಇದೆ, ಉತ್ತರ ಕರ್ನಾಟಕ, ದಕ್ಷಿಣ ಕರ್ನಾಟಕ, ಕಂಪ್ಲೀಟ್ ಯಾವ್ದು ಬಿಡೋನ್ ಬೇಡ. ರೈಟ್. ಎಸ್, ಡ್ರೈನೇಜ್ ಸಿಸ್ಟಮ್ ಆಫ್ ಕರ್ನಾಟಕ ಇದು ಬಹಳ ಬಹಳ ಇಂಪಾರ್ಟೆಂಟ್ ನೋಡ್ರಿ. ಮುಖ್ಯವಾಗಿ ಜಲಪಾತಗಳು, PC ಹಿಡಿದು ನಮ್ಮ KPSC ಎಕ್ಸಾಮ್ಸ್ ವರೆಗೆ ಎಲ್ಲಿ ಬೇಕಾದಲ್ಲಿ ಕ್ವಶನ್ ಕೇಳ್ತಾರೆ ಇದಕ್ಕೆ. ರೈಟ್. ಸೊ 4ನೇದು ಕನ್ನಡ. ಕರೆಕ್ಟ್ ಆಗಿದೆಯಲ್ಲಪ್ಪ ನಮ್ದು. ನಾವು ಸ್ವಲ್ಪ ಜಾಸ್ತಿ ಇಂಗ್ಲಿಷ್ ಮೀಡಿಯಂ ಮಂದಿ. ಹೆಚ್ಚು ಇಂಗ್ಲಿಷ್ ಮೀಡಿಯಂ ಅಲ್ಲಿ ನಾವು ಹೇಳಿರುವಂತದ್ದು ಇದ್ದಿದ್ದು ಒಪ್ಕೋಬೇಕು ತಪ್ಪು. ಸೊ ಕರ್ನಾಟಕದಲ್ಲಿ ಕನ್ನಡ ಮೀಡಿಯಂ ಅಲ್ಲಿ ನಾವು ಕನ್ನಡ ಬರಿತಾ ಇದ್ದೇವೆ. ಈಗ ಬಹಳ ದಿನ ಆದ್ಮೇಲೆ ಕನ್ನಡ ಸರಿಯಾಗಿ ಬರಿತಾ ಇದ್ದೇವೆ ಅಂತ ಅನ್ಕೋತೀವಿ. ರೈಟ್. ಸರಿನಾ? ಎಸ್. ಮತ್ತೆ ಮಣ್ಣುಗಳು, ಕರ್ನಾಟಕದ ಮಣ್ಣುಗಳು. ಕರ್ನಾಟಕದ ಸೊ ಮಣ್ಣುಗಳು. ಎಸ್, ಯಾ, ಎಸ್. ಸಾಯಿಲ್ಸ್ ಆಫ್ ಕರ್ನಾಟಕ. ಎರಡು ಲ್ಯಾಂಗ್ವೇಜ್ ಹೆಲ್ಪ್ ಆಗ್ಬೇಕು, ಎಲ್ಲರಿಗೂ ಹೆಲ್ಪ್ ಆಗ್ಬೇಕು. ಕನ್ನಡ ಮೀಡಿಯಂದವರು, ಇಂಗ್ಲಿಷ್ ಮೀಡಿಯಂದವರು, ಯಾರು ಬೇಕಾದ್ರೂ ಕೇಳ್ರಿ. ರೈಟ್. ಯಾ, ಎಲ್ಲರಿಗೂ ಹೆಲ್ಪ್ ಆಗ್ಬೇಕು. ಎಸ್, 100%. ಕರ್ನಾಟಕದ ಮಣ್ಣುಗಳು ನೋಡಿ. ಮುಖ್ಯವಾಗಿ ಕರ್ನಾಟಕದ ಮಣ್ಣುಗಳು ಬಂದಾಗ ಸೊ ನಾವು ಇಲ್ಲಿ ಅಧ್ಯಯನ ಮಾಡೋದು ಯಾವ್ದಪ್ಪ ಅಂದ್ರೆ ಸೊ ಮುಖ್ಯವಾಗಿ ಸೊ ಕಪ್ಪು ಮಣ್ಣು, ಕೆಂಪು ಮಣ್ಣು, ಲ್ಯಾಟ್ರೈಟ್ ಸಾಯಿಲ್, ಜೌಗು ಮಣ್ಣು ಯಾವ ರೀತಿ ಕಂಡು ಬರುತ್ತೆ. ಡಿಟೇಲ್ ಆಗಿ ಒಂದೊಂದು ಮಣ್ಣಿನ ಬಗ್ಗೆ ಡಿಟೇಲ್ ಆಗಿ ಭಾರತದ ಭೂಗೋಳ ಶಾಸ್ತ್ರದಲ್ಲಿ ಹೇಳಿದೀವಿ. ಅದೇ ರೀತಿಯಾಗಿ ಕರ್ನಾಟಕದ ಮಣ್ಣು ಕೂಡ ನೋಡೋಣ. ಉತ್ತರ ಕರ್ನಾಟಕದಿಂದ ಹಿಡಿದು ದಕ್ಷಿಣ ಕರ್ನಾಟಕ ಮತ್ತು ಮಸಾರಿ ಮಣ್ಣು. ಓಕೆ. ಮತ್ತೆ ಪಶ್ಚಿಮ ಘಟ್ಟದಲ್ಲಿ ಕಂಡು ಬರುವಂತಹ ಮಣ್ಣುಗಳಾಗಿರ್ಬೋದು, ಯಾವ ರೀತಿ ಮಣ್ಣು ಕಂಡು ಬರುತ್ತೆ ಅದ್ರ ಬಗ್ಗೆ ಡಿಟೇಲ್ ಆಗಿ ನಿಮಗೆ ಇಂಡಿಯನ್ ಜಾಗ್ರಫಿಯಲ್ಲಿ ಹೇಳಿದೀನಿ. ಸ್ವಲ್ಪ ನೋಡ್ರಿ ಸಾಯಿಲ್ ಪ್ರೊಫೈಲ್ ಹೇಗಿರುತ್ತೆ ಅನ್ನೋದು. ಇಲ್ಲಿ ಓನ್ಲಿ ಮಣ್ಣುಗಳ ಬಗ್ಗೆ ಡಿಸ್ಕಷನ್ ಮಾಡೋಣ. ರೈಟ್. ಯಾರ್ಯಾರು ನೋಡಿಲ್ಲ ಇಂಡಿಯನ್ ಜಾಗ್ರಫಿ ಕೂಡ ನೋಡಿ ದಯವಿಟ್ಟು. ರೈಟ್. ಯಾ, ಎಸ್. ಮತ್ತೆ ನಿಮ್ಗೆ ಆಯ್ತಾ MCQ ಕೂಡ ಹಾಕ್ತೀನಿ. ಕರ್ನಾಟಕದ ಒಂದೊಂದು ಚಾಪ್ಟರ್ ಆದ್ಮೇಲೆ MCQ ಹಾಕ್ತಿರ್ತೀನಿ. ಇಲ್ಲೇ MCQ ಕೂಡ ಹಾಕ್ತಿರ್ತೀನಿ. ವರಿ ಮಾಡ್ಕೋಬೇಡಿ. ಒಂದೊಂದು ಚಾಪ್ಟರ್ ಮುಗಿಲಿ MCQ ಕೂಡ ಮಾಡ್ತಿರ್ತೀನಿ. ಡೌಟ್ ಕ್ಲಿಯರಿಂಗ್ ಸೆಷನ್ ಅಲ್ಲಿ ಇರುತ್ತಲ್ಲ, ಅಲ್ಲಿ MCQ ಕೂಡ ಹಾಕಿರ್ತೀನಿ. ವರಿ ಮಾಡ್ಕೋಬೇಡಿ. ಕಂಪ್ಲೀಟ್ ಏನ್ ಬೇಕು ಎಲ್ಲ ಡಿಟೇಲ್ ಆಗಿ ನಿಮ್ಗೆ MCQ ಪ್ಲಸ್ ಥಿಯರಿ ಪ್ಲಸ್ MCQ ಎರಡು ಇರುತ್ತೆ. ರೈಟ್. ಆಯ್ತಾ? ರೈಟ್. ಮತ್ತೆ ನ್ಯಾಚುರಲ್ ವೆಜಿಟೇಷನ್ ಆಫ್ ಕರ್ನಾಟಕ, 5ನೇ ಚಾಪ್ಟರ್. ನ್ಯಾಚುರಲ್ ವೆಜಿಟೇಷನ್ ಆಫ್ ಕರ್ನಾಟಕ. ಏನು ನ್ಯಾಚುರಲ್ ವೆಜಿಟೇಷನ್ ಆಫ್ ಕರ್ನಾಟಕ ಅಂದ್ರೆ? ನ್ಯಾಚುರಲ್ ವೆಜಿಟೇಷನ್ ಆಫ್ ಕರ್ನಾಟಕ ಈಗ ನಾವು ಭಾರತದ ಸ್ವಾಭಾವಿಕ ಸಸ್ಯವರ್ಗ ತಿಳಿದುಕೊಂಡಿದ್ದೇವಲ್ಲ, ಅದೇ ರೀತಿ ಕರ್ನಾಟಕದ ಸ್ವಾಭಾವಿಕ ಸಸ್ಯವರ್ಗ. ಕರ್ನಾಟಕದ ಸ್ವಾಭಾವಿಕ ಸಸ್ಯವರ್ಗ ಅಂತ ಹೇಳ್ತೀವಿ. ಎಸ್. ಟೈಪ್ಸ್ ಆಫ್ ಫಾರೆಸ್ಟ್ ಅಂತ ಹೇಳ್ತೀವಿ. ಯಾವ್ಯಾವ ಫಾರೆಸ್ಟ್ ಕಂಡು ಬರುತ್ತೆ. ದೊಡ್ಡ ಚಾಪ್ಟರ್, ಬಹಳ ಬಹಳ ಇಂಪಾರ್ಟೆಂಟ್. ಸೊ ಪ್ರೆಸೆಂಟ್ ನಾವು 2019. ಎಸ್. ಕ್ಲಿಯರ್ ಆಗಿದೆ ಈಗ. ಸ್ವಲ್ಪ ವೈಫೈ ಗಾನ್ ಆಯ್ತು, ವೈಫೈ ಹೋಯ್ತು, ಬಂತು ಸ್ವಲ್ಪ. ಇರ್ಲಿ, ಮತ್ತೆ ಲೈಟ್ ಬರುತ್ತೆ, ಪವರ್ ಬರುತ್ತೆ, ವೈಫೈ ಹೋಯ್ತು ಅಷ್ಟೇ. ಓಕೆನಾ? ಎಸ್. ಲೈಟ್ ಬರುತ್ತೆ. ಈಗ ಕ್ಲಿಯರ್ ಆಗಿದೆಯಲ್ಲ? ಎಸ್. ಸೊ ಥ್ಯಾಂಕ್ ಯು ಸರ್. ವೈಫೈ ಹೋಯ್ತು ಅಷ್ಟೇ, ನೆಟ್ವರ್ಕ್ ಪವರ್ ಕಳ್ಕೊತೆ. ಬರುತ್ತೆ. ಸೊ ಡೋಂಟ್ ವರಿ. ಸೊ ಸಸ್ಯವರ್ಗದ ಬಗ್ಗೆ ನಾವು ಕರ್ನಾಟಕದ ಸಸ್ಯವರ್ಗ ಎಲ್ಲ ನೋಡೋಣ. ಸೊ ನಿತ್ಯ ಹರಿದ್ವರ್ಣ ಕಾಡುಗಳಂದ್ರೆ ಏನು, ಟ್ರಾಪಿಕಲ್ ಡೆಸಿಡಿಯಸ್ ಫಾರೆಸ್ಟ್, ಎಲೆ ಉದುರುವ ಕಾಡುಗಳಂದ್ರೆ ಏನು, ಸೊ ತಾರ್ನಿ, ಮುಳ್ಳುಕಂಟಿ ಕಾಡುಗಳು ಅಂತ ಹೇಳ್ತೀವಿ, ಸ್ಕ್ರಬ್ಸ್ ಅಂತ. ಮತ್ತೆ ಲಿಟೋರಲ್ ಫಾರೆಸ್ಟ್, ಜೋಗು ಕಾಡುಗಳು ಎಲ್ಲೆಲ್ಲಿ ಕಂಡು ಬರುತ್ತೆ. ಸೊ ಡಿಟೇಲ್ ಆಗಿ ನೋಡೋಣ. ಅದೇ ರೀತಿಯಾಗಿ ನಮಗೆ ಅನೇಕ ನ್ಯಾಷನಲ್ ಪಾರ್ಕ್ಸ್ ಗಳು ಕೂಡ ಕಂಡು ಬರುತ್ತೆ. ಪ್ರಾಜೆಕ್ಟ್ ಟೈಗರ್ ಕೂಡ ಕಂಡು ಬರುತ್ತೆ. ವನ್ಯ ನೋಡೋಣ. ಕ್ಲಿಯರಾ? ಎಸ್. ಸೊ ಒಂದೊಂದು ಕೂಡ ಡಿಟೇಲ್ ಆಗಿ ಒಂದು ಚೂರು ಅಡ್ಜಸ್ಟ್ ಮಾಡ್ಕೊಳ್ರಿ. ಲೈಟ್ ಬರೋವರೆಗೆ, ಪವರ್ ಬರೋವರೆಗೆ ಅಡ್ಜಸ್ಟ್ ಮಾಡ್ಕೊಳ್ರಿ. ಕರೆಕ್ಟ್ ಆಗತ್ತಿಲ್ಲ? ರೈಟ್. ಇನ್ ಡಿಟೇಲ್ ಆಗಿ ನಾವು ಈ ನ್ಯಾಚುರಲ್ ವೆಜಿಟೇಷನ್ ಅಲ್ಲಿ ಇನ್ ಡಿಟೇಲ್ ಆಗಿ ಸ್ಟಡಿ ಮಾಡೋಣ. ಕರೆಕ್ಟಾ ಫ್ರೆಂಡ್ಸ್? ಹೇಳಿ, ಥಮ್ಸ್ ಅಪ್ ಕೊಡ್ರಿ ಒಂದು ರೌಂಡ್. ರೈಟ್. ಎಸ್. ನೋಡಿ, ನೆಕ್ಸ್ಟ್ ನಾವು ನೋಡುವ ಚಾಪ್ಟರ್ ನಂಬರ್ 5 ಆಯ್ತಾ? ಎಸ್. ನೆಕ್ಸ್ಟ್ ನೋಡ್ರಿ. ನೆಕ್ಸ್ಟ್ ಯಾವ್ದು ಸಿಲೆಬಸ್ ಅನ್ನೋದು. ಮೊದಲು ಸಿಲೆಬಸ್ ನೀಟಾಗಿ ತಿಳ್ಕೊಂಡ್ಬಿಡ್ರಿ, ಆಮೇಲೆ ಎಲ್ಲ ಡಿಟೇಲ್ ಆಗಿ ಗೊತ್ತಾಗುತ್ತೆ ನಮ್ಗೆ. ಲ್ಯಾಂಡ್ ಯುಟಿಲೈಸೇಷನ್ ಆಫ್ ಕರ್ನಾಟಕ. ಲ್ಯಾಂಡ್ ಯುಟಿಲೈಸೇಷನ್ ಅಂತ ಹೇಳ್ತೀವಿ. ಅಂದ್ರೆ ಭೂಮಿಯ ಉಪಯೋಗ ಕರ್ನಾಟಕದಲ್ಲಿ ಯಾವ ರೀತಿ ಇದೆ ಅದರ ಬಗ್ಗೆ ಕೂಡ ನಾವು ಡಿಟೇಲ್ ಆಗಿ ತಿಳ್ಕೊಳ್ಳೋಣ. ನಿವ್ವಳ ಭೂಮಿ ಎಷ್ಟಿದೆ, ಬಂಜರು ಭೂಮಿ ಎಷ್ಟಿದೆ, ರೈಟ್,
ಎರಡು ತಪ್ಪುಗಳು ಎಷ್ಟು ಎಲ್ಲೆಲ್ಲಿ ಕಂಡು ಬರುತ್ತೆ, ಯಾವ್ಯಾವ ಜಿಲ್ಲೆಯಲ್ಲಿ ಕಂಡು ಬರುತ್ತೆ, ವೆರಿ ಇಂಪಾರ್ಟೆಂಟ್ ಇದು. ಯಾಕಂದ್ರೆ ಎಲ್ಲಾ ಬಿಟ್ಟು ಹೋಗಿರ್ತೀವಿ, ಈ ಚಾಪ್ಟರ್ ನಾವು ಮಿಸ್ ಮಾಡ್ತೀವಿ ಯಾವಾಗಲೂ. ವೆರಿ ಇಂಪಾರ್ಟೆಂಟ್ ಇದೆ ಆಕ್ಚುಲಿ. ಯಾಕಂದ್ರೆ KPSC ಅಲ್ಲಿ ನೋಡಿ ಕ್ವಶನ್ ಕೇಳ್ಬಿಡ್ತಾನೆ ನಿಮ್ಗೆ ಇದ್ರ ಮೇಲೆ ಲ್ಯಾಂಡ್ ಯುಟಿಲೈಸೇಷನ್. ನಾವೇನ್ ಮಾಡ್ತೀವಿ, ಇದನ್ನ ಬಿಟ್ಟು ಹೋಗ್ಬಿಟ್ಟಿರ್ತೀವಿ. ಎಸ್, ನಮಸ್ತೆ ಜಗದೀಶ್ ಅವರೇ. ಅದಕ್ಕೆ ಬಹಳ ಬಹಳ ಇಂಪಾರ್ಟೆಂಟ್ ಇದು ಭೂಮಿಯ ಉಪಯೋಗ. ರೈಟ್, ಆಯ್ತಾ. ನೆಕ್ಸ್ಟ್ ಅಗ್ರಿಕಲ್ಚರ್, ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಅಗ್ರಿಕಲ್ಚರ್, ಕೃಷಿ ಅಂತ ಬಂದಾಗ, ಕರ್ನಾಟಕದ ಕೃಷಿ ಬಗ್ಗೆ ಬಂದಾಗ, ಸೊ ಕೃಷಿ ವಲಯಗಳು ಎಷ್ಟಿದಾವೆ? 10 ವಲಯಗಳು. ನೋಡಿ, ಯಾವಾಗಲೂ ಕ್ವಶನ್ಸ್ ಕೇಳ್ತಾನೆ. ಈ ವರ್ಷ KPSC ಪ್ರಿಲಿಮ್ಸ್ ಅಲ್ಲಿ ಕೂಡ ಬಂದಿದ್ದು ಕೃಷಿ ವಲಯಗಳು. ಬೆಳವಳ ನಾಡು ಎಂದರೆ ಏನು ಅಂತ ಕೇಳ್ತಾನೆ. ರೈಟ್, ನಾರ್ದರ್ನ್ ಟ್ರಾನ್ಸಿಷನ್ ರೀಸನ್ ಅಂದ್ರೆ ಯಾವ್ದಂತ ಕೇಳ್ತಾನೆ. ಯಾವ ಜಿಲ್ಲೆಯಲ್ಲಿ ಕಂಡು ಬರುತ್ತೆ ಅಂತ ಕೇಳ್ತಾನೆ. ಅಗ್ರೋ ಕ್ಲೈಮೆಟಿಕ್ ರೀಸನ್ಸ್. ನಿಮಗೆ ಡಿಟೇಲ್ ಆಗಿ ಮ್ಯಾಪ್ ಹಾಕಿ ಡಿಟೇಲ್ ಆಗಿ ಹೇಳ್ತಾನೆ ಅದ್ರ ಬಗ್ಗೆ. ಒಂದೊಂದು ಜೋನ್ಗಳ ಬಗ್ಗೆ ಡಿಟೇಲ್ ಆಗಿ ಸ್ಟಡಿ ಮಾಡೋಣ. ಯಾಕಂದ್ರೆ ಪ್ರಿಲಿಮ್ಸ್ ಮತ್ತು ಮೇನ್ಸ್ಗೆ KPSC ಪ್ರಿಪರೇಷನ್ ಆಗೋರಿಗೆ ತುಂಬಾ ಹೆಲ್ಪ್ ಆಗುತ್ತೆ. ಮತ್ತೆ ನಮ್ಮ FDA ಇನ್ನಿತರ ಗ್ರೂಪ್ C ಎಕ್ಸಾಮ್ ಅಲ್ಲಿ ಕೂಡ ಡೈರೆಕ್ಟ್ ಕ್ವಶನ್ಸ್ ಕೇಳ್ತಾ ಇರ್ತಾರೆ. ಸೊ ಮೇಲಿಂದ ಬರುತ್ತೆ. ಬಟ್ ಏನಪ್ಪಾ ಅಂದ್ರೆ ಕೃಷಿ ಬಹಳ ಇಂಪಾರ್ಟೆಂಟ್. ಸೊ ಇಲ್ಲಿ ಕಂಡು ಬರೋದು ಬೆಳೆಗಳು ಕೂಡ ಕಂಡು ಬರುತ್ತೆ. ಯಾವ ಬೆಳೆ, ಮುಖ್ಯವಾಗಿ ಎಲ್ಲಾ ಬೆಳೆ ಇಂಚು ನೋಡೋಣ, ಪ್ರತಿಯೊಂದು ಬೆಳೆ ಯಾವ್ದಾವ್ದು. ಮತ್ತೆ ಈ ಎಕನಾಮಿಕ್ ಸರ್ವೆ ಪ್ರಕಾರ ಯಾವ ಜಿಲ್ಲೆಯಲ್ಲಿ ಹೆಚ್ಚು ಬೆಳೆ ಬೆಳೀತಾ ಇದ್ದಾರೆ, ಮತ್ತೆ ಪ್ರತಿ ವರ್ಷ ಚೇಂಜಸ್ ಆಗ್ತಾ ಇರುತ್ತೆ. ಎಸ್, ಮ್ಯಾಪ್ ಮುಖಾಂತರ ಮ್ಯಾಪ್ ಹಾಕಿ ತೋರಿಸ್ತೀನಿ. ಪ್ರತಿಯೊಂದು ಮ್ಯಾಪ್ ಹಾಕಿ ತೋರಿಸ್ತೀನಿ. ಪ್ರತಿಯೊಂದು ಮ್ಯಾಪ್ ಥ್ರೂ ಮ್ಯಾಪ್, ನೀವೇನು ವರಿ ಮಾಡ್ಕೋಬೇಡಿ, ಪ್ರತಿಯೊಂದು ಮ್ಯಾಪ್ ಮುಖಾಂತರ ಹೋಗುತ್ತೆ. ಕ್ಲಿಯರಾ? ಎಸ್, 7ನೇ ಚಾಪ್ಟರ್ ಆಯ್ತಾ ಈಗ. ಸೊ ಇನ್ನೊಂದು ಬರುತ್ತೆ ಅಲ್ಲಿ, ಪ್ರಾಣಿ ವರ್ಗ ಸಸ್ಯ ವರ್ಗ ಆಲ್ರೆಡಿ ನ್ಯಾಚುರಲ್ ವೆಜಿಟೇಷನ್ ಅಲ್ಲಿ 8ನೇ ಚಾಪ್ಟರ್ ಬಂದಾಗ. ಸೊ ನೀರಾವರಿ ಯೋಜನೆಗಳು, ಇದನ್ನ ನದಿಯಲ್ಲೇ ಹೇಳ್ತಿರ್ತೀನಿ. ಮತ್ತೊಂದು ಏನಪ್ಪಾ ಅಂದ್ರೆ ನದಿಯಲ್ಲೇ ಕಂಪ್ಲೀಟ್ ಮಾಡಿರ್ತೀನಿ. ಇದು ನೀರಾವರಿ ಯೋಜನೆಗಳು. ಸೊ ಇರಿಗೇಷನ್ ಪ್ರಾಜೆಕ್ಟ್ಸ್, ಇರಿಗೇಷನಲ್ ಪ್ರಾಜೆಕ್ಟ್ಸ್ ಅಂತ ಹೇಳ್ತೀವಿ. ಇರಿಗೇಷನಲ್ ಪ್ರಾಜೆಕ್ಟ್ಸ್, ಇದ್ರ ಬಗ್ಗೆ ಕೂಡ ಡಿಟೇಲ್ ಆಗಿ ನಾನು ಸ್ಟಾರ್ಟ್ ಮಾಡ್ತೀನಿ. ಇರಿಗೇಷನ್ ಪ್ರಾಜೆಕ್ಟ್ ಹೇಗಿರುತ್ತೆ ಅಂತ. ರೈಟ್, ಯಾ ಆಯ್ತಾ. ಎಸ್, ಇರಿಗೇಷನ್ ಪ್ರಾಜೆಕ್ಟ್ ಯಾವ್ದಾವ್ದು ಕಂಡು ಬರುತ್ತೆ? ನೀರಾವರಿ, ಎಲ್ಲಾ ನೀರಾವರಿ ಬಗ್ಗೆ, ಕಾಲುವೆ ನೀರಾವರಿ, ಕೆರೆ ನೀರಾವರಿ ಏನೇನಿದೆ ಆಲ್ರೆಡಿ ಕೇಳಿರ್ತೀರಾ. ಬಟ್ ಇನ್ನೊಂದ್ ಸ್ವಲ್ಪ ಡಿಟೇಲ್ ಆಗಿ ಹೋಗೋಣ. ಇಲ್ಲಿ ನೀರಾವರಿ ಯೋಜನೆಗಳು ನಿಮಗೆ ಮೇನ್ಸ್ ಬರ್ಲಿಕ್ಕೂ ಹೆಲ್ಪ್ ಆಗ್ಬೇಕು. ಆ ರೀತಿ ಪ್ರಿಲಿಮ್ಸ್ ಅಲ್ಲ, ಪ್ರಿಲಿಮ್ಸ್ ಹೆಂಗಾದ್ರೂ ಪಾಸ್ ಆಗ್ತೀರಾ, ಮೇನ್ಸ್ ಬರೀಬೇಕು. ಹೆಂಗೆ ಸ್ಟಾರ್ಟ್ ಮಾಡ್ಬೇಕು ನಾವು, ಅದ್ರ ಬಗ್ಗೆ ಡಿಟೇಲ್ ಆಗಿ. ಇರಿಗೇಷನ್ ಪ್ರಾಜೆಕ್ಟ್ಸ್ ಬಹಳ ಇಂಪಾರ್ಟೆಂಟ್. ಇಂಥವೇ ಮೇನ್ಸ್ ಅಲ್ಲಿ ಕೇಳೋದು. ರೈಟ್, ಯಾ 100% ರೀ, 100%. ಕರ್ನಾಟಕದ ಎಲ್ಲ ಮ್ಯಾಪ್ ಇದೆ, ಡೋಂಟ್ ವರಿ. ಎಲ್ಲೆಲ್ಲಿ ಮ್ಯಾಪ್ ಇರುತ್ತೆ, ಐಲ್ಯಾಂಡ್ಸ್ ಹೇಳುವತ್ತಿಗೆ ನಿಮ್ಗೆ ಐಲ್ಯಾಂಡ್ಸ್ ಹಾಕ್ತೀನಿ. ರೈಟ್, ಬೀಚ್ ಹೇಳುವತ್ತಿಗೆ ಬೀಚ್ ಮ್ಯಾಪ್ ಹಾಕ್ತೀನಿ. ವರಿ ಮಾಡ್ಕೋಬೇಡ, ಹೇಳಿತಾ. ಎಲ್ಲೆಲ್ಲಿ ಮ್ಯಾಪ್ ಅಲ್ಲಿ ಕೂಡ ತೋರಿಸ್ತೀನಿ. ಎಲ್ಲ ಇದೆ, ರೆಡಿ ಇದೆ, ಡೋಂಟ್ ವರಿ ಮಾಡ್ಕೋಬೇಡ. ಟೋಟಲ್ ಕರ್ನಾಟಕ ಒಂದು 45-50 ಗಂಟೆ. ರೈಟಾ, ಈ ತಿಂಗಳಲ್ಲಿ ಎಷ್ಟಾಗುತ್ತೆ ಮ್ಯಾಕ್ಸಿಮಮ್ ಮಾಡೋಣ. ಸೊ ನೆಕ್ಸ್ಟ್ ಎಷ್ಟಾಗುತ್ತೆ ಮ್ಯಾಕ್ಸಿಮಮ್ ನೆಕ್ಸ್ಟ್ ಮಂತ್ ಒಳಗಡೆ ಮುಗಿಸ್ಬಿಡೋಣ ಎಲ್ಲರಿಗೆ. ಡೋಂಟ್ ವರಿ, ಡೀಟೇಲ್ ಆಗಿ ಹೋಗ್ಬೇಕು. ಒಂದು ಸಲ ಕಲ್ತ್ರೆ ಮುಗಿದ್ಬಿಡ್ಬೇಕಲ್ಲ. ನೆಕ್ಸ್ಟ್ ಅನಿಮಲ್ ಹಸ್ಬೆಂಡ್ರಿ, ಅಂಡ್ ಫಿಶರೀಸ್. ಓಕೆ, ಅಂದ್ರೆ ಪಶುಸಂಗೋಪನೆ ನೀಟಾಗಿ ಬರ್ಕೊಳ್ಳಿ. ಪಶುಸಂಗೋಪನೆ ಮತ್ತು ಮೀನುಗಾರಿಕೆ ಅಂತ ಹೇಳ್ತೀವಿ. ಇಲ್ಲಿ ಕೂಡ ಬಹಳ ಇಂಪಾರ್ಟೆಂಟ್ ನೋಡ್ರಿ. ಯಾವಾಗಲೂ ಕ್ವಶನ್ಸ್ ಕೇಳ್ತಿರ್ತಾನೆ. ಪಶುಸಂಗೋಪನೆ, ದನ ಆಗಿರ್ಬೋದು, ಕುರಿಗಳಾಗಿರ್ಬೋದು, ಮೇಕೆಗಳಾಗಿರ್ಬೋದು, ಯಾವ ಜಿಲ್ಲೆ ಹೆಚ್ಚು ಕಂಡು ಬರುತ್ತೆ. ಮತ್ತೆ ಮೀನುಗಾರಿಕೆ. ಸೊ ಮೀನುಗಾರಿಕೆ, ಮೆರೈನ್ ಫಿಶಸ್ ಅಂದ್ರೆ ಏನು? ಮುಖ್ಯವಾಗಿ ಕರ್ನಾಟಕ ಕರಾವಳಿ ತೀರವನ್ನು ನಾವು ಮೆಕೆರಲ್ ಕೋಸ್ಟ್ ಅಂತ ಕರಿತೀವಿ. ಮೆಕೆರಲ್ ಕೋಸ್ಟ್. ಸೊ ಯಾಕೆ ಕಂಡು ಬರುತ್ತೆ ಇಲ್ಲಿ ಹೆಚ್ಚು? ಮತ್ತೆ ಮೀನುಗಾರಿಕೆ ಅಭಿವೃದ್ಧಿ ಯೋಜನೆಗಳೇನು, ಪಶುಸಂಗೋಪನೆಗೆ ಸಂಬಂಧಪಟ್ಟ ಯೋಜನೆಗಳೇನು, ಅದೆಲ್ಲ ಕೂಡ ಬರುತ್ತೆ. ತಳಿಗಳು, ಇನ್ನಿತರ ತಳಿಗಳು, ದನಗಳ ತಳಿಗಳಾಗಿರ್ಬೋದು, ಅದು ಕೂಡ ಬರುವಂತದ್ದು. ಸೊ ಕೇಳ್ತಾನೆ ನಿಮ್ಗೆ. ನೆಕ್ಸ್ಟ್ ಮಿನರಲ್ ರಿಸೋರ್ಸಸ್ ಆಫ್ ಕರ್ನಾಟಕ. ಅಂದ್ರೆ ಕರ್ನಾಟಕದ ಖನಿಜ ಸಂಪನ್ಮೂಲಗಳು. ನೆನ್ಪಿಟ್ಕೊಳ್ರಿ, ಕರ್ನಾಟಕದ ಖನಿಜ ಸಂಪನ್ಮೂಲಗಳು. ಇಲ್ಲಿ ನಾವೆಲ್ಲಾ ಮಿನರಲ್ಸ್ ಕರಿತೀವಿ. ಯಾವ ಮಿನರಲ್ಸ್ ಎಲ್ಲಿ ಕಂಡು ಬರುತ್ತೆ ಹೆಚ್ಚು? ರೈಟ್, ಐರನ್ ಓರ್ ಆಗಿರ್ಬೋದು, ಮತ್ತೆ ಮ್ಯಾಂಗನೀಸ್ ಆಗಿರ್ಬೋದು, ಪೈರೋಲಿಸೈಟ್, ಸಿಲಿಮೆನೈಟ್, ಗ್ಯಾನೈಟ್. ಯಾಕಂದ್ರೆ ಒಂದೊಂದ್ರಲ್ಲಿ ನಾವು ಲೀಡಿಂಗ್ ಅದಾವ್ರಿ ಕರ್ನಾಟಕದಲ್ಲಿ. ಅದು ಕೂಡ ಗೊತ್ತಾಗಬೇಕು. ಕರ್ನಾಟಕ ಖನಿಜ ಸಂಪನ್ಮೂಲಗಳು. ಕಾಪರ್ ಎಲ್ಲಿ ಕಂಡು ಬರುತ್ತೆ, ನಿಕ್ಕಲ್ ಎಲ್ಲಿ ಕಂಡು ಬರುತ್ತೆ, ನಿಕ್ಕಲ್ ಕಂಡು ಬರೋದ್ರಲ್ಲಿ ಸ್ವಲ್ಪ ಕ್ರೋಮೈಟ್ ಎಲ್ಲಿ ಕಂಡು ಬರುತ್ತೆ, ಯುರೇನಿಯಂ ಎಲ್ಲಿ ಕಂಡು ಬರುತ್ತೆ. ಸೊ ಬುಕ್ ಅಲ್ಲಿದ್ದು ಮತ್ತು ಬುಕ್ ಅಲ್ಲಿ ಇಲ್ಲಾರ್ದು ಎರಡು ಕೂಡ ನಾವು ಡೀಟೇಲ್ ಆಗಿ ರೀಸೆಂಟ್ ಆಗಿ ಏನೇನ್ ಡಿಸ್ಕವರಿ ಕೂಡ ಆಗ್ತಾ ಇದೆ ಈಗ. ಸೊ ಲಿಥಿಯಂ ಬ್ಯಾಟರಿ ಯೂಸ್ ಮಾಡ್ತಾ ಇದ್ರ. ಸೊ ಮಂಡ್ಯ, ಅದನ್ನು ಕೂಡ ಡೀಟೇಲ್ ಆಗಿ ಇದ್ರಲ್ಲಿ ಹೇಳೋಣ ಸ್ವಲ್ಪ. ರೈಟ್, ಎಸ್, ಅದು ಕೂಡ ಹೊಸದಾಗಿರುವಂತದ್ದು ಕೂಡ. ನೆಕ್ಸ್ಟ್, ಸೊ ಕೈಗಾರಿಕೆಗಳು ಆಲ್ರೆಡಿ ಎಕನಾಮಿಕ್ ಸರ್ವೆಯಲ್ಲಿ ಓದಿರ್ತೀರ. ಇಂಡಸ್ಟ್ರೀಸ್ ಅಂತ ಹೇಳ್ತಾರೆ ಕರ್ನಾಟಕದ ಕೈಗಾರಿಕೆಗಳು. ಸೊ ನೋಡಿ, ಇಂಡಸ್ಟ್ರಿಯಲೈಸ್ ಆರ್ ಪೆರಿಸ್ ಅಂತ ಹೇಳಿದ್ರು ಸರ್ ಎಂ ವಿಶ್ವೇಶ್ವರಯ್ಯ ಅವರು. ರೈಟ್, ಸೊ ಮುಖ್ಯವಾಗಿ ಭಾರತದ ಕೈಗಾರಿಕೆ ವ್ಯವಸ್ಥೆಯಲ್ಲಿ ಹೇಗೆ ವಿಶ್ವೇಶ್ವರಯ್ಯ ಅವರು ಕರೆಂಟ್ ಅಫೇರ್ಸ್ ಇರ್ಲಿ ಲಿಂಕ್ ಮಾಡೋದು ಪಾತ್ರವನ್ನು ವಹಿಸಿದ್ರು ವಿಶ್ವೇಶ್ವರಯ್ಯ ಅವರು. ಹಾಗೆ ಕರ್ನಾಟಕದಲ್ಲಿ ಕೂಡ ಅವರ ಪಾತ್ರ ಬಹಳ ಮುಖ್ಯ. ರೈಟ್, ಸೊ ಎಲ್ಲಾ ಕೈಗಾರಿಕೆಗಳು ಹೇಗೆ ಅಭಿವೃದ್ಧಿ ಆಯ್ತು, ಒಂದೊಂದು ಕೈಗಾರಿಕೆಗಳ ಬಗ್ಗೆ ಡೀಟೇಲ್ ಆಗಿ ನೋಡೋಣ. ಶುಗರ್ ಇಂಡಸ್ಟ್ರಿ ಆಗಿರ್ಬೋದು, ಕಾಟನ್ ಇಂಡಸ್ಟ್ರಿ ಆಗಿರ್ಬೋದು, ಸಿಲ್ಕ್ ಇಂಡಸ್ಟ್ರಿ ಆಗಿರ್ಬೋದು. ರೈಟ್, ಆಯ್ತಲ್ಲ. ಈ ರೀತಿ ಮುಖ್ಯ ಕೈಗಾರಿಕೆಗಳು, ಐರನ್ ಅಂಡ್ ಸ್ಟೀಲ್ ಇಂಡಸ್ಟ್ರಿ ಆಗಿರ್ಬೋದು, ಇವೆಲ್ಲ ಕೈಗಾರಿಕೆಗಳು. ಸೊ ಡೀಟೇಲ್ ಆಗಿ ನೋಡೋಣ. ನೆಕ್ಸ್ಟ್ 12 ಪಾಪ್ಯುಲೇಷನ್
ಬಹಳ ಬಹಳ ಇಂಪಾರ್ಟೆಂಟ್, ವೆರಿ 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 ಇಂಪಾರ್ಟೆಂಟ್ ಇದು ಜನಸಂಖ್ಯೆ. ಇನ್ನು ನಾವು 2011ನೇ ಜನಗಣತಿ ನೋಡ್ತಾ ಇದ್ದೇವೆ. ಸಾಧ್ಯವಾದ್ರೆ ಬಂದ್ರೆ ನೋಡೋಣ, ಇನ್ನೂ ಬಂದಿಲ್ಲಲ್ಲ. 2021 ಬಂದಿಲ್ಲ. ಎಸ್, ಕರೆಂಟ್ ಅಫೇರ್ಸ್, ಯಾ, ಒಂದೊಂದು ಲಿಂಕ್ ಮಾಡ್ಕೊಂಡು ನಾವು ನೋಡ್ಕೋಬೇಕು 100%. ರೈಟ್, ಜನಸಂಖ್ಯೆಯಲ್ಲಿ ಮುಖ್ಯವಾಗಿ ಸೊ ಜನಸಾಂದ್ರತೆ, ಸೆಕ್ಸ್ ರೇಷಿಯೋ ಅಂದ್ರೆ ಏನು, ರೈಟ್, ಬೆಳವಣಿಗೆ ದರ ಅಂದ್ರೆ ಏನು, ಲಿಂಗಾನುಪಾತ, ಚೈಲ್ಡ್ ಸೆಕ್ಸ್ ರೇಷಿಯೋ, ಯಾವ್ಯಾವ ಜಿಲ್ಲೆಯಲ್ಲಿ ಹೆಚ್ಚು ಕಂಡು ಬರುತ್ತೆ, ಕಂಪ್ಲೀಟ್ ಆಗಿ ಡೆನ್ಸಿಟಿ. ಯಾಕಂದ್ರೆ ಇವೇ ಕ್ವಶನ್ಸ್ ಕೇಳ್ತಾ ಇರ್ತಾನೆ ರಿಪೀಟೆಡ್. 2020ಗೆ ರಿಪೋರ್ಟ್ ಈಗಂತೂ ಬರೋದಿಲ್ಲ, ಆಡ್ ಮಾಡ್ಕೋಬೇಕು ನಾವು ಎಕ್ಸ್ಟ್ರಾ. 11 ಬರ್ಕೊಳ್ರಿ, 11 ಆದ್ಮೇಲೆ 2022ಗೆ ಬರುತ್ತೆ, ಅದನ್ನ ನಾವು ಸೊ ಆಡ್ ಮಾಡ್ಕೊಂಡು ಹೋಗ್ಬೇಕು. 13ನೇ ಚಾಪ್ಟರ್ ಪ್ರಾದೇಶಿಕ ಅಸಮತೋಲನ, ರೀಜನಲ್ ಇಂಬ್ಯಾಲೆನ್ಸ್ ಅಂತ ಹೇಳ್ತೀವಿ. ರೀಜನಲ್ ಇಂಬ್ಯಾಲೆನ್ಸ್, ರೀಜನಲ್ ಇಂಬ್ಯಾಲೆನ್ಸ್, ಪ್ರಾದೇಶಿಕ ಅಸಮತೋಲನ ಚಾಪ್ಟರ್ ಇದು ಕೂಡ ಬಹಳ ಬಹಳ ಇಂಪಾರ್ಟೆಂಟ್. ಸೊ ನಿಮ್ಗೆ ಎಸ್ಎ ಬರೀತಿರಲ್ಲ, ಅಲ್ಲಿ ಬಹಳ ಇಂಪಾರ್ಟೆಂಟ್ ಇದು, ಡಿಟೇಲ್ ಆಗಿ ಬರೀಬೇಕಾಗುತ್ತೆ. ನಾನು ಹೇಳ್ತೀನಿ ಯಾವ ರೀತಿ ಬರೀಬೇಕು ಅನ್ನೋದಲ್ಲಿ. ಸೊ ನಂಜುಂಡಪ್ಪ ವರದಿ ಏನೇನಾಯ್ತು, ಡಿಟೇಲ್ ಆಗಿ ಯಾವ್ಯಾವ ಪಾಯಿಂಟ್ಸ್ ಅನ್ನ ಕ್ಯಾಟಗರೈಸ್ ಮಾಡಿದ್ರು ಅದು ಕೂಡ ನಾವು ತಗೋಬೇಕಾಗತ್ತೆ. ರೈಟ್, ತಿಳಿತಾ? ಪ್ರಾದೇಶಿಕ ಸಮತೋಲನ. ಸೊ ಹೈದರಾಬಾದ್, ಮುಂಬೈ ಪ್ರಾವಿನ್ಸ್ ಯಾವ ರೀತಿ ವ್ಯತ್ಯಾಸ ಕಂಡು ಬರ್ತಾ ಇದ್ದು, ಮುಖ್ಯವಾಗಿ ಹೈದರಾಬಾದ್ ಕರ್ನಾಟಕದಲ್ಲಿ ಯಾವ ರೀತಿ ಅಸಮತೋಲನ ಕಂಡು ಬಂತು, ಮತ್ತು ಎಷ್ಟು ತಾಲೂಕುಗಳಾಗಿರ್ಬೋದು, ಯಾವ ಜಿಲ್ಲೆಗಳು ಕೂಡ ಇನ್ಕ್ಲೂಡ್ ಮಾಡಿದ್ರು, ಅದನ್ನೆಲ್ಲ ಡೀಟೇಲ್ ಆಗಿ ನಾವು ನೋಡೋಣ. ಕ್ಲಿಯರಾ? ಸೊ 14ನೇ ಚಾಪ್ಟರ್ ಬಂದು ಟೂರಿಸಂ ಅಂತ ಹೇಳ್ತೇವ್ರಿ. ಟೂರಿಸಂ ಇದು ಆಕ್ಚುಲಿ ಹಿಸ್ಟ್ರಿ, ರೈಟ್, ಯಾ, ಟೂರಿಸಂ ನೆನ್ಪಿಟ್ಕೊಳ್ರಿ. ಆಯ್ತಾ? ಇದೊಂದು ಕರ್ನಾಟಕದ ಪ್ರವಾಸದ ಬಗ್ಗೆ ಕೂಡ ಒಂದೊಂದು. ಎಸ್, ಕೇಳಿ ಉಮಾ ಅವರೇ, ಏನ್ ಡೌಟ್ ಇದೆ ಕೇಳಿ. ತಿಳಿತಾ ಇದೊಂದು? ಸೊ ಇಷ್ಟೆಲ್ಲ ಏನಿದೆ ಅಂದ್ರೆ ಸಿಲೆಬಸ್ ಇದೆ, ಸಿಲೆಬಸ್ ಇಷ್ಟೆಲ್ಲ. ಸರ್ ಇದನ್ನೆಲ್ಲ ನಾವು ಓದ್ಬೇಕಂದ್ರೆ ಕರೆಕ್ಟ್ ನಮಗೆ ಏನ್ ಮಾಡ್ಬೇಕಪ್ಪ ಅಂದ್ರೆ ರೆಫರೆನ್ಸ್ ಬುಕ್ ಬಹಳ ಇದೆ, ಹೌದಾ? ಕರ್ನಾಟಕ ಕೈಪಿಡಿ ಅಥೆಂಟಿಕ್ ಸೋರ್ಸ್ ಅದು. ಹಾ ಮಾಡೋಣ ಟೂರ್, ನಾವು ಆಲ್ಮೋಸ್ಟ್ ಮಾಡಿದ್ದೇವೆ, ನೀವು ಮಾಡ್ರಿ. ಕರೆಕ್ಟಾ? ಎಸ್, ದೊಡ್ಡದಾಗಿ ಪೇಜ್ ಹಾಕ್ಬಿಟ್ರಲ್ರಿ. Can you please clarify your class of geography Karnataka and Ranganath? We have read it. Ranganath is very 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 good. ಇಂಗ್ಲಿಷ್ ಬುಕ್ ಅಲ್ಲಿ ರಂಗನಾಥ್ ಬಹಳ ಒಳ್ಳೆ ಬುಕ್ ಇದೆ, ಓದ್ಬೋದು. ಯಾಕಂದ್ರೆ ಕರ್ನಾಟಕದ ಎಲ್ಲ ನೋಡಿ ಕೈಪಿಡಿಯಲ್ಲಿ ತಗೊಂಡು ಅಲ್ಲಿ ಕೂಡ ಯಾಡ್ ಮಾಡಿದ್ದಾರೆ. ಸೊ ದಟ್ ಇಸ್ ದ ಬೆಸ್ಟ್ ಬುಕ್ ಇನ್ ಅಟ್ ಪ್ರೆಸೆಂಟ್ ಇರೋದು. ಅದು ಕೂಡ ನೋಡಿ, ನಿಮ್ಗೆ ಯಾವ್ದು ಇಷ್ಟ ಆಗುತ್ತೆ ಅವ್ರ ಬುಕ್ ನೋಡಿ, ನಾವು ಅದನ್ನೇ ಇದೆ ಅಂತ ಹೇಳಲ್ಲ. ಸೊ ಬೆಸ್ಟ್ ಏನಪ್ಪಾ ಅಂದ್ರೆ ಯಾ, ರಂಗನಾಥ್ ಬುಕ್ ಓದಿ, ಅದ್ರ ಜೊತೆಯಾಗಿ ಮತ್ತೇನ್ ಮಾಡ್ಬೇಕು, ಕರ್ನಾಟಕ ಕೈಪಿಡಿ ದಯವಿಟ್ಟು ಓದಿ, ಕರ್ನಾಟಕ ಕೈಪಿಡಿ. ರೈಟ್, ಎಸ್, ಅರ್ಥ ಆಯ್ತಾ? ಸೊ ಸ್ಟೇಟ್ ಗೌರ್ಮೆಂಟ್ ಬುಕ್ ಅಲ್ಲಿ ಇದ್ರು ಕೂಡ ಅದು ಓದಿ, ಸ್ಟೇಟ್ ಗೌರ್ಮೆಂಟ್ ಬುಕ್. ಆದ್ರೆ ಕರ್ನಾಟಕ ಕೈಪಿಡಿಯಲ್ಲಿ ಏನಿದೆ ಇನ್ ಡಿಟೇಲ್ ಆಗಿ ತಮಗೆ ಸಿಗುತ್ತೆ, ಕರ್ನಾಟಕ ಕೈಪಿಡಿ. ರೈಟ್, ಕರ್ನಾಟಕ ಕೈಪಿಡಿಯಲ್ಲಿ ಸೊ ಇನ್ ಡಿಟೇಲ್ ಆಗಿ ತಮಗೆ ಸಿಗುತ್ತೆ. ಅದಕ್ಕೆ ನಾವು ರೈಟ್, ಯಾ, ಇನ್ ಡಿಟೇಲ್ ಆಗಿ ಕರ್ನಾಟಕ ಕೈಪಿಡಿ ಓದಿ, ಸಿಗುತ್ತೆ. ಗೌರ್ಮೆಂಟ್ ಪ್ರೆಸ್ ಅಲ್ಲಿ ಸಿಗುತ್ತೆ, ಗೌರ್ಮೆಂಟ್ ಪ್ರೆಸ್ ಧಾರವಾಡಲ್ಲಿ ಇದ್ರೆ ಸೊ ಜರ್ಮನ್ ಹಾಸ್ಪಿಟಲ್ ಇದೆ ನೋಡ್ರಿ, ಅಲ್ಲಿ ಪಕ್ಕದಲ್ಲಿ ಸಿಗುತ್ತೆ. ಧಾರವಾಡಲ್ಲಿ ಯಾರೇ ಇದ್ರಲ್ಲಿ ತಗೋಬಹುದು ಜರ್ಮನ್ ಹಾಸ್ಪಿಟಲ್ ಅಲ್ಲಿ. ಸೊ ಬೆಂಗಳೂರು ಇದ್ದವರು ಏನ್ ಮಾಡ್ಬೇಕು, ವಿಧಾನಸೌಧ ಹೋಗಿರ್ತೀರಾ, ರೈಟ್, ಸೊ ಅಲ್ಲಿ ಕೂಡ ನಿಮ್ಗೆ ಕರ್ನಾಟಕ ಕೈಪಿಡಿ ಒಂದು 700-800 ರೂಪಾಯಿ ಇದೆ ಕರ್ನಾಟಕ ಕೈಪಿಡಿ. ಸೊ ಬಹಳ ಚೆನ್ನಾಗಿರುವಂತ ಬುಕ್, ಯಾಕಂದ್ರೆ ಡಿಟೇಲ್ ಅಥೆಂಟಿಕ್ ಸೋರ್ಸ್ ಅದೇ. ಆಥರ್ ಇಲ್ಲ ಅದಕ್ಕೆ, ದೇರ್ ಇಸ್ ನೋ ಆಥರ್. ಕರ್ನಾಟಕ ಕೈಪಿಡಿ ಅಂದ್ರೆ ಗೌರ್ಮೆಂಟ್ ಪ್ರೆಸ್, ಅದು ಗೌರ್ಮೆಂಟ್ ಬುಕ್. ಯಾ, ಜರ್ಮನ್ ಹಾಸ್ಪಿಟಲ್ ಪಕ್ಕದಲ್ಲಿ ಅಲ್ಲೇ ಇದೆ ನೋಡ್ರಿ, ಧಾರವಾಡಲ್ಲಿ ಇದ್ರೆ ಧಾರವಾಡಲ್ಲಿ ತೋಡ್ರಿ, ಅದು ಗೌರ್ಮೆಂಟ್ ಬುಕ್. ಆ ಬುಕ್ ಅನ್ನು ತೆಗೆದುಕೊಂಡು ಹೋದ್ರಿ. DSRT ಓದ್ರಿ, ಯಾವ್ದಾದ್ರು ಪಾರ್ಟ್ ಕವರ್ ಮಾಡ್ಬೇಕು ಸರ್ ಅಂತ NCERT ಅಲ್ಲಿ. DSRT ಅಲ್ಲಿ ಎಲ್ಲೆಲ್ಲಿ ಕರ್ನಾಟಕದ ಬಗ್ಗೆ ಇರುತ್ತಲ್ಲ ಅದು ಕೂಡ ಓದಿ, ಯಾವ್ದು ಮಿಸ್ ಮಾಡ್ಕೋಬೇಡ್ರಿ. ನಾಲೆಜ್ ಗೇನ್ ಮಾಡ್ಕೋಬೇಕ್ರಿ, ಅದು ಇದು ಬುಕ್ ಅಂತ ಏನಿಲ್ಲ, ನಾಲೆಜ್ ಫುಲ್ ಗೇನ್ ಮಾಡ್ಕೋಬೇಕು ನಾವು. ಆಯ್ತಾ? ಎಲ್ಲಿ ಕೆಡ್ಸ್ಕೋಬೇಡ ಸರ್. ಬೆಂಗಳೂರಲ್ಲಿ ಇದ್ರಲ್ಲಿ ಸಿಗತ್ರಿ, ವಿಧಾನಸೌಧ ಹತ್ರ ಹೋಗ್ತಿರಲ್ಲ, ವಿಧಾನಸೌಧ ಹೋಗ್ರಿ. ಸೊ ಗೌರ್ಮೆಂಟ್ ಪ್ರೆಸ್ ಇರುತ್ತೆ, MS ಬಿಲ್ಡಿಂಗ್ ಅಲ್ಲಿ ಗೌರ್ಮೆಂಟ್ ಪ್ರೆಸ್ ಇದೆ, ಅಲ್ಲಿ ನಿಮ್ಗೆ ಎಲ್ಲ ಸಿಗುತ್ತೆ. ರೈಟ್, ಅಲ್ಲಿ ಹೋಗ್ಬೋದು. ನಿಮ್ಗೆ ಯಾವುದೇ ಬುಕ್ ಆಗ್ಲಿ, ಇದೇ ಬುಕ್ ಅಂತ ನಾನು ಹೇಳಂಗಿಲ್ಲ, ಯಾಕಂದ್ರೆ ನಾಲೆಜ್ ತಗೊಳ್ಬೇಕು. ಯಾವ ಬುಕ್ ಅಲ್ಲಿ ಇನ್ಫಾರ್ಮೇಶನ್ ಹೆಚ್ಚಿರುತ್ತೆ ಅದನ್ನ ತೆಗೆದುಕೊಂಡು ಹೋಗ್ಲೇಬೇಕು ನಾವು. ರೈಟ್, ಎಸ್, ಸಿಗುತ್ತೆ. ಬಿಜಾಪುರಲ್ಲಿ ಕೂಡ ಸಿಗುತ್ತೆ ಜಗದೀಶ್ ಅವರೇ. ಎಲ್ಲಿ ಹೋಗ್ಬೇಕಂದ್ರೆ ಗೌರ್ಮೆಂಟ್ ಪ್ರೆಸ್ ಹೋಗ್ರಿ, ಗೌರ್ಮೆಂಟ್ ಪ್ರೆಸ್. ಆ ಗೌರ್ಮೆಂಟ್ ಪ್ರೆಸ್ ಬಿಜಾಪುರಲ್ಲಿ ಸರ್ಚ್ ಮಾಡ್ರೆ ಅಲ್ಲಿ ಸಿಗುತ್ತೆ ಗೌರ್ಮೆಂಟ್ ಪ್ರೆಸ್. ನಾನು ನೋಡಿಲ್ಲ, ಬಿಜಾಪುರಲ್ಲಿ ಸಿಗುತ್ತೆ. ರೈಟ್, ಯಾ, ಮೈಸೂರು ಯೂನಿವರ್ಸಿಟಿ ಪಬ್ಲಿಕೇಶನ್, ಅದನ್ನೇ ಹೇಳೋದು, ತಗೋಬಹುದು. ಮೀನಾಕ್ಷಿ ಚೌಕ ಸರಿ ಆಯ್ತಲ್ಲ. ಇಷ್ಟೆಲ್ಲ ಇದಕ್ಕೆಲ್ಲ ಒಂದು ರೆಫರೆನ್ಸ್ ಬುಕ್ ಬೇಕಂದ್ರೆ ಕರ್ನಾಟಕ ಕೈಪಿಡಿ ಡಿಟೇಲ್ ಆಗಿ ತಗೊಂಡ್ಬಿಡ್ರಿ. ಕರ್ನಾಟಕ ಕೈಪಿಡಿ ನಿಮ್ಗೆ ಅಲ್ಲಿ ಕಂಪ್ಲೀಟ್ ಡೀಟೇಲ್ ಆಗಿ ಸಿಗುತ್ತೆ. 1000 ಪೇಜ್ ಇದೆ, ಕಲರ್ ಬುಕ್ ಇದೆ, ಬಹಳ ಚೆನ್ನಾಗಿದೆ, ಸಿಗುತ್ತೆ ನೋಡ್ರಿ. ಹಿಸ್ಟ್ರಿ, ಜಾಗ್ರಫಿ, ಕರ್ನಾಟಕ ಹಿಸ್ಟ್ರಿ ಕೂಡ ಸಿಗುತ್ತೆ. ಯಾ, ಸಿಗುತ್ತೆ, ಬಿಜಾಪುರಲ್ಲಿ ಸಿಗುತ್ತೆ ನೋಡ್ರಿ, ಸಿಗತ್ತೆ. ಒಂದ್ಸಲ ಸರ್ಚ್ ಮಾಡ್ಬೇಕು, ನಿಮ್ಗೆ ಹೇಳ್ತೀನಿ ಎಲ್ಲಿ ಸಿಗುತ್ತೆ ಅನ್ನೋದು ಬಿಜಾಪುರ. ಸೊ ಇವತ್ತು ಸರ್ಚ್ ಮಾಡಿ ನಾಳೆ ಹೇಳ್ತೀನಿ ಎಲ್ಲೆಲ್ಲಿ ಸಿಗ್ಬೋದು ಬಿಜಾಪುರ. ಗೌರ್ಮೆಂಟ್ ಪ್ರೆಸ್ ಎಲ್ಲ ಐತಿ, ಅಲ್ಲಿ ಸಿಗುತ್ತೆ. ರೈಟ್, ಆ ಬುಕ್ ಅನ್ನ ತೆಗೆದುಕೊಂಡು ಇಟ್ಕೊಳ್ರಿ. ಮೊದಲು ನಿದ್ದೆ ಮಾಡ್ಬೇಡ್ರಿ, ತಗೊಂಡ್ ಮತ್ತೆ ಅದ್ರ ಮೇಲೆ ನಿದ್ದೆ ಮನ್ಕೋಬೇಡ್ರಿ. ಕಾಸ್ಟ್ ಒಂದು 600 ರೂಪಾಯಿ, 600-700 ರೂಪಾಯಿ ಕಾಸ್ಟ್, ಸ್ವಲ್ಪ ಹೆವಿ ಇದೆ ಕಾಸ್ಟ್. ಇದೇ ಟೈಮಿಂಗ್ ಕ್ಲಾಸ್. ರೈಟ್, ತಿಳಿತಾ? ಎಸ್, ತಿಳಿತಲ್ಲ ಎಲ್ಲರಿಗೂ? ಯಾ, ಸ್ಟಾರ್ಟ್ ಮಾಡೋಣ. ಹೇಳಿ ಒಂದು ರೌಂಡ್ ಎಲ್ಲ ಥಮ್ಸ್ ಅಪ್ ಕೊಡ್ರಿ. ಥಮ್ಸ್ ಅಪ್. ಎಸ್ ಸರ್, ಎಸ್. ಯಾವ ಬುಕ್? ಕರ್ನಾಟಕ ಕೈಪಿಡಿ ಇರ್ಲಿ.
ಅದಾದ್ಮೇಲೆ ನಮ್ ಕ್ಲಾಸ್ ನೋಡ್ರಿ, ನೀವು ಅದನ್ನು ಓದ್ರಿ, ನಮ್ದು ನೋಡ್ರಿ ಅದನ್ನು ನೋಡ್ರಿ. ಯಾಕಂದ್ರೆ ನಾವು ಮಿಸ್ ಮಾಡಿದ್ರೆ ನಿಮ್ಗೆ ಅಲ್ಲೊಂದು ಸಿಗುತ್ತೆ ನಿಮ್ಮ ಡೌಟ್ಸ್. ಯಾಕಂದ್ರೆ ನಾವು ಡಿಪೆಂಡ್ ಆಗೋದು ಓವರ್ ಡಿಪೆಂಡೆಂಟ್ ಆಗ್ಬಾರ್ದಲ್ಲ. ನಾನಂತೂ ಡೀಟೇಲ್ ಆಗಿ ಹೇಳ್ತೀನಿ, ಮ್ಯಾಕ್ಸಿಮಮ್ 100% ನಾನು ಎಫರ್ಟ್ ಹಾಕಿ ನಾನು ಕಂಪ್ಲೀಟ್ ಆಗಿ ಹೇಳ್ತೀನಿ. ಬಟ್ ಏನಾದ್ರು ಒಂದ್ ಚೂರು ಮಿಸ್ಟೇಕ್ ನಿಮ್ಗೆ ಎಲ್ಲರೂ ಒಂದೊಂದು ಅನಿಸ್ತು ಅಂದ್ರೆ ಮತ್ತೊಂದು ಕೈಪಿಡಿ ನೋಡ್ಕೊಂತ ಹೋಗಿ, ನಾನು ಆಟೋಮೆಟಿಕ್ ಸೊ ಕವರ್ ಮಾಡ್ತೀನಿ, ಮ್ಯಾಕ್ಸಿಮಮ್ ಕವರ್ ಮಾಡ್ತೀನಿ. ರೈಟ್, ಮ್ಯಾಕ್ಸಿಮಮ್ ನಾನು ಕವರ್ ಮಾಡ್ತೀನಿ. ರೈಟ್, ಎಸ್. ಕಮ್ಯುನಿಕೇಶನ್ ಸಿಸ್ಟಮ್, ಅದು ಕೂಡ ಲಾಸ್ಟ್ 100%. ಟೂರಿಸಂ ಜೊತೆನೆ ಕಮ್ಯುನಿಕೇಶನ್ ಸಿಸ್ಟಮ್ ಕೂಡ. ಟ್ರೇಡ್ ಅಂತ ಇನ್ನೊಂದು ಬರ್ಕೊಡ್ರಿ, 15ನೇ ಚಾಪ್ಟರ್. ಟ್ರೇಡ್ ಅಂಡ್ ಕಮ್ಯುನಿಕೇಶನ್, ಟ್ರೇಡ್, ಕಮ್ಯುನಿಕೇಶನ್ ಅಂಡ್ ಟ್ರಾನ್ಸ್ಪೋರ್ಟೇಶನ್, ಇದೊಂದು ಚಾಪ್ಟರ್. ಟ್ರಾನ್ಸ್ಪೋರ್ಟೇಶನ್, ಸೊ ವಾಣಿಜ್ಯ ಆಗಿರ್ಬೋದು, ಇನ್ನೊಂದು ವಾಣಿಜ್ಯ, ಸಂಪರ್ಕ, ಓಕೆ, ಮತ್ತೆ ಇನ್ನೊಂದು ಸಾರಿಗೆ ಅಂತ ಹೇಳ್ತೀವಿ. ಈ ಚಾಪ್ಟರ್ ಕೂಡ 15ನೇ ಚಾಪ್ಟರ್, ಇದನ್ನು ಕವರ್ ಮಾಡೋಣ. ರೈಟ್, ಎಸ್. ಆನ್ಲೈನ್ ಅಲ್ಲಿ ಸಿಗುತ್ತೆ, ತಗೊಂಡ್ಬಿಡ್ರಿ. ಆನ್ಲೈನ್ ಅಲ್ಲಿ ಕರ್ನಾಟಕ ಕೈಪಿಡಿ ಅಂತ ಸಿಗುತ್ತೆ, ಡೌನ್ಲೋಡ್ ಮಾಡ್ಕೊಂಡ್ಬಿಡ್ರಿ. ಒಂದ್ ರೌಂಡ್ ಡೌನ್ಲೋಡ್ ಮಾಡ್ಕೊಂಡು ಸಿಗುತ್ತೆ, ಏನ್ ಪ್ರಾಬ್ಲಮ್ ಇಲ್ಲ. 100% ತಿಳಿತಲ್ರಿ? ಇದು ಕಂಪ್ಲೀಟ್ ಸಿಲೆಬಸ್ ಇದು ಕರ್ನಾಟಕದ. ಓಕೆನಾ? ಎಸ್, ಕಂಪ್ಲೀಟ್ ಸಿಲೆಬಸ್. ಸ್ಟಾರ್ಟ್ ಮಾಡೋಣ ಹಾಗಾದ್ರೆ, ಸ್ಟಾರ್ಟ್ ಮಾಡೋಣ ಹೇಳಿ. ಎಸ್, ಡಿಟೇಲ್ ಆಗಿ ಫುಲ್ ರೌಂಡ್ ಡೌನ್ಲೋಡ್ ಮಾಡ್ಕೊಳ್ರಿ. ಎಸ್, ಲೆಟ್ ಸ್ಟಾರ್ಟ್. ತಿಳಿತಲ್ಲ? ಇದು ಕರ್ನಾಟಕದ ಏನೇನದು ಒಂದು ಬ್ರೀಫ್ ಸಿಲೆಬಸ್ ಇದೆ, ಬ್ರೀಫ್ ಸಿಲೆಬಸ್. ಸೊ ನಾವು ಈಗ ಒಂದೊಂದು ಚಾಪ್ಟರ್ ಅನ್ನ ಸ್ಟಾರ್ಟ್ ಮಾಡೋಣ. ರೈಟ್, ಮೊದಲನೇ ಚಾಪ್ಟರ್ ಶುರು ಆಗುತ್ತೆ. ಸೊ ಬ್ರೀಫ್ ಇಂಟ್ರೊಡಕ್ಷನ್ ಟು ಕರ್ನಾಟಕ. ಲೆಟ್ಸ್ ಕ್ರ್ಯಾಕ್ ಅಂಡ್ ಲೆಟ್ಸ್ ಸ್ಟಾರ್ಟ್. ಎಸ್, ನೋಡಿ ಸರ್, ಮೊದಲನೇದಾಗಿ ನೋಡಿ, ಕ್ಲೀನ್ ಆಗಿ ನೋಡ್ಕೊಂಡ್ಬರ್ರಿ. ಎಸ್, ಕರ್ನಾಟಕ ಇದು ಕಂಪ್ಲೀಟ್ ಆಗಿರ್ಲಿ ನಿಮಗೆ. ಒಂದ್ಸಲ ನೋಡಿ ನಮ್ದು ನಂಬರ್ ಬ್ರೀಫ್ ಇಂಟ್ರೊಡಕ್ಷನ್ ಟು ಕರ್ನಾಟಕ. ಬ್ರೀಫ್ ಇಂಟ್ರೊಡಕ್ಷನ್, ಚಾಪ್ಟರ್ ನಂಬರ್ 1. ಬ್ರೀಫ್ ಇಂಟ್ರೊಡಕ್ಷನ್ ಟು ಕರ್ನಾಟಕ. ಎಸ್, ಚಾಪ್ಟರ್ ನಂಬರ್ 1, ಕರ್ನಾಟಕದ ಕಿರು ಪರಿಚಯ. ಕರ್ನಾಟಕದ ಕಿರು ಪರಿಚಯ. ಡೀಟೇಲ್ ಹೆಂಗ್ ಹೋಗ್ಬೇಕಪ್ಪ ಅಂದ್ರೆ ಗೊತ್ತಾಯ್ತು, ನಾವು ಡೀಟೇಲ್ ಆಗಿ ನೋಡ್ಕೊಂತ ಹೋಗೋಣ ಯಾವ್ಯಾವ ರೀತಿ ಬಂತು. ಚಾಪ್ಟರ್ ನಂಬರ್ 1 ದೊಡ್ಡದಾಗಿ ಹಾಕ್ಬಿಟ್ರಿ, ಬ್ರೀಫ್ ಇಂಟ್ರೊಡಕ್ಷನ್ ಟು ಕರ್ನಾಟಕ. ಎಸ್, ನೋಡಿ ಇದು ಮ್ಯಾಪ್, ಇದು ಇರ್ಲಿ. ರೈಟ್, ಸೊ ನಾವು ಮೊದಲನೇ ಟಾಪಿಕ್ ಬ್ರೀಫ್ ಇಂಟ್ರೊಡಕ್ಷನ್ ಟು ಕರ್ನಾಟಕ ಬಂದಾಗ ಎವಲ್ಯೂಷನ್ ಆಫ್ ಕರ್ನಾಟಕ ಅಂತ ಡೀಟೇಲ್ ಆಗಿ ಸ್ಟಾರ್ಟ್ ಮಾಡೋಣ. ಮೊದಲನೇದು ಬ್ರಾಡ್ ಹೆಡ್ಡಿಂಗ್ ಅಲ್ಲಿ ಎವಲ್ಯೂಷನ್ ಆಫ್ ಕರ್ನಾಟಕ. ಎವಲ್ಯೂಷನ್ ಆಫ್ ಕರ್ನಾಟಕ ಅಂದ್ರೆ ಏನು ಏನ್ರಿ? ಎವಲ್ಯೂಷನ್ ಆಫ್ ಕರ್ನಾಟಕ ಅಂದ್ರೆ ಏನು? ಎಸ್, ಪ್ರೀವಿಯಸ್ ಸ್ಲೈಡ್ ತಗೊಂಡ್ಬಿಡ್ರಿ ಒಂದ್ ರೌಂಡ್, ಸಿಲೆಬಸ್ ತಗೊಂಡ್ಬಿಡ್ರಿ ಒಂದ್ ರೌಂಡ್. ಓಕೆ, ನವೀನ್ ಬಾಬು ಅವರೇ, ವೆರಿ ಗುಡ್. ಎಸ್ ಸರ್, ಯಾ P6 ಸಾಕ್ರಿ ನಿಂಗನ್ ಗೌಡರೆ, P6 ಸಫಿಶಿಯಂಟ್. ನಮ್ದೇ ನೋಟ್ಸ್ ಓದ್ಕೊಂಡ್ಬಿಟ್ರೆ ಸಾಕು, P6 ಸಾಕಾಗತ್ತೆ. ಯಾ, ಹೆಂಗೆ ಹುಟ್ಟಿತ್ತು ಕರ್ನಾಟಕದ ವಿಕಸನ ಅಂತ ಹೇಳ್ಬೇಕು. ಕರ್ನಾಟಕದ ವಿಕಸನ ಯಾವ ರೀತಿ ಆಯ್ತು? ಸೊ ಡಿಟೇಲ್ ಆಗಿ ನಾವು ಕರ್ನಾಟಕ ಯಾವ ರೀತಿ ಉಗಮ ಆಯ್ತು ಅದೇ ಕಾಲದಿಂದ ಕೂಡ ಹೇಳೋಣ. ರೈಟ್, ಎಸ್. ನೋಡಿ ಫ್ರೆಂಡ್ಸ್, ಓಕೆ, ಕರ್ನಾಟಕದ ವಿಕಸನ ಯಾವ ರೀತಿ ಆಯ್ತು ಇನ್ನು ನಾವು ಬಂದಿಲ್ಲ. ಎಸ್, ಒಂದು ಅತ್ಯಂತ ದೊಡ್ಡದಾದ ಹಿಸ್ಟ್ರಿ ಇದೆ ಕರ್ನಾಟಕದಲ್ಲಿ. ಕರ್ನಾಟಕ ರಾಜ್ಯಕ್ಕೆ ಬಹಳ ಒಂದು ದೊಡ್ಡದಾದ ಒಂದು ಇತಿಹಾಸ ಕೂಡ ಇದೆ, ಹೌದಾ? ನೋಡಿ, ಅನೇಕ ಆರ್ಕಿಯಾಲಜಿಕಲ್ ಇನ್ಸ್ಕ್ರಿಪ್ಷನ್ಸ್, ಸೋರ್ಸಸ್ ಗಳಾಗಿರ್ಬೋದು, ಅವುಗಳಿಂದ ನಾವು ತೆಗೆದುಕೊಂಡಿದ್ದೇವೆ. ಮತ್ತೆ ಅನೇಕ ಸಾಂಸ್ಕೃತಿಕ ಪುಸ್ತಕಗಳಿಂದ ಆಗಿರ್ಬೋದು ಕರ್ನಾಟಕದ ಬಗ್ಗೆ ಡಿಟೇಲ್ ಆಗಿ ತೆಗೆದುಕೊಂಡಿದ್ದೇವೆ. ಯಾ, ಪ್ರಿಲಿಮ್ಸ್ ಎಲ್ಲ ಹೆಲ್ಪ್ ಆಗುತ್ತೆ ಚಂದ್ರಶೇಖರ್ ಅವರು, ತಲೆ ಕೆಡಿಸ್ಕೊಬೇಡಿ. ಓಕೆ, ಸೊ ನೋಡಿ, ಸೊ ಮೊದಲನೇದಾಗಿ ನಮ್ಗೆ ಮೊಟ್ಟ ಮೊದಲು ಕರ್ನಾಟಕದ ಬಗ್ಗೆ ಕನ್ನಡ ನಾಡು ಅಂತ ಪದವನ್ನು ಬಳಕೆ ಮಾಡಿರುವಂತದ್ದು ಫೇಮಸ್ ನಮ್ಮ ಪುಸ್ತಕವಾದಂತ ಕವಿರಾಜ ಮಾರ್ಗ. ಕೇಳಿದ್ರ ಕವಿರಾಜ ಮಾರ್ಗ? ರೈಟ್, ಶ್ರೀ ವಿಜಯ ಕೇಳಿದ್ರಲ್ಲ, ಶ್ರೀ ವಿಜಯ ಅವರು ಕವಿರಾಜ ಮಾರ್ಗದಲ್ಲಿ ಕರ್ನಾಟಕವನ್ನು ಕಾವೇರಿಯಿಂದ ಸೊ ಗೋದಾವರಿವರೆಗೆ ವಿಶಾಲವಾಗಿ ಹರಡಿಕೊಂಡಿರುವಂತ ಕನ್ನಡ ನಾಡು ಅಂತ ಕೂಡ ಹೇಳಿದ್ರು ಕವಿರಾಜ ಮಾರ್ಗದಲ್ಲಿ. ಸೊ ಇಟ್ ಇಸ್ ಕ್ಲಿಯರ್ಲಿ ಸ್ಟೇಟೆಡ್ ದಟ್ ಇನ್ ದ 9th century ವರ್ಕ್. ಎಲ್ಲಿ? 9ನೇ ಶತಮಾನದಲ್ಲಿ ಕವಿರಾಜ ಮಾರ್ಗ ಅಂತ ಒಂದು ಪುಸ್ತಕ ಶ್ರೀ ವಿಜಯ ಅವರು ಬರೆದಿತ್ತು. ಗೊತ್ತಿದ್ರೆ ಶ್ರೀ ವಿಜಯ ಅಂದ್ರೆ ಯಾರು? ಶ್ರೀ ವಿಜಯ ಅಂದ್ರೆ ಯಾರು? ಶ್ರೀ ವಿಜಯ, ರೈಟ್. 9ನೇ ಶತಮಾನದಲ್ಲಿ ಒಂದು ನೆನಪಿಟ್ಕೊಳ್ಳಿ, ಕವಿರಾಜ ಮಾರ್ಗದಲ್ಲಿ, ಕವಿರಾಜ ಮಾರ್ಗದಲ್ಲಿ, ಕವಿರಾಜ ಮಾರ್ಗ ಅಂತ ಹೇಳ್ತೀವಿ, ನೆನ್ಪಿಟ್ಕೊಳ್ರಿ. ಅಮೋಘ ವರ್ಷ ನೃಪತುಂಗ. ಎಸ್, ಅಮೋಘ ವರ್ಷ ನೃಪತುಂಗ ಶ್ರೀ ವಿಜಯ. ರೈಟ್, ಸೊ ಈ ಪುಸ್ತಕದಲ್ಲಿ ಏನ್ ಹೇಳಿದ್ರಪ್ಪ ಅಂದ್ರೆ ಶ್ರೀ ವಿಜಯನ ಪುಸ್ತಕ ಅಂತ ಹೇಳ್ತೀವಿ. ಶ್ರೀ ವಿಜಯ, ರೈಟ್, ಶ್ರೀ ವಿಜಯ. ಇದರಲ್ಲಿ ಕರ್ನಾಟಕದ ಬಗ್ಗೆ ಹೇಗೆ ಎಕ್ಸ್ಪ್ಲೇನ್ ಮಾಡಿದಾರಪ್ಪ ಅಂದ್ರೆ ಅವರು, ಕನ್ನಡ ನಾಡು ಕಾವೇರಿಯಿಂದ ಎಲ್ಲಿಂದ ಎಲ್ಲಿವರೆಗೆ? ಕಾವೇರಿಯಿಂದ ಗೋದಾವರಿವರೆಗೆ ಹರಡಿಕೊಂಡಿತ್ತು, ವಿಶಾಲವಾಗಿ ಹರಡಿಕೊಂಡಿರುವ ನಾಡು ಅಂತ ಹೇಳ್ತೀವಿ. ಎಲ್ಲಿಂದ ಎಲ್ಲಿವರೆಗೆ ಅವರು ಬರ್ತಿತ್ತು? ಕಾವೇರಿಯಿಂದ ಇವತ್ತಿನ ಕರ್ನಾಟಕ ಮತ್ತು ತಮಿಳುನಾಡು ಸ್ವಲ್ಪ ಭಾಗ ಮತ್ತು ಮಹಾರಾಷ್ಟ್ರದ ಗೋದಾವರಿವರೆಗೆ ಕೂಡ ವಿಶಾಲವಾಗಿ ಹರಡಿಕೊಂಡಿರುವಂತ ನಾಡು ಕನ್ನಡ ನಾಡು ಅಂತ
ಎಕ್ಸ್ಪ್ಲನೇಷನ್ ಕೊಟ್ಟವರು ಯಾರಪ್ಪ ಅಂದ್ರೆ ಸೊ ಕವಿರಾಜ ಮಾರ್ಗದಲ್ಲಿ ಶ್ರೀ ವಿಜಯ್ ಅವರು ವಿಸ್ತಾರವಾಗಿ ವರ್ಣನೆ ಮಾಡಿದ್ದಾರೆ. ರೈಟ್, 9th century ಲಿಟರರಿ ವರ್ಕ್, 9th century ಲಿಟರರಿ ವರ್ಕ್, that is so ಕವಿರಾಜ ಮಾರ್ಗ. In that, so Sri Vijaya explained that so Karnataka state extends from Kaveri river up to Godavari river. Right, huge extension ಅಂತ ಹೇಳ್ತೇವೆ. ರೈಟ್, ಸಿಲೆಬಸ್ ಆಯ್ತಾ, ಕಾವೇರಿಯಿಂದ ಸೊ ಗೋದಾವರಿವರೆಗೆ ವಿಶಾಲವಾಗಿ ಹರಡಿಕೊಂಡಿರುವ ನಾಡು ಅಂತ ಹೇಳ್ತೇವೆ. ಗೋದಾವರಿವರೆಗೆ ಹರಡಿಕೊಂಡಿರುವಂತ ನಾಡು. ಸೊ ಎಷ್ಟನೇ ಶತಮಾನದಲ್ಲಿ ಇವರು ಹೇಳಿದ್ರು? 9ನೇ ಶತಮಾನದಲ್ಲಿ, 9th centuryಯಲ್ಲಿ ಸೊ ತಮ್ಮ ಪುಸ್ತಕದಲ್ಲಿ ಅಮೋಘ ವರ್ಷ ನೃಪತಂತ್ರ ಎಕ್ಸ್ಪ್ಲೈನ್ ಏನ್ ಮಾಡಿದ್ರಪ್ಪ ಅಂದ್ರೆ ಸೊ ಕರ್ನಾಟಕ ಎಕ್ಸ್ಟೆಂಡ್ಸ್ ಫ್ರಮ್ ಕಾವೇರಿ ರಿವರ್ ಟು ಅಪ್ ಟು ಗೋದಾವರಿ ರಿವರ್ ಅಂತ ಕೂಡ ಹೇಳ್ತೀವಿ. ರೈಟ್, ಇಟ್ ಇಸ್ ಅ ಲಾಂಗ್ ಹಿಸ್ಟ್ರಿ ಅಂತ ಹೇಳ್ತೇವೆ. 9ನೇ ಶತಮಾನದಲ್ಲಿ ಎಕ್ಸ್ಪ್ಲನೇಷನ್ ಮಾಡಿದ್ರು. 9ನೇ ಶತಮಾನ, ಸೆಂಚುರಿ ಅಂದ್ರೆ ಶತಮಾನದಲ್ಲಿ. ಕ್ಲಿಯರಾ? ಅಷ್ಟು ವಿಶಾಲವಾಗಿ ಹರಡಿಕೊಂಡಿರುವ ನಾಡು ಅಂತ ಕೂಡ ಹೇಳಿದ್ರು. ಸೊ ಅವ್ರು ಏನ್ ಹೇಳಿದ್ರಪ್ಪ ಅಂದ್ರೆ ಇಲ್ಲಿ ಏನಂದ್ರೆ ಕನ್ನಡ ನಾಡು ಅಂತ ಕೂಡ ಹೇಳಿದ್ರು. ಇಲ್ಲಿಂದ ಇಲ್ಲಿವರೆಗೆ ಕನ್ನಡ ಬರುವಂತದ್ದು ಕನ್ನಡ ನಾಡು, ಕರ್ನಾಟಕ ನಾಡು ಅಂತ ನಾವು ಈಗ ಕರಿತಾ ಇದ್ವಿ. ಅವ್ರು ಹೇಳಿರುವಂತದ್ದು ಕನ್ನಡ ನಾಡು ಕಾವೇರಿಯಿಂದ ಗೋದಾವರಿವರೆಗೆ ವಿಸ್ತಾರವಾಗಿತ್ತು ಎಂಬುದನ್ನ ತಮ್ಮ ಕವಿರಾಜ ಮಾರ್ಗ ಕೃತಿಯಲ್ಲಿ ಕೂಡ ವರ್ಣನೆ ಕೂಡ ಮಾಡಿದ್ದಾರೆ. ರೈಟ್, ಸೊ ಇದೊಂದು ಪಾಯಿಂಟ್ ಕೂಡ ನೆನ್ಪಿಟ್ಕೊಳ್ರಿ. ಆಯ್ತಾ, ಮೊದಲನೇದಾಗಿ. ಓಕೆನಾ? ರೈಟ್, ಮತ್ತೆ ನೋಡ್ರಿ, ಇದು ಆದ ನಂತರ ಕರ್ನಾಟಕ ನೇಮ್ ಕೇಮ್ ಇನ್ ಟು ಎಕ್ಸಿಸ್ಟೆನ್ಸ್ ಡ್ಯೂರಿಂಗ್ ದ ರಿಆರ್ಗನೈಸೇಷನ್ ಆಫ್ ದ ಸ್ಟೇಟ್ಸ್. ಕರ್ನಾಟಕ ರಾಜ್ಯ ಅಂತ ಸೊ ನಾವು ಹೆಸರು ಕೂಡ ಬಂದಿದ್ದು ಯಾವಾಗಪ್ಪ ಅಂದ್ರೆ ನಾವು ಮೈಸೂರು ರಾಜ್ಯ ಹೇಗೆ ಬಂತು? ರೈಟ್, ಸ್ವತಂತ್ರ ಆದ ನಂತರ ಅನೇಕ ರಾಜ್ಯಗಳು ಭಾಷಾಂತರದ ಆಧಾರದ ಮೇಲೆ ಆನ್ ದ ಬೇಸಿಸ್ ಆಫ್ ಲಿಂಗ್ವಿಸ್ಟಿಕ್ ಡಿವೈಡೆಡ್ ಅದು. ಫಜಲ್ ಅಲಿ ಕಮಿಷನ್ ಅವರು, ಫಜಲ್ ಅಲಿ, ಎಚ್ ಎನ್ ಕುಂಜ್ರು, ಎಂ ಪಣಿಕರ್, ಫಜಲ್ ಅಲಿ ಕಮಿಷನ್ 1953ರಲ್ಲಿ ಭಾಷೆಯ ಆಧಾರದ ಮೇಲೆ ಮೊದಲ ರಾಜ್ಯವಾಗಿದ್ದು ಆಂಧ್ರ ಪ್ರದೇಶ. ರೈಟ್, ಅದ ನಂತರ ಅದು ಗೊತ್ತಿದೆ, ಇತಿಹಾಸದ ನಿಮಗೆ ಪಟ್ಟಿ ಶ್ರೀರಾಮುಲು ಎಲ್ಲ ಓದ್ತಾರೆ ಬಿಡಿ. ಯಾ, ಮದ್ರಾಸ್ ಪ್ರಾಂತ್ಯದಲ್ಲಿತ್ತು, ಮದ್ರಾಸ್ ಪ್ರಾಂತ್ಯ ಡಿವೈಡ್ ಆಗಿ ಆಂಧ್ರ ಆಯ್ತು, ಮದ್ರಾಸ್ ಪ್ರಾಂತ್ಯದಲ್ಲಿ ಆಂಧ್ರ ಇತ್ತು. ಎಸ್, ಹೀಗೆ ಕರ್ನಾಟಕ ರಾಜ್ಯ ಕೂಡ ನಮ್ದೇನಪ್ಪ ಅಂದ್ರೆ 1956ರಲ್ಲಿ ಸ್ವತಂತ್ರ ಆದ ನಂತರ ಮೈಸೂರು ರಾಜ್ಯ ಎಂದು ನಾಮಕವಾಯಿತು. ಆಯ್ತಾ? ಯಾವಾಗ? 1956ರಲ್ಲಿ ಮೈಸೂರು ರಾಜ್ಯ ಅಂತ ಆಯ್ತು. ಯಾವುದು? ಭಾಷೆಯ ಆಧಾರದ ಮೇಲೆ ಕೂಡ ಕರ್ನಾಟಕ ರಾಜ್ಯ ಅಲ್ಲ, ಮೈಸೂರು ರಾಜ್ಯ. ಮೈಸೂರು ರಾಜ್ಯ ಎಂದು ನಾಮಕರಣವಾಗಿತ್ತು ಯಾವಾಗ ಅಂತ ಕೇಳಿದ್ರೆ ಸೊ ನೆನ್ಪಿಟ್ಕೋಬೇಕು. ಯಾವಾಗಾಗಿದ್ರೆ ಮೈಸೂರು ರಾಜ್ಯ? ಯಾವಾಗಾಗಿದೆ ಮೈಸೂರು ರಾಜ್ಯ ಅಂತ? ರೈಟ್, ಸ್ವತಂತ್ರ ಸಿಕ್ಕ ನಂತರ ಮೈಸೂರು ರಾಜ್ಯ ಅಂತ ಬಂದಿರುವಂತದ್ದು ಯಾವಾಗಪ್ಪ ಅಂದ್ರೆ ಒಂದು ನೆನ್ಪಿಟ್ಕೊಳ್ರಿ, ಮೈಸೂರು ರಾಜ್ಯ ಸ್ಥಾಪನೆ ಆಗಿರುವಂತದ್ದು ಭಾಷೆಯ ಆಧಾರದ ಮೇಲೆ ಮೈಸೂರು ರಾಜ್ಯ ಸ್ಥಾಪನೆ ಆಗಿರುವಂತದ್ದು ಎಸ್ November 1st ಮತ್ತೆ 1956ರಲ್ಲಿ ಮೈಸೂರು ರಾಜ್ಯ ಅಂತ ಆಯ್ತು. ಓಕೆನಾ? ಸೊ ಇದನ್ನ ಮರುನಾಮಕರಣ ಆಯ್ತು. ಮರುನಾಮಕರಣ ಯಾವಾಗಾಯ್ತು ಸರ್? ಮರುನಾಮಕರಣ ಮೈಸೂರು ರಾಜ್ಯ ನಾಮಕರಣ ಯಾವಾಗೈತ್ರಿ? ಮರುನಾಮಕರಣ ರೀನೇಮ್ಡ್ ಅಂತ ಹೇಳ್ತೇವ್ರಿ. ರೀನೇಮ್ಡ್ ಆಸ್ ಕರ್ನಾಟಕ. ಯಾವಾಗ ಕರ್ನಾಟಕ ಅಂತ ಬಂತು? ಕರ್ನಾಟಕ ಅಂತ ಯಾವಾಗ ಬಂತು? November 1st November ನೋಡಿ, ಕನ್ನಡ ರಾಜ್ಯೋತ್ಸವ ಆಚರಣೆ ಮಾಡ್ತೀವಿ ನಾವೆಲ್ಲ 1st November 1973. 1973ರಲ್ಲಿ ಕರ್ನಾಟಕ ರಾಜ್ಯವಂತ ಆಯ್ತು. ಸೊ ಅವಾಗ ಚೀಫ್ ಮಿನಿಸ್ಟರ್ ಯಾರಿದ್ರು? ಸಿಎಂ ಯಾರಿದ್ರು? ಮುಖ್ಯಮಂತ್ರಿ ಯಾರಿದ್ರು? ಮುಖ್ಯಮಂತ್ರಿ ಯಾರಾಗಿದ್ರು ಅವಾಗ? ಸೊ ದಿವಂಗತ ಇವತ್ತು ತೀರ್ಕೊಂಡಿದ್ದಾರೆ ದೇವರಾಜ್ ಅರಸರು ಅಂತ ಹೇಳ್ತೇವ್ರಿ. ದೇವರಾಜ್ ಅರಸು. ರೈಟ್, ದೇವರಾಜ್ ಅರಸ್ URS ಅಂತ ಹೇಳ್ತೇವೆ. ಸೊ ದೇವರಾಜ್ ಅರಸ್ ಅವರು ಮುಖ್ಯಮಂತ್ರಿ ಆದಾಗ ಸೊ ನಮ್ಮ ರಾಜ್ಯ ಏನು ನಾಮಕರಣ ಆಯ್ತು? ಕರ್ನಾಟಕ ರಾಜ್ಯ ಅಂತ ನಾಮಕರಣವಾಯ್ತು. ಆಯ್ತಾ? ರೈಟ್. ಈಗ ಇದೊಂದು ನೆನ್ಪಿಟ್ಕೊಳ್ರಿ, ಸಿಂಪಲ್ ಇದು. ಓಕೆನಾ? ದೇವರಾಜ್ ಅರಸರು. ಓಕೆ, ಸೊ ಇದು ನಮ್ಮ ಕರ್ನಾಟಕ ರಾಜ್ಯದ ನೆನ್ಪಿಟ್ಕೊಳ್ರಿ ಮೂಲ ಹೆಸರುಗಳೇನು? ಒರಿಜಿನ್ ಆಫ್ ದ ನೇಮ್ ಹೆಸರಿನ ಮೂಲ. ಕರ್ನಾಟಕ ಎಂಬ ಹೆಸರಿನ ಮೂಲ ಯಾವ ರೀತಿ ಬಂತು? ಒರಿಜಿನ್ ಆಫ್ ದ ನೇಮ್ ಅಂತ ಹೇಳ್ತೇವೆ. ಸೊ ಏನು? ಕರ್ನಾಟಕದ ಮೂಲ ಹೆಸರುಗಳು ಏನಿತ್ತು? ಮೂಲ ಹೆಸರುಗಳು ಯಾವ್ಯಾವ ಮೂಲ ಹೆಸರುಗಳು ಅಂತ ತಿಳ್ಕೊಳ್ತೀವಿ ನಾವು. ಕಲಿತ ಮೂಲ ಹೆಸರುಗಳು ಏನೇನಿತ್ತು? ಸೊ ಮೊದಲನೇದಾಗಿ ಮೂಲ ಹೆಸರು ನೀವೆಲ್ಲ ತಿಳ್ಕೊಂಬಿಡಿ. ಇತಿಹಾಸವನ್ನು ತೆಗೆದುಕೊಂಡು ನೋಡಿದಾಗ 2000 ಇಸ್ವಿಯಿಂದ 2000 ವರ್ಷಗಳ ಹಿಂದೆ ತೆಗೆದುಕೊಂಡಾಗ 1ನೇ ಶತಮಾನದಿಂದ ಹಿಡಿದು ನೋಡಿ, ಕರ್ನಾಟಕದ ಬಗ್ಗೆ ಅನೇಕ ಪುಸ್ತಕಗಳಲ್ಲಿ ಎಕ್ಸ್ಪ್ಲನೇಷನ್ ಕೊಟ್ಟಿದ್ದಾರೆ, ವಿಸ್ತಾರವಾಗಿ ವಿವರಣೆ ಕೊಟ್ಟಿದ್ದಾರೆ. ಮುಖ್ಯವಾಗಿ ತಮಿಳಿನ ಪುಸ್ತಕಗಳಾಗಿರ್ಬೋದು ಗೊತ್ತಿದೆ, ಮಹಾಭಾರತ ಎಡಿಷನ್ ಅಲ್ಲಿ ಆಗಿರ್ಬೋದು. ಹೀಗೆ ಅನೇಕ ಮೂಲಗಳ ಹೆಸರು ಕೂಡ ಬರುತ್ತೆ. ಒಂದೊಂದು ಮೂಲಗಳ ಹೆಸರು ಕೂಡ ನೋಡೋಣ. ಮುಖ್ಯವಾಗಿ ಯಾಕಂದ್ರೆ ನಮ್ಮ ಭಾಷೆಯ ಜನರು ಅನೇಕ ಲ್ಯಾಂಗ್ವೇಜ್ ಕೂಡ ಮಾತಾಡ್ತಾ ಇದ್ದೀವಿ. ಕಪ್ಪು ಮಣ್ಣು ಅಂತ ಕರುನಾಡು ಅಂತ ಕೂಡ ಹೇಳ್ತೀವಿ, ಕರುನಾಡು. ಮತ್ತೆ ಎತ್ತರದ ಪ್ರದೇಶ ಅಂತ ಕೂಡ ಅನೇಕ ಪುಸ್ತಕಗಳಲ್ಲಿ ಕೂಡ ವಿವರಿಸಿದ್ದಾರೆ. ರೈಟ್, ದೇ ಹ್ಯಾಡ್ ಎಕ್ಸ್ಪ್ಲೇನ್ಡ್ ಇನ್ ಡಿಫರೆಂಟ್ ಲಿಟರರಿ ಸೋರ್ಸಸ್, ಪರ್ಟಿಕ್ಯುಲರ್ಲಿ ತಮಿಳ್ ಲಿಟರರಿ ಸೋರ್ಸಸ್ ಅಂತ ಹೇಳ್ತೀವಿ. ತಮಿಳು ಅದು ಕೂಡ ನೆನ್ಪಿಟ್ಕೊಳ್ಳಿ.
ಓಕೆ, ಸೊ ಒಂದೊಂದು ಲಿಟರರಿ ಸೋರ್ಸಸ್ ಕೂಡ ನಾವು ಬರೋಣ, ಆಯ್ತಾ. ಸೊ ಮೊದಲನೇದಾಗಿ ಮುಖ್ಯವಾಗಿ ಬರ್ಕೊಂಡ್ಬಿಡ್ರಿ, ಎಕ್ಸೆಪ್ಟೆಡ್ ಒಪ್ಪಿಕೊಂಡಿರುವಂತದ್ದು ಯಾವುದು, ಬೇರೆ ಬೇರೆ ಹೆಸರು ಕರೀತಾರೆ, ಒಪ್ಪಿಕೊಂಡಿರುವಂತದ್ದು. ಸೊ ಮೊದಲನೇದು ಕರುನಾಡು, ಒಂದ್ ನೆನ್ಕೊಳ್ಳಿ, ಯಾವ್ದು ಹೆಸರು ಮೊದಲು ನೋಡೋಣ, ಏನಂತ ಕರಿತೀವಿ, ಏನಂತ ಕರಿತೀವಿ, ಕರ್ನಾಟಕ ಕರುನಾಡು, ಕರುನಾಡು, ಹಾ ಕರುನಾಡು ಅಂತ ಹೇಳ್ತೀವಿ. ಏನು ಕರುನಾಡು ಅಂದ್ರೆ ಕಪ್ಪು ನಾಡು ಅಂತ ಹೇಳ್ತೀವಿ ನೋಡಿ, ಬ್ಲಾಕ್ ಸಾಯಿಲ್ ಅಂತ ಹೇಳ್ತೀವಿ. ಕರ್ ಅಂದ್ರೆ ಏನು, ಕರ್ ಅಂದ್ರೆ ಏನ್ರಿ, ಕರ್ ಅಂದ್ರೆ ಏನು ಹೇಳಿ, ಕಪ್ಪು ಬ್ಲಾಕ್ ಅಂತ ಅಂದಾಗೆ, ಕರ್ ಅಂದ್ರೆ ನೆನ್ಪಿಟ್ಕೊಂಬಿಡಿ, ಕಪ್ಪು ಬಣ್ಣದ ಕಪ್ಪು. ಎಸ್, ಸೊ ಪರ್ಟಿಕ್ಯುಲರ್ ನಾಡು ಅಂತ ಬಂದಾಗ ಏನು, ನಾಡು ಅಂದ್ರೆ ನಾಡು, ನಾಡು ಅಂತ ಹೇಳ್ತೀವಿ, ಪ್ರದೇಶ, ನಾಡು ಅಂದ್ರೆ ಬಂದ್ರೆ ಪ್ರದೇಶ, ಮೀನ್ ಲ್ಯಾಂಡ್ ಅಂತ ಕೂಡ ಹೇಳ್ತೀವಿ, ಮೀನ್ ಲ್ಯಾಂಡ್, ರೈಟ್, ಇಟ್ ಇಸ್ ನಥಿಂಗ್ ಬಟ್ ಮೀನ್ ಲ್ಯಾಂಡ್, ಮೀನ್ ಲ್ಯಾಂಡ್ ಅಲ್ಲ ಮೀನ್ ಲ್ಯಾಂಡ್ ಅಂತ ಕೂಡ ಹೇಳ್ತೀವಿ, ಪ್ರದೇಶ ಅಂದ್ರೆ ಸೊ ಕಪ್ಪು ಮಣ್ಣಿನ ಪ್ರದೇಶ ಅಂತ ಕೂಡ ಹೇಳ್ತೀವಿ, ಕಪ್ಪು ಮಣ್ಣಿನ ಪ್ರದೇಶ ಕರುನಾಟ್ ಅಂತ ಬಂತು, ಕಪ್ಪು ಮಣ್ಣಿನ ಪ್ರದೇಶವಾಗಿತ್ತು. ಅವ್ರು ಹೇಳಿದೇನಪ್ಪಾ ಅಂದ್ರೆ ಉತ್ತರ ಕರ್ನಾಟಕ ಇದೆಯಲ್ಲ ಹೆಚ್ಚು ನಮ್ಗೆ ಕಪ್ಪು ಮಣ್ಣು ಕಂಡು ಬರುತ್ತೆ, ಹೀಗಾಗಿ ಸೊ ಲ್ಯಾಂಡ್ ಆಫ್ ಬ್ಲಾಕ್ ಸಾಯಿಲ್ಸ್ ಅಂತ ಕೂಡ ಕರಿತೀವಿ, ಲ್ಯಾಂಡ್ ಆಫ್ ಬ್ಲಾಕ್ ಸಾಯಿಲ್ಸ್, ಲ್ಯಾಂಡ್ ಆಫ್ ಬ್ಲಾಕ್ ಸಾಯಿಲ್ಸ್. ಯಾಕಂದ್ರೆ ನಮ್ಮ ಕರ್ನಾಟಕದಲ್ಲಿ ಹೆಚ್ಚು ಕಂಡು ಬರೋದು ಬ್ಲಾಕ್ ಸಾಯಿಲ್ ಅಲ್ಲ, ರೆಡ್ ಸಾಯಿಲ್, ಅರ್ಥ ಆಯ್ತಾ. ಬಟ್ ಆದ್ರೂ ಏನ್ ಮಾಡಿದ್ದಾರೆ, ಉತ್ತರ ಕರ್ನಾಟಕ ಮುಖ್ಯವಾಗಿ ನಮಗೆ ಕಪ್ಪು ಮಣ್ಣು ಸಿಗತ್ತೆ, ಹೀಗಾಗಿ ಲ್ಯಾಂಡ್ ಆಫ್ ಬ್ಲಾಕ್ ಸಾಯಿಲ್. ಸೌತ್ ಕರ್ನಾಟಕ ಬಂದಾಗ ಸೊ ನಮಗೆ ಕಂಡು ಬರುವಂತದ್ದು ಯಾವುದು, ಕೆಂಪು ಮಣ್ಣು ಹೇರಳವಾಗಿ ಕಂಡು ಬರುತ್ತೆ. ಆದರೆ ಸೊ ಉತ್ತರ ಕರ್ನಾಟಕ ಯಾಕಂದ್ರೆ ಸೊ ನಮ್ಮ ಮುಖ್ಯವಾಗಿ ಯಾರು ಆಳ್ವಿಕೆ ಮಾಡಿದವರು, ಬಾದಾಮಿ ಚಾಲುಕ್ಯರು ಆಳ್ವಿಕೆ ಮಾಡಿದ್ರು. ಸೊ ಚಾಲುಕ್ಯರ ಪ್ರದೇಶವನ್ನು ತೆಗೆದುಕೊಂಡಾಗ ನಮಗೆ ರಾಯಚೂರು ದೋಬ್ ಆಗಿರ್ಬೋದು, ರೈಟ್, ಇವನ್ ವಿಜಯನಗರದ ಅರಸರು ಕೂಡ ತೆಗೆದುಕೊಂಡಾಗ ಸೊ ಉತ್ತರ ಕರ್ನಾಟಕದಲ್ಲಿ ಮುಖ್ಯವಾಗಿ ಕಪ್ಪು ಮಣ್ಣು ಹೇರಳವಾಗಿ ಸಿಗ್ತಿತ್ತು, ರೈಟ್, ಇದನ್ನ ನೆನ್ಪಿಟ್ಕೊಳ್ರಿ. ಹಾ, ಸೊ ಇದೊಂದು ಲ್ಯಾಂಡ್ ಆಫ್ ಬ್ಲಾಕ್ ಸಾಯಿಲ್ ಅಂತ ಕರೆಯುವಂತದ್ದು, ಕರುನಾಡು ಅಂತ ಒಂದು ಪದ ಬಂದಿತ್ತು, ಲ್ಯಾಂಡ್ ಆಫ್ ಬ್ಲಾಕ್ ಸಾಯಿಲ್ ಅಂತ ಕೂಡ ಹೇಳ್ತೀವಿ, ಅರ್ಥ ಆಯ್ತಾ. ಎಸ್, ಇನ್ನು ಬೇರೆ ಬೇರೆ ಇದೆ. ಸೊ ಮೊದಲನೇ ನೇಮು ಯಾವಾಗ ಬಂತು, ಕರುನಾಟ್ ಅಂತ ಬಂತು, ಕರುನಾಡು, ರೈಟ್. ಸೊ ಎರಡನೇ ಹೆಸರು ಬಂದಿತ್ತು, ಎರಡನೇ ಹೆಸರು ಯಾವ್ದು ಬಂದಿತ್ತು ಸರ್, ಎಸ್, ಎರಡನೇ ಹೆಸರು ಬಂದಿದ್ದು ಯಾವುದು, ಮೂಲದ ಹೆಸರು, ಎರಡನೇ ಹೆಸರು ಒಂದೊಂದು ಡಿಟೇಲ್ ಆಗಿ ನೋಡ್ಕೊಂಡು ಹೋಗಿ. ಎರಡನೇದು ಯಾವ್ದು ಹೇಳ್ರಿ, ಕರುನಾಟ್, ಕರುನಾಟ್, ಕರುನಾಡು ಬೇರೆ ಕರುನಾಟ್. ಏನು ಸರ್ ಕರುನಾಟ್ ಅಂದ್ರೆ, ಕೇಳಿದ್ರಲ್ಲ ಇದು ಕರುನಾಟ್ ಅಂತ ಹೇಳ್ತೀವಿ, ಕರುನಾಟ್, ಕರ್ನಾಟಕ ಅನ್ಬಾರ್ದಪ್ಪ, ಕರುನಾಟ್ ಅನ್ಬೇಕು. ಸೊ ಕರುನಾಟ್ ಅನ್ನೋದು ಕಂಡು ಬಂದಿತ್ತು ತಮಿಳು ಸಾಹಿತ್ಯದಲ್ಲಿ, ಮುಖ್ಯವಾಗಿ ಸಂಗಮ್ ಲಿಟರೇಚರ್ ಅಂತ ಹೇಳ್ತೇವೆ, ಸಂಗಮ್ ಸಾಹಿತ್ಯ ಕೇಳಿದ್ರಲ್ಲ, ಸಂಗಮ್ ಸಾಹಿತ್ಯ, ಯಾರು ಸಂಗಮ್ ಸಾಹಿತ್ಯ, ಸಂಗಮ್ ಲಿಟರೇಚರ್, ಸಂಗಮ್ ಲಿಟರೇಚರ್ ಅಲ್ಲಿ ತಮಿಳು ಸಾಹಿತ್ಯದಲ್ಲಿ, ಓಕೆ, ತಮಿಳು ಸಾಹಿತ್ಯ ಮುಖ್ಯವಾಗಿ, ಸೊ ತಮಿಳು ಸಾಹಿತ್ಯ ಅಂತ ಹೇಳ್ತೇವ್ರಿ. ತಮಿಳು ಸಾಹಿತ್ಯ ಬುಕ್ಗಳಾದಂತ ಅನೇಕ ಪುಸ್ತಕಗಳಲ್ಲಿ ತಮಿಳು ಗ್ರಾಮರ್ ಆಗಿರ್ಬೋದು, ಗ್ರಾಮರ್ ಬುಕ್ ಒಂದು ಫೇಮಸ್ ಇದೆ, ತಮಿಳು ಸಾಹಿತ್ಯ, ತಮಿಳು ಲಿಟರರಿ ಸೋರ್ಸಸ್, ಸೊ ತಮಿಳ್ ಲಿಟರರಿ ಸೋರ್ಸಸ್, ಎಸ್, ಚೋಳರ ಕಾಲದಲ್ಲಿ ಕೂಡ ಸ್ಟಾರ್ಟ್ ಆಗಿ ನಂತರ ಚೋಳರ ಕಾಲದಲ್ಲಿ ಲಿಟರರಿ ಸೋರ್ಸಸ್, ತಮಿಳ್ ಲಿಟರರಿ ಸೋರ್ಸಸ್ ಮುಖ್ಯವಾಗಿ ತೆಗೆದುಕೊಂಡಾಗ ಸೊ ಏನಂತ ಹೇಳಿದ್ರಪ್ಪ ಅಂದ್ರೆ, ಕರ್ನಾಟ್ ಅಂದ್ರೆ ಇದರ ಅರ್ಥ ಏನು ತಮಿಳು ಸಾಹಿತ್ಯದಲ್ಲಿ, ಕರುನಾಟ್ ಅಂದ್ರೆ ಇಟ್ ಈಸ್ ಅನ್ ಎಲಿವೇಟೆಡ್ ಲ್ಯಾಂಡ್, ಇಟ್ ಈಸ್ ಅನ್ ಎಲಿವೇಟೆಡ್ ಲ್ಯಾಂಡ್. ಹೇಳ್ತೀನಿ ನಾವು ಯಾವ ಪುಸ್ತಕ ಅನ್ನೋದು, ಇಟ್ ಈಸ್ ಅನ್ ಎಲಿವೇಟೆಡ್ ಲ್ಯಾಂಡ್ ಅಂತ ಹೇಳ್ತೀವಿ. ಏನು ಎಲಿವೇಟೆಡ್ ಲ್ಯಾಂಡ್ ಅಂದ್ರೆ, ಸೊ ಕರ್ನಾಟಕ ಇದೊಂದು ಎತ್ತರದ ಪ್ರದೇಶ ಅಂತ ಹೇಳ್ತೇವೆ, ಎತ್ತರದ ಪ್ರದೇಶ, ಯಾಕಂದ್ರೆ ಸ್ವಲ್ಪ ತಮಿಳುನಾಡಿಗಿಂತ ಎತ್ತರದಲ್ಲಿದೆ, ತಮಿಳುನಾಡು ಬಯಲು ಪ್ರದೇಶ, ಸೊ ಇದೊಂದು ಎತ್ತರದ ಪ್ರದೇಶ ಅಂತ ಕೂಡ ಎಕ್ಸ್ಪ್ಲೇಷನ್ ಮಾಡ್ತಾರೆ, ರೈಟ್, ಎತ್ತರದ ಪ್ರದೇಶ ಅಂತ ಹೇಳ್ತಾರೆ. ಯಾರು ಹೇಳಿದ್ರು, ಸೊ ತಮಿಳು ಪುಸ್ತಕಗಳಾದಂತ ಯಾವ ಸಾಹಿತ್ಯ ಪುಸ್ತಕಗಳು, ರೈಟ್, ಯಾವ ತಮಿಳು ಸಾಹಿತ್ಯದಲ್ಲಿ, ತಮಿಳು ಸಾಹಿತ್ಯದಲ್ಲಿ ಸೊ ಕರ್ನಾಟಕ ಬಗ್ಗೆ ಅವರು ಹೇಳಿದವರು ಕರುನಾಟ್, ಕರುನಾಟ್ ಅಂದ್ರೆ ಎತ್ತರದ ಪ್ರದೇಶ, ಎಲಿವೇಟೆಡ್ ಲ್ಯಾಂಡ್, ನೆನ್ಪಿಟ್ಕೊಳ್ರಿ, ಕರುನಾಟ್ ಅಂದ್ರೆ ಏನು, ಎತ್ತರದ ಪ್ರದೇಶ, ಕಪ್ಪು ಮಣ್ಣು ಬೇಡ್ರಪ್ಪ ಇಲ್ಲಿ, ಇದೊಂದು ಎತ್ತರದ ಪ್ರದೇಶ, ಇಟ್ ಇಸ್ ಅನ್ ಎಲಿವೇಟೆಡ್ ಲ್ಯಾಂಡ್ ಅಂತ ಹೇಳ್ತಾರೆ, ಎಲಿವೇಟೆಡ್ ಲ್ಯಾಂಡ್, ಯಾಕಂದ್ರೆ ತಮಿಳುನಾಡಿಗಿಂತ ಎತ್ತರ ಇತ್ತು, ಹೀಗಾಗಿ ಅವರು ಎಕ್ಸ್ಪ್ಲೇಷನ್ ಕೊಟ್ಟಿದ್ದಾರೆ. ಮುಖ್ಯವಾಗಿ ಸಾಹಿತ್ಯ ಪುಸ್ತಕಗಳು ಲಿಟರರಿ ಸೋರ್ಸಸ್ ಬಂದಾಗ ಯಾವುದು, ಸಂಗಮ್ ಲಿಟರೇಚರ್ ಬಂದಾಗ ತೊಲಕಪ್ಪಿಯಂ, ತೊಲಕಪ್ಪಿಯಂ ನೆನ್ಪಿಟ್ಕೊಳ್ರಿ, ತೊಲಕಪ್ಪಿಯಂ, ಸಂಗಮ್ ಸಾಹಿತ್ಯದಲ್ಲಿ ತೊಲಕಪ್ಪಿಯಂ, ಏನಿದು ತಮಿಳು ಗ್ರಾಮರ್ ಬುಕ್, ಇದು ತಮಿಳು ಗ್ರಾಮರ್ ಬುಕ್ ಗೊತ್ತಲ್ಲ ನಿಮಗೆ, ಎಸ್, ತಮಿಳು ಗ್ರಾಮರ್ ಪುಸ್ತಕ ಅಂತ ಹೇಳ್ತೇವ್ರಿ, ಯಾ, ಸಂಗಮ್ ಲಿಟರೇಚರ್ ಅಲ್ಲಿ ಕಂಡು ಬರುತ್ತೆ ತೊಲ್ಕಪ್ಪಿಯಂ, ತೊಲ್ಕಪ್ಪಿಯಂ ನೋಡಿ ಹೆಸರು ಹಂಗೆ ಇದೆ, ಸಂಗಮ್ ಲಿಟರೇಚರ್ ಹಿಸ್ಟ್ರಿಯಲ್ಲಿ ಓದ್ತಿರಲ್ಲ, ಸೊ ಡಿಟೇಲ್ ಆಗಿ ಓದ್ಬೇಕ್ರಿ, ಸಂಗಮ್ ಲಿಟರೇಚರ್ಗಳು ಎಲ್ಲೆಲ್ಲಿ ಯಾವ್ಯಾವ ಸಂಗಮ್ ಐತಿ ಎಲ್ಲ ಗೊತ್ತಿರ್ಬೇಕು ನಿಮ್ಗೆ. ಒಂದೊಂದ್ಸಲ ಮೇನ್ಸ್ ಎಕ್ಸಾಮ್ ದಾಗ ಕೇಳ್ತಿರ್ತಾನೆ, ಬಟ್ ಕಡಿಮೆ 11th NCERT ಓದ್ರಿ, ಮುಖ್ಯವಾಗಿ ತಮಿಳುನಾಡದ NCERT ಅವ್ರು, ಯಾಕಂದ್ರೆ ಸಂಗಮ್ ಲಿಟರೇಚರ್ ಬಗ್ಗೆ ಡಿಟೇಲ್ ಆಗಿ ಬೆಳೆದಿರ್ತಾರೆ, ರೈಟ್, ಎಸ್, ಹೌದಾ, ಹಾ, ನೆನ್ಪಿಟ್ಕೊಂಡ್ಬಿಡ್ರಿ. ಓಕೆ, ತೊಲಕಪ್ಪಿಯಂ. ಇನ್ನೊಂದು ಬರುತ್ತೆ ಶಿಲಪ್ಪಾಧಿಕರಂ, ಒಂದು ಪುಸ್ತಕ ಯಾವುದು, ತೊಲಕಪ್ಪಿಯಂ ಪುಸ್ತಕ, ಇನ್ನೊಂದು ಬಂದು ನಮಗೆ ಶಿಲಪ್ಪಾಧಿಕರಂ, ಶಿಲಪ್ಪಾಧಿಕರಂ ನೆನ್ಪಿಟ್ಕೊಳ್ರಿ, ಶಿಲಪ್ಪಾಧಿಕರಂ, ಶಿಲಪ್ಪಾಧಿಕರಂ ಎಂಬ ಪುಸ್ತಕದಲ್ಲಿ ಕೂಡ ಕರ್ನಾಟಕದ ಬಗ್ಗೆ ಶಿಲಪ್ಪಾಧಿಕರಂ, ಎಸ್, ಯಾ, ಶಿಲಪ್ಪಾಧಿಕರಂ, ಎಸ್, ಇಲ್ಲಿ ಕೂಡ ಏನ್ ಮಾಡಿದ್ದಾರೆ, ಸೊ ಡಿಟೇಲ್ ಆಗಿ ಕರ್ನಾಟಕದ ಬಗ್ಗೆ ಕೂಡ ಎಕ್ಸ್ಪ್ಲೇಷನ್ ಮಾಡಿದ್ದಾರೆ ನೋಡಿ, ಅಲ್ಲಿ ಹೇಳ್ಬಿಟ್ರೆ ಮಾಧವಿ ಲವ್ ಸ್ಟೋರಿ ಅಂತ, ರೈಟ್, ಸೊ ಇಲ್ಲಿ ಕೂಡ ಇದ್ರ ಬಗ್ಗೆ ಡಿಟೇಲ್ ಆಗಿ ಹೇಳುವಂತದ್ದು, ರೈಟ್,
ಕರುನಾಟ್ ಅಂತ ಪದ ಬಂದಿತ್ತು. ಸೊ ಇದೊಂದು ಎತ್ತರ ಪ್ರದೇಶ. ತಮಿಳು ಸಾಹಿತ್ಯ ಪುಸ್ತಕಗಳಾದಂತ ಸೊ ತೊಲ್ಕಪಿಯಂ ಮತ್ತು ಶಿಲಪ್ಪಾಧಿಕರಮಲ್ಲಿ ಡೀಟೇಲ್ ಆಗಿ ಎಕ್ಸ್ಪ್ಲನೇಷನ್ ಕೊಟ್ಟಿದ್ದಾರೆ. ಸೊ ಮೂರನೇದು ಬಂದು ಉಣ್ಯತಕ ಅಂತ ಹೇಳ್ತೇವೆ. ಉಣ್ಯತಕ ಉಣ್ಯತಕ ಏನು ಸರ್ ಉಣ್ಯತಕ? ಇದರ ಅರ್ಥ ಏನು? ಉಣ್ಯತಕ ಅಂದ್ರೆ ಎತ್ತರದ ಪ್ರದೇಶ. ಉಣ್ಯತಕ ಅಂದ್ರೂ ಒಂದೇ, ಕರುನಾಟ್ ಅಂದ್ರೂ ಒಂದೇ. ರೈಟ್, ಉಣ್ಯತಕ ಪ್ರದೇಶ. ಸರ್ ಪುಣೆ ಎಡಿಷನ್, ಮುಖ್ಯವಾಗಿ ಪುಣೆ ಎಡಿಷನ್ ಮಹಾಭಾರತದಲ್ಲಿ, ಪುಣೆ ಎಡಿಷನ್ ನೋಡಿ, ಪುಣೆ ಎಡಿಷನ್ ಮಹಾಭಾರತ ಅಂತ ಹೇಳ್ತೇವೆ. ಪುಣೆ ಎಡಿಷನ್ ಆಗುತ್ತೆ, ಆಯ್ತಾ? ಎಸ್, ಪುಣೆ ಎಡಿಷನ್ ಆಫ್ ಮಹಾಭಾರತ್. ಮಹಾಭಾರತ್ ಒಂದು ನೆನ್ಪಿಟ್ಕೊಂಡು, ಮಹಾಭಾರತ. ಓಕೆ, ಸೊ ಪುಣೆ ಎಡಿಷನ್ ಅಂತ ಹೇಳ್ತೀವಿ. ಸೊ ಮಹಾಭಾರತ, ಪುಣ್ಯ ಮಹಾಭಾರತ ಅಂತ ಹೇಳ್ತೀವಿ. ಈ ಮಹಾಭಾರತದಲ್ಲಿ ಪುಣ್ಯ ಎಡಿಷನ್, ಯಾಕಂದ್ರೆ ಎಡಿಷನ್ ಪುಣ್ಯದಿದ್ದು. ರೈಟ್, ಇಲ್ಲಿ ಏನ್ ಎಕ್ಸ್ಪ್ಲೇನ್ ಮಾಡಿದ್ರು? ಉನ್ನತಕ ಅಂತ ಹೇಳ್ತೇವ್ರಿ, ನೆನ್ಪಿಟ್ಕೊಳ್ರಿ. ಉನ್ನತಕ, ಉನ್ನತಕ ಅಂತ ಹೇಳ್ತೀವಿ. ಉನ್ನತಕ, ಉನ್ನತಕ, ಉನ್ನತಕ ಅಂದ್ರೆ ಇಟ್ ಇಸ್ ಆಲ್ಸೋ ಮೀನಿಂಗ್ ಏನಪ್ಪಾ ಅಂದ್ರೆ ಎಲಿವೇಟೆಡ್ ಲ್ಯಾಂಡ್. ಇಷ್ಟು ನೆನ್ಪಿಟ್ಕೊಂಡ್ಬಿಡಿ, ಆಯ್ತಾ? ಕರುನಾಡ್, ಕರುನಾಟ್, ಉನ್ನತಕ. ತಿಳಿತಾ? ಎಸ್. ಇದು ಆದ ನಂತರ ಏನಾಯ್ತಂದ್ರೆ, ಸೊ ಒಂದೊಂದು ಕತೆ ಬರುತ್ತೆ, ಕತೆ ಹೇಳ್ಕೋತ ಹೋಗೋಣ. ಸ್ಟಾರ್ಟ್ ಮಾಡೋಣ ಈಗ. ರೈಟ್, ಯೂನಿಫಿಕೇಶನ್ ಆಫ್ ಕರ್ನಾಟಕ ಯಾವ ರೀತಿ ಬಂತು? ಯೂನಿಫಿಕೇಶನ್, ಕರ್ನಾಟಕದ ಏಕೀಕರಣ. ಸೊ ನಾವು ಒಂದೊಂದು ಏನೇನಾಯ್ತು ಅಂತ ಹೇಳ್ತೀನಿ. ಸೊ ನೀವು ಹಾಗೆ ಬರ್ಕೊಂತ ಹೋಗ್ಬೇಕೆಲ್ಲ. ರೈಟ್, ಇರತ್ತೆ ಪುಸ್ತಕದಲ್ಲೆಲ್ಲ ಇರುತ್ತೆ, ಬಟ್ ನಾವು ಒಂದು ಫ್ರೇಮ್ ಸ್ಟ್ರಕ್ಚರ್ ಬರ್ಬೇಕು. ಸ್ಟ್ರಕ್ಚರ್ ಬರ್ಕೊಂತ ಹೋಗ್ಬಿಡಿ. ಸೊ ಅವಾಗ ನಿಮ್ಗೆ ಡಿಟೇಲ್ ಆಗಿ ತಿಳಿಯುತ್ತೆ. ಪುಣೆಯ ಮಹಾಭಾರತದಲ್ಲಿ ಸೊ ಏನಂತ ಕೊಟ್ಟಿದ್ದಾರೆ? ಉನ್ನತಕ ಅಂತ ಹೇಳ್ತು. ಉನ್ನತಕ, ಉನ್ನತಕ. ನೋಡ್ರಿ, ಉನ್ನತಕ, ಉನ್ನತ, ಪುಣ್ಯ ಆಗಿಲ್ಲ, ಉನ್ನತಕ. ಏನ್ ಪ್ರೊನೌನ್ಸಿಯೇಷನ್ ಹಿಂಗಾಗುತ್ತೆ ಸರ್? ಬರ್ಕೊಳ್ರಿ ಮೊಹಮ್ಮದ್ ಇಸ್ಮಾಯಿಲ್ ಅವರೇ, ಬರ್ಕೊಳ್ರಿ. ವೆರಿ ಗುಡ್. ಯಾಕಂದ್ರೆ ಒಂದೊಂದು ಏಕೀಕರಣ ಶುರು ಮಾಡ್ತೀನಿ ಈಗ. ಈಗ ಹಿಸ್ಟ್ರಿ ಸ್ಟಾರ್ಟ್ ಆಗುತ್ತೆ. ಸ್ವಲ್ಪ ಕತೆ ಕೇಳ್ರಿ, ಸ್ವಲ್ಪ ಕತೆ ಕೇಳ್ಕೋತ ಹೋಗ್ಬೇಕು. ರೈಟ್, ಯಾ, ಕತೆ ಕೇಳ್ಕೋತ ಹೋಗ್ಬೇಕು. ಲೈಟ್ ಇಲ್ಲೋ, ಏನ್ ಮಾಡ್ಲಿ? ಲೈಟ್ ಹೋಗ್ಬಿಟ್ಟೈತಿ, ಏನ್ ಮಾಡ್ಲಿ ಹೇಳ್ರಿ? ಲೈಟ್ ಹೋಗ್ಬಿಟ್ಟೈತಿ, ಬಂದ್ ಬಳಕ ಹಾಕ್ಬಿಡೋಣ. ಎಸ್, ಎಲ್ಲಿ ತಂದ ಹಾಕ್ಲಿ ಹೇಳಪ್ಪ ನನಗೆ? ಇರ್ಲಿ, ಕಾಣಿಸ್ತಾ ಇದೀನಲ್ಲ ನಾನು, ಕಾಣ್ಲಿಕ್ಕೆ ನಡೀತೈತಿ. ಬರ್ದಿದ್ರೆ ಕಾಣಿಸ್ತೈತಿ ಅಲ್ರಿ ಸ್ವಲ್ಪ? ರೈಟ್, ಎಸ್, ಹಾ, ಎಸ್ ಎಸ್, ನೋಡ್ರಿ ನೋಡ್ರಿ, ಆಮೇಲೆ ಎಲ್ಲ ಕಾಣಿಸತ್ತೆ ನಿಮ್ಗೆ ಒಂಚೂರು. ಧಾರವಾಡ, ಧಾರವಾಡ. ಓಕೆ ಸರ್, ತಿಳಿತಾ? ಎಸ್. ಈಗ ಒಂದೊಂದು ಕೂಡ ಎಕ್ಸ್ಪ್ಲೇಷನ್ ಮಾಡೋಣ. ಏಕೀಕರಣ ಬರ್ಕೊಳ್ರಿ. ಆಕ್ಚುಲಿ ಏಕೀಕರಣ ಯಾವಾಗ ಸ್ಟಾರ್ಟ್ ಆಯ್ತು ಕರ್ನಾಟಕದ ಬಗ್ಗೆ ಡೀಟೇಲ್ ಆಗಿ ನಾವು ಏಕೀಕರಣ ನೋಡೋಣ. ಬೇಡ ಏಕೀಕರಣ, ಯೂನಿಫಿಕೇಶನ್ ಆಫ್ ಕರ್ನಾಟಕ. ಯಾಕಂದ್ರೆ ಹಿಸ್ಟ್ರಿ ಬರುತ್ತೆ, ಬಟ್ ನಾವು ಸ್ವಲ್ಪ ಇಲ್ಲಿ ಜಾಗ್ರಫಿಯಲ್ಲಿ ಸ್ಟಾರ್ಟ್ ಮಾಡೋಣ. ಯೂನಿಫಿಕೇಶನ್ ಆಫ್ ಕರ್ನಾಟಕ ನೀವು ಮೇನ್ಸ್ ಅಲ್ಲಿ ಕೇಳ್ತಾರಲ್ಲ, ಮೇನ್ಸ್ ಅಲ್ಲಿ ಕ್ವಶನ್ಸ್ ಕೂಡ ಕೇಳ್ತಾರೆ. ಯೂನಿಫಿಕೇಶನ್ ಆಫ್ ಕರ್ನಾಟಕ ಏನ್ ಮಾಡಕ್ಕಾಗಲ್ಲ, ಕರ್ನಾಟಕ ಯೂನಿಫಿಕೇಶನ್ ಕೂಡ ಸ್ವಲ್ಪ ನೋಡೋಣ ಯಾವ್ಯಾವ ರೀತಿ ಐತೆ ಅನ್ನೋದು. ಒಂದೊಂದು ಇಸ್ವಿ ಹೇಳ್ತಿರ್ತೀನಿ, ಅಲ್ಲಿ ಏನೇನು ಘಟನೆಗಳಾದ್ರೂ ಸ್ವಲ್ಪ ಗೊತ್ತಿರಬೇಕು. ಕರ್ನಾಟಕದ ಏಕೀಕರಣ, ಕರ್ನಾಟಕದ ಏಕೀಕರಣ, ಏಕೀಕರಣ. ಎಸ್, ಈ ಟಾಪಿಕ್ ಬೇಕಾ? ಇರ್ಲಿ. ಯೂನಿಫಿಕೇಶನ್ ಆಫ್ ಕರ್ನಾಟಕ ಯಾವ್ಯಾವ ರೀತಿ ಆಯ್ತು, ಕರ್ನಾಟಕದ ಏಕೀಕರಣ ಹೇಗೆ ಸ್ಟಾರ್ಟ್ ಆಯ್ತು ಸರ್ ನೋಡಿ. ಒಂದೊಂದು ಇಸ್ವಿ ಕೂಡ ಹೇಳ್ತಿರ್ತೀನಿ. 1779 ಸ್ಟಾರ್ಟ್ ಆಗತ್ತೆ. 1799 ಟಿಪ್ಪು ಯಾವಾಗ ಸೋಲ್ತ ನೋಡ್ರಿ, 4ನೇ ಆಂಗ್ಲೋ ಮೈಸೂರು ಯುದ್ಧದಲ್ಲಿ. ಟಿಪ್ಪು ಸೋತಾಗ ಏನಾಗತ್ತೆ ಅವಾಗ ಸೊ ಎಲ್ಲ ನಮ್ಮ ಯೂನಿಫಿಕೇಶನ್ ಹಂಚಿ ಹೋಗ್ಬಿಡುತ್ತೆ. ಒಡೆಯರ್, ಮೈಸೂರು ಒಡೆಯರ್ಗೆ ಒಪ್ಪಿಸ್ತಾರೆ ಇವರು ಬ್ರಿಟಿಷರು. ಬಟ್ ಕಂಟ್ರೋಲ್ ಮಾಡೋರು ಯಾರು? ಬ್ರಿಟಿಷರು. ಮೈಸೂರು ಆಡಳಿತದಲ್ಲಿ, ಒಡೆಯರ್ ಆಡಳಿತದಲ್ಲಿ ಇರುತ್ತೆ. ಆದ್ರೆ ಮುಖ್ಯವಾಗಿ ರಿಮೋಟ್ ಯಾರ ಕೈಲಿ ಇರುತ್ತೆ? ಬ್ರಿಟಿಷ್ ಆಡಳಿತದಲ್ಲಿ ಇರುತ್ತೆ, ಬ್ರಿಟಿಷ್ ಕಂಟ್ರೋಲ್ ಇರುತ್ತೆ. ರೈಟ್, ಎಸ್. ವೈಟಾ ಸಾಕಲ್ಲ? ಕಾಣಿಸ್ತಾ ಇದೆಯಲ್ಲ ಎಲ್ಲರಿಗೂ ಡೀಟೇಲ್ ಆಗಿ? ಕಾಣಿಸ್ತಾ ಇದೆಯಲ್ಲ ಹೇಳ್ರಪ್ಪ ಡೀಟೇಲ್ ಆಗಿ? ಎಸ್, ನೋಡಿ. ಏಕೀಕರಣ ಆರಂಭವಾಗುವುದು ಯಾವಾಗ? 1799 ನಂತರ ಸ್ಟಾರ್ಟ್ ಮಾಡೋಣ ಒಂದೊಂದು. ಸೊ ಮೊದಲನೇದಾಗಿ ಏಕೀಕರಣ ಸ್ಟಾರ್ಟ್ ಆಗತ್ತು. ಒಂದೊಂದು ಇಸ್ವಿ ನೋಡ್ಕೊಂತ ಬರೀತಿರ್ತೀನಿ, ಅದನ್ನು ಬರ್ಕೊಂತ ಹೋಗ್ರಿ. 1799 ಏನಾಯ್ತು ಸರ್? ಏನಾಯ್ತು ಹೇಳ್ರಿ? ಏನಾಯ್ತು 1799 ಏನಾಯ್ತು? 4ನೇ ಆಂಗ್ಲೋ ಮೈಸೂರು ಯುದ್ಧದಲ್ಲಿ. ಬರ್ಕೊಡ್ರಿ. 4ನೇ ಆಂಗ್ಲೋ ಮೈಸೂರು ಯುದ್ಧದಲ್ಲಿ, 4ನೇ ಆಂಗ್ಲೋ ಮೈಸೂರು ಯುದ್ಧದಲ್ಲಿ ಏನಾಯ್ತು? ಯುದ್ಧದ ನಂತರ ಟಿಪ್ಪು ಏನಾಯ್ತ್ರಿ? ಟಿಪ್ಪು ತಿರ್ಕೊಂಡ್ರಲ್ಲ? ಎಸ್, ಯಾ, ವೆಲ್ಲಸ್ಲಿಗೆ 100%. ಯುದ್ಧದ ನಂತರ ಸೊ ನಮ್ಮ ಟಿಪ್ಪು ಏನಾದ್ರು, ಅಥವಾ ಇದ್ರ ಟಿಪ್ಪು ಅವ್ರು ಏನ್ ಮಾಡ್ರು? ತೀರ್ಕೊಂಡ್ರು. ಸೊ ಟಿಪ್ಪು ಅವರು ತೀರ್ಕೊಂಡರು. ಓಕೆ, ಆ ಯುದ್ಧದಲ್ಲಿ ಅವರು ನಂತರ ಅಂದ್ರೆ ಯುದ್ಧದಲ್ಲೇ ತೀರ್ಕೊಂಡ್ರು. ರೈಟ್, ಅರ್ಥ ಆಯ್ತಾ? ಸೊ ಮುಂದೆ ಏನಾಯ್ತಪ್ಪ ಅಲ್ರಿ, ಒಂದು ರೆಸಿಡೆಂಟ್ ಅನ್ನ ನೇಮಕ ಮಾಡಿದ್ರು. ರೆಸಿಡೆಂಟ್ ನೇಮಕ ಆಯ್ತು. ಯಾರು ಸರ್ ರೆಸಿಡೆಂಟ್? ಸೊ ಒನ್ ಇಂಪಾರ್ಟೆಂಟ್ ಆಫ್ಟರ್ 4th ಆಂಗ್ಲೋ ಮೈಸೂರು ವಾರ್. ಆಫ್ಟರ್ 4th ಆಂಗ್ಲೋ ಮೈಸೂರು ವಾರ್, ಸೊ ದ ಮೈಸೂರು ಸ್ಟೇಟ್ ವಾಸ್ ರೂಲ್ಡ್ ಬೈ ಅ ರೆಸಿಡೆಂಟ್ ಅಂತ ಹೇಳ್ತೀವ್ರಿ. ರೆಸಿಡೆಂಟ್
ಪರ್ಟಿಕ್ಯುಲರ್ಲಿ ಆ ಬ್ರಿಟಿಷ್ ರೆಸಿಡೆಂಟ್. ಅವ್ರೇನಪ್ಪಾ ಅಂದ್ರೆ ಬ್ರಿಟಿಷ್ ಕಂಟ್ರೋಲ್ ಮಾಡೋರು ಬ್ರಿಟಿಷ್ ಮೇಲೆ. ರೆಸಿಡೆಂಟ್ ನೇಮಕ ಮಾಡಿದವರು ಯಾರು? ಬ್ರಿಟಿಷರು, ರೈಟ್. ಸೊ ಬ್ರಿಟಿಷರು ರೆಸಿಡೆಂಟ್ ಅಂತ ನೇಮಕ ಮಾಡಿ ಆಫ್ಟರ್ ಫೋರ್ತ್ ಆಂಗ್ಲೋ ಮೈಸೂರು ವಾರ್ ಅಂತ ಹೇಳ್ತೀವಿ. ಸೊ ಅವಾಗ ಈ ನಮ್ಮ ಮೈಸೂರು ರಾಜ್ಯ ಅಂತ ಹೇಳ್ತೀವಲ್ರಿ, ಮೈಸೂರು ಸ್ಟೇಟ್ ಅಂತ ಹೇಳ್ತೀವಿ. ಯಾರ ಆಡಳಿತ ಇತ್ತು? ಬ್ರಿಟಿಷರ ಒಬ್ಬರು ರೆಸಿಡೆಂಟ್ ಅನ್ನ ಮಾಡಿದ್ರು, ಅವರ ಆಡಳಿತಕ್ಕೆ ಬಂದಿರುವಂತದ್ದು. ತಿಳಿತಾ? ಎಸ್, ಇದೊಂದು ನೆನ್ಪಿಟ್ಕೊಳ್ರಿ. ಓಕೆ, ಹಾ. ಸೊ ಮೊದಲನೇದು ಪರೋಕ್ಷ ಆಡಳಿತ ಆರಂಭ ಅಂತ ಹೇಳ್ತೀವ್ರಿ, ಪ್ರತ್ಯಕ್ಷ ಅಲ್ಲ. ಏನಂತ ಹೇಳ್ಬೇಕು ನಾವು? ಪರೋಕ್ಷ ಆಡಳಿತ ಆರಂಭ. ಪರೋಕ್ಷ ಆಡಳಿತ ಯಾರು ಪರೋಕ್ಷವಾಗಿ ಮಾಡೋರು? ಆರಂಭವಾಯ್ತು, ರೈಟ್. ಹಾ, ಅಂದ್ರೆ ಇಂಡೈರೆಕ್ಟ್ ಅಂತ ಹೇಳ್ತೇವ್ರಿ, ಡೈರೆಕ್ಟ್ ಅಲ್ಲ, ಇಂಡೈರೆಕ್ಟ್. ಇಟ್ ವಾಸ್ ಕಂಟ್ರೋಲ್ಡ್ ಬೈ ಇಂಡೈರೆಕ್ಟ್ ರೂಲ್ ಬೈ ಬ್ರಿಟಿಷರ್ಸ್ ನೆನ್ಪಿಟ್ಕೊಳ್ರಿ. ಆದ್ರೆ ಒಡೆಯರೇನೋ ಹೆಸರಿಗೆ ಮಾತ್ರ ರಾಜರು, ಒಡೆಯರೇನಿದ್ರು ಹೆಸರಿಗೆ ಮಾತ್ರ ರಾಜರು ಇದ್ರು. ಆದ್ರೆ ಅವ್ರನ್ನ ಕಂಟ್ರೋಲ್ ಮಾಡೋರು, ರಿಮೋಟ್ ಕಂಟ್ರೋಲ್ ಯಾರು ಅಂಡ್ರಲ್ಲಿ ಇತ್ತಪ್ಪ ಅಂದ್ರೆ ಸೊ ಬ್ರಿಟಿಷರ್ಸ್. ಸೊ ದೆ ನೇಮ್ಡ್ ರೆಸಿಡೆಂಟ್ ಅಂಡ್ ರೆಸಿಡೆಂಟ್ ವಿಲ್ ಗೋಯಿಂಗ್ ಟು ಕಂಟ್ರೋಲ್ ಹೋಲ್ ಮೈಸೂರು ಸ್ಟೇಟ್ ಅಂತ ಹೇಳ್ತೀವಿ. ಆ ಮೈಸೂರು ರಾಜ್ಯವನ್ನ ಒಬ್ರು ಯಾರಪ್ಪ ಅಂದ್ರೆ ಬ್ರಿಟಿಷರ ರೆಸಿಡೆಂಟ್. ಎಸ್, ಯಾ, ವಿರ್ ಲೈಕ್ ಪ್ರಾಫಿಟ್ಸ್. ಅದೇ ರೀತಿ ಒಡೆಯರ್ ಏನಿದ್ರು, ಒಡೆಯರ್ ಪಾಕೆಟ್ ತನರ್ ಇದ್ರು. ಯಾಕಂದ್ರೆ ಗೊತ್ತಲ್ಲ ನಮ್ಗೆ 1959 ದಿಂದ ಕಂಪ್ಲೀಟ್ ಕಂಟ್ರೋಲ್ ತೆಗೆದುಕೊಂಡ್ರು. ನಾವ್ ಹಂಗೆ ಇತ್ತವ್ರೆ, ಹಣಿವಾರ ಏನ್ ಮಾಡಕ್ಕಾಗಲ್ಲ. ಅರ್ಥ ಆಯ್ತಾ? ಎಸ್. ಇದರಾದ ನಂತರ ಬ್ರಿಟಿಷರ ವಿರುದ್ಧ ಅನೇಕ ಜನರು ದಂಡೆಗೆತ್ತರು. ಹೌದಾ? ಹಾ. ಸೊ ಮೆನಿ ಪೀಪಲ್ ಫ್ರಮ್ ಕರ್ನಾಟಕ ದೇ ಸ್ಟಾರ್ಟೆಡ್ ವಾರ್ ಅಗೇನ್ಸ್ಟ್ ಬ್ರಿಟಿಷರ್ಸ್. ಸೊ ಇದು ಆದ ನಂತರ ಬಂದಿರುವಂತದ್ದೇ ಒಂದೊಂದು ಪ್ರದೇಶದಲ್ಲಿ ಒಬ್ಬೊಬ್ಬರು ಬಂದಿದ್ದಾರೆ. ಅದನ್ನೇ ಡೀಟೇಲ್ ಆಗಿ ನಾವು ಹೇಳುವಂತದ್ದು, ರೈಟ್. ಏಕೀಕರಣ ಸ್ಟಾರ್ಟ್ ಆಗಿದೆ, ಆರಂಭ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ, ನೀವು ಇಲ್ಲಿಂದಾನೆ ಬರೀಬೇಕು. ಮತ್ತೆ 1800ರಲ್ಲಿ ಫೇಮಸ್ ನೋಡ್ರಿ, ದೊಂಡಿಯಾ ವಾಗ್ ಅನ್ನೋರು. ಕೇಳಿದ್ರಾ? ದೊಂಡಿಯಾ ವಾಗ್ ಚನ್ನಗಿರಿಯಲ್ಲಿ ಇವರು ಉಗಮವಾಯಿತು. ದೊಂಡಿಯಾ ವಾಗ್ ಫೇಮಸ್. ಎಸ್, ಪವಾರ್ ಕುಟುಂಬದಲ್ಲಿ, ಮರಾಠದ ಒಂದು ಪವಾರ್ ಕುಟುಂಬದಲ್ಲಿ ಸೊ ಇವರು ಜನ್ಮ ತಾಳಿದ್ರು. ಚನ್ನಗಿರಿ ಎಲ್ಲಿದೆ? ಚನ್ನಗಿರಿ ಎಲ್ಲಿ ಬರುತ್ತೆ? ಚನ್ನಗಿರಿ ಇವತ್ತು ದಾವಣಗೆರೆ ಕೇಳಿದ್ರಲ್ಲ, ಅಲ್ಲಿ ಇವರು ಉಗಮ ಆಗಿರುವಂತದ್ದು. ಎಸ್, ದಾವಣಗೆರೆ. ಬಹಳ ಫೇಮಸ್ ವ್ಯಕ್ತಿ ಇವರು. ಯಾಕಂದ್ರೆ ಹೈದರಾಲಿಯಲ್ಲಿ ಕೂಡ ಸೈನಿಕರಾಗಿದ್ರು, ನಂತರ ಟಿಪ್ಪುನಲ್ಲಿ ಕೂಡ ಸೊ ಸೈನಿಕರಾಗಿದ್ರು. ಮತ್ತೆ ಸೊ ಅವರು ಮರಾಠರಿದ್ರು ಕೂಡ ಸೊ ಇಸ್ಲಾಂ ಧರ್ಮಕ್ಕೆ ಮತಾಂತರ ಕೂಡ ಹೊಂದಿದ್ರು. ಅದು ಕೂಡ ಹಿಸ್ಟ್ರಿಯಲ್ಲಿ ಕೂಡ ಇದೆ, ವಿಕಿಪೀಡಿಯಾದಲ್ಲಿ ತೆಗೆದು ನೋಡ್ರಿ, ಸ್ವಲ್ಪ ಕೊಟ್ಟಿದ್ದಾರೆ ಅದ್ರ ಬಗ್ಗೆ, ರೈಟ್. ಸೊ ಇವ್ರ ಹೆಸರು ಏನಪ್ಪಾ ಅಂದ್ರೆ ಇನ್ನೊಂದು ಹೆಸರು ಕೂಡ ಕರಿತಿದ್ರು, ಮಲಿಕ್ ಜಹಾನ್ ಖಾನ್ ಅಂತ ಕೂಡ ಹೇಳ್ತಾರೆ. ಇವ್ರ ಇನ್ನೊಂದು ಹೆಸರೇನು? ಮಲಿಕ್ ಜಾನ್ ಖಾನ್. ಹೌದಾ? ಎಸ್, ಖಾನ್. ದೊಂಡ್ಯವಾಗದ ಇನ್ನೊಂದು ಹೆಸರು ಮಲಿಕ್ ಜಾನ್ ಖಾನ್ ಅಂತ ಕೂಡ ಹೇಳ್ತಿದ್ರು. ಸೊ ಇವರು ಹೈದರಾಲಿ ಆಡಳಿತದಲ್ಲಿ ಸೈನಿಕರಾಗಿದ್ರು ಮತ್ತು ಟಿಪ್ಪುನಲ್ಲಿ ಕೂಡ ಸೈನಿಕರಾಗಿದ್ರು. ಟಿಪ್ಪು ಜೊತೆ ಸ್ವಲ್ಪ ಏನಪ್ಪಾ ಅಂದ್ರೆ ಹೈದರಾಲಿ ಮರಣದ ನಂತರ ಟಿಪ್ಪು ಅಧಿಕಾರ ಹಸ್ತಾಂತರಿಸುವಾಗ ಕೂಡ ತೊಂದರೆ ಮಾಡಿದ್ರು. ಮತ್ತೆ ಟಿಪ್ಪುನಿಂದ ತೊರೆದು ಹೋಗಿದ್ರು. ಇವತ್ತಿನ ಲಕ್ಷ್ಮೇಶ್ವರ ಗದಗಲ್ಲಿದ್ದಲ್ಲ ಆ ಕಡೆ, ಲಕ್ಷ್ಮೇಶ್ವರ ಆ ಕಡೆ ಗೆರಿಲ್ಲಾ ವಾರ್ ಕೂಡ ಮಾಡಿದ್ರು. ಗೆರಿಲ್ಲಾ ವಾರ್, ಸಣ್ಣ ಸಣ್ಣ ಪ್ರಾಂತ್ಯಗಳನ್ನು ಮಾಡಿಕೊಂಡು ಗೆರಿಲ್ಲಾ ವಾರ್. ಮುಖ್ಯವಾಗಿ ಸೊ ಮರಾಠ ಮತ್ತು ಇಂಗ್ಲಿಷರ ಜೊತೆ ಇತ್ತು. ಬಟ್ ಏನು ಮರಾಠರು ಮತ್ತು ಬ್ರಿಟಿಷರು ಸೊ ಒಟ್ಟಾಗಿ ಏನ್ ಮಾಡಿದ್ರಪ್ಪ ಅಂದ್ರೆ ಈ ದೊಂಡ್ಯಾವಾಗನ್ನ ಸೊ ಒಂದು ಯುದ್ಧದಲ್ಲಿ ಸೋಲಿಸ್ಬಿಟ್ರು. ಇವತ್ತು ನಾವು ಹೇಳ್ತೀವಿ ಕಣಗಾಳ ಅಂತ ಹೇಳ್ತೀವಿ. ಕಣಗಾಳ ಎಲ್ಲಿ ಬರುತ್ತೆ? ಕಣಗಾಳ ಅಂತಂದ್ರೆ ರಾಯಚೂರ ದುವಾಬದಲ್ಲಿ, ರಾಯಚೂರು ಪ್ರದೇಶದಲ್ಲಿ ಇವರು ತೀರ್ಕೊಂಡ್ರು. ಎಸ್, ರಾಕೆಟ್ ಲಾಂಚ್ ಮಾಡಿದ್ರು 100%. ಸೊ ದೊಂಡ್ಯಾವಾಗ್ ಅವರು, ಆಯ್ತಾ? ಎಸ್, ಬ್ರಿಟಿಷರ ವಿರುದ್ಧ ಹೋರಾಡಿದಂತ ಒಂದು ಪ್ರಮುಖ ವ್ಯಕ್ತಿ ನೋಡ್ರಿ. ಬ್ರಿಟಿಷರ ವಿರುದ್ಧ ಹೋರಾಡಿದ ವ್ಯಕ್ತಿ, ಹಿ ಫಾಟ್ ಅಗೇನ್ಸ್ಟ್ ಬ್ರಿಟಿಷರ್ಸ್ ಅಂತ ಹೇಳ್ತೀವಿ. ಬ್ರಿಟಿಷರ ವಿರುದ್ಧ ಹೋರಾಡಿದರು. ಇದನ್ನ ನೆನ್ಪಿಟ್ಕೊಳ್ರಿ. ಇವರು ಎಲ್ಲಪ್ಪ ಅಂದ್ರೆ ರಾಯಚೂರು ಕೊಣಗಾಳ ಅಂತ ಹೇಳ್ತೇವೆ. ಕೊಣಗಾಳ ಹೌದಲ್ವಾ? ರಾಯಚೂರ್ ಹತ್ತಿರ ಸೊ ಮರಣ ಹೊಂದಿದರು ಅಂತ ಹೇಳ್ತೀವಿ. ಮರಣ ಹೊಂದಿದರು ದೊಂಡ್ಯವಾಗ್. ಫೇಮಸ್ ವ್ಯಕ್ತಿ ಅವರು, ಮರಣ ಹೊಂದಿದರು, ಬಹಳ ಫೇಮಸ್ ವ್ಯಕ್ತಿ, ರೈಟ್. ಸೊ ಬ್ರಿಟಿಷರು ಇವ್ರನ್ನ ಸೋಲಿಸ್ಬಿಟ್ರು. ಓಕೆ, ಎಸ್. ನೋಡಿ ಆರ್ಥರ್ ವೆಲ್ಲಸ್ಲಿ ಅವರು ಏನ್ ಮಾಡಿದ್ರು? ಎಸ್, ಯಾ, ಕಣಗಿನ ಹಾಳ, ಯಾ, ಆರ್ಥರ್ ವೆಲ್ಲಸ್ಲಿ ಅವರು. ಯಾರ ಇದ್ರಲ್ಲಿ? ಆರ್ಥರ್ ವೆಲ್ಲಸ್ಲಿ ಅಂತ ಹೇಳ್ತೀವಿ. ಆರ್ಥರ್ ವೆಲ್ಲಸ್ಲಿ ಸೊ ಎಲ್ಲಪ್ಪ ಅಂದ್ರೆ ಮುಖ್ಯವಾಗಿ ಆರ್ಥರ್ ವೆಲ್ಲಸ್ಲಿ ಬರ್ಕೊಡ್ರಿ ನೀಟಾಗಿ. ಆರ್ಥರ್ ವೆಲ್ಲಸ್ಲಿ ಏನ್ ಮಾಡಿದ್ರು? ಸೊ ಇವರು ರಾಯಚೂರ್ ಹತ್ರ ಇವರನ್ನ ಕೊಂದು ಬಿಟ್ರು ಅಂತ ಹೇಳ್ತೀವಿ. ಕೊಂದು ಬಿಟ್ರು ರಾಯಚೂರ್ ಹತ್ರ ಇವರನ್ನ ಕೊಂದು ಬಿಟ್ರು, ರೈಟ್. ದುವಾ ಪ್ರದೇಶದಲ್ಲಿ ಅಂತ ಹೇಳ್ತೀವಿ. ಕೊಣಗನಾಳ ಅಂತ ಹೇಳ್ತೀವಿ. ಕೊಂಗನಾಳ ಅಂತ ಕೊಣಗನಾಳ, ರೈಟ್. ಸೊ ಬರ್ಕೊಂಡ್ಬಿಡ್ರಿ. ಯಾ, ನಿಜಾಮ್ ಎಲ್ಲರೂ ಸಪೋರ್ಟ್ ಮಾಡಿದ್ರು. ಅದಕ್ಕೆ ಸಪೋರ್ಟ್ ಮಾಡಿ ಇವರನ್ನ ಕೊಂದು ಬಿಟ್ರು. ಎಲ್ಲಿ? ಎಸ್, ನೆನ್ಪಿಟ್ಕೊಂಡ್ಬಿಡಿ. ರಾಯಚೂರ್ ಹತ್ರ ಕೊಂದು ಬಿಟ್ರು, ಹತ್ತಿರ ಅಂತ ಹೇಳ್ತೀವಿ. ಇದೊಂದು ಪದ ಬೇಡ, ಹಿಸ್ಟ್ರಿ ಬಹಳ ಸಾಕಿಷ್ಟೇ. ತಿಳಿತಾ ಇದೋ? ಎಸ್. ಸೊ ನೋಡಿ, ಸೊ ಇವರು ಬಹಳ ಅತ್ಯಂತ ಏನಪ್ಪಾ ಅಂದ್ರೆ ಗೆರಿಲ್ಲಾ ವಾರ್ ಕೂಡ ಮಾಡಿದ್ರು. ಇವರು ಇನ್ನೊಂದು ಹೆಸರೇನಿದೆ? ಇನ್ನೊಂದು ಹೆಸರೇನು ಹೇಳ್ರಿ ನೋಡ್ರಿ. ಉಭಯ ಲೋಕಾಧೀಶ್ವರ ಅಂತ ಕೂಡ ಕರೀತಾರೆ. ಇವರ ಇನ್ನೊಂದು ಹೆಸರೇನು? ದೊಂಡ್ಯವಾಗದು ಉಭಯ ಲೋಕಾಧೀಶ್ವರ ಅಂದ್ರೆ ಏನು? ಕಿಂಗ್ ಆಫ್ ಟೂ ವರ್ಲ್ಡ್ಸ್ ಅಂತ ಹೇಳ್ತಾರೆ. ಕಿಂಗ್ ಆಫ್ ಟೂ ವರ್ಲ್ಡ್ಸ್, ಎರಡು ಜಗತ್ತಿನ ರಾಜ ಅಂತ ಕೂಡ ಹೇಳ್ತಾರೆ. ಕಿಂಗ್ ಆಫ್ ಟೂ ವರ್ಲ್ಡ್ಸ್,
ರೈಟ್. ಯಾ, ಕಿಂಗ್ ಆಫ್ ಟೂ ವರ್ಲ್ಡ್ಸ್, ಉಭಯ ಲೋಕಾಧೀಶ್ವರ ಅಂತ ಹೇಳ್ತಾರೆ. ರೈಟ್, ಕಿಂಗ್ ಆಫ್ ಟೂ ವರ್ಲ್ಡ್ಸ್, ಉಭಯ ಲೋಕಾಧೀಶ್ವರ ಅಂತೂ ಕೂಡ ಒಂದು ಬಿರುದು ಇದೆ. ಯಾರಿಗೆ ಬಿರುದು? ಈ ದೊಂಡಿಯಾವಾಗ ಅವರು. ಫೇಮಸ್ ಅವರು, ಅರ್ಥ ಆಯ್ತಾ? ಬಹಳ ಬಹಳ ಫೇಮಸ್. ನಾವು ಕೇಳಲಾರ್ದ ಹೆಸರನ್ನು ಕೂಡ ಡೀಟೇಲ್ ಆಗಿ ಕೇಳಬೇಕು. ಗೆರಿಲ್ಲಾ ವಾರ್ ಮಾಡಿದ್ರು. ಗೆರಿಲ್ಲಾ ವಾರ್ ಯಾರು ಮಾಡಿದ್ರು? ಈ ದೊಂಡಿಯಾವಾಗ ಅವ್ರು ಮಾಡಿದ್ರು, ಲಕ್ಷ್ಮೇಶ್ವರ ಹತ್ರ. ಇವತ್ತು ಹೇಳಿದ್ರೆ ಲಕ್ಷ್ಮೇಶ್ವರ ಎಲ್ಲಿ ಕಂಡು ಬರುತ್ತೆ? ಲಕ್ಷ್ಮೇಶ್ವರ ಎಲ್ಲಿ ಕಂಡು ಬರುತ್ತೆ? ಗದಗ್. ಗದಗ್ ಹತ್ರ ಸಣ್ಣ ಹಾಗೆ ಗುಂಪುಗಳನ್ನ ಕಟ್ಕೊಂಡು ಗೆರಿಲ್ಲಾ ವಾರ್, ಹಾ, ಗೊತ್ತಾರರಿಗೆ ವಾರ್ ಮಾಡ್ತಾ ಇದ್ದಾರೆ. ಗೆರಿಲ್ಲಾ ವಾರ್ ಕೂಡ ಮಾಡಿದ್ರು, ಬ್ರಿಟಿಷರ ವಿರುದ್ಧ ಮತ್ತು ಮರಾಠರ ವಿರುದ್ಧ ಕೂಡ ಮಾಡಿದ್ರು. ಈವನ್ ಟಿಪ್ಪು ಜೊತೆ ಕೂಡ ಅಪೋಸಿಟ್ ಆಗಿದ್ರು. ಟಿಪ್ಪು ಅಲ್ಲಿ ಇದ್ರು. ಟಿಪ್ಪು ಜೊತೆ ಏನಪ್ಪಾ ಅಂದ್ರೆ ಸಹಕಾರ ಕರೆಕ್ಟ್ ಆಗಿರ್ಲಿಲ್ಲ ಅವ್ರ ಜೊತೆ. ಟಿಪ್ಪುವನ್ನು ಬಿಟ್ಟು ಗೆರಿಲ್ಲಾ ವಾರ್ ಕೂಡ ಸ್ಟಾರ್ಟ್ ಮಾಡಿದ್ರು. ಮತ್ತೆ ಬ್ರಿಟಿಷರ ವಿರುದ್ಧ ಹೋರಾಡಿ 1800 ರಾಯಚೂರಿನ ಹತ್ತಿರ ಆರ್ಥರ್ ವೆಲ್ಲೆಸ್ಲಿ ಏನ್ ಮಾಡಿದ್ರು? ಇವರನ್ನ ಹತ್ಯೆಗೈದ್ರು. ಸೊ ದಿಸ್ ಇಸ್ ಅಬೌಟ್ ವಾಟ್? ದೊಂಡಿಯಾವಾಗ. ಎಲ್ಲಿದ್ದ ದೊಂಡಿಯಾವಾಗ? ಏನೇನ್ ಇಂಪಾರ್ಟೆಂಟ್ ಪಾಯಿಂಟ್ ಅಷ್ಟೇ ಬರ್ಕೊಂಡ್ಬಿಡ್ರಿ. ಉಭಯ ಲೋಕಾಧೀಶ್ವರ, ಓಕೆನಾ? ರೈಟ್. ನಂತರ ಬಂದಿದ್ದು 1819ನೇ ಶತಮಾನದಲ್ಲಿ. ನಂತರ ಯಾರು ಬರ್ತಾರೆ ಸರ್? ಟಿಪ್ಪು ಆರ್ಮಿಯಲ್ಲೇ ಇದ್ರು. ಟಿಪ್ಪು ಜೊತೆ ಸ್ವಲ್ಪ ಅವರಿಗೆ ಏನಿತ್ತು? ತೊಂದರೆ ಇತ್ತು, ಅದಕ್ಕೆ ಬಿಟ್ಟು ಹೋಗಿ. ಇತಿಹಾಸ ಇದೆ ನೋಡ್ರಿ, ಇತಿಹಾಸದಲ್ಲಿ ಬರೀತಾರೆ, ನಾವಂತೂ ನೋಡಿಲ್ಲ, ಕೇಳ್ಬೇಕಷ್ಟೇ. ನೋಡ್ರಿ, 1819ರಲ್ಲಿ ಏನಾಯ್ತು ಸರ್? 1819ರಲ್ಲಿ ಏನಾಯ್ತು? ಬ್ರಿಟಿಷರ ವಿರುದ್ಧ ಮತ್ತೆ ಯಾರು ಹೋರಾಟ ಮಾಡಿದ್ರು? ಕೊಪ್ಪಳದ ವೀರಪ್ಪ ನಾಯಕ ಅಂತ ಹೇಳ್ತೀವಿ. ರೈಟ್, ಎಸ್. ವೀರಪ್ಪ ನನ್ಬೇಡ್ರಪ್ಪ, ವೀರಪ್ಪ, ಎಸ್, ಕೊಪ್ಪಳದ ವೀರಪ್ಪ ನನ್ಬೇಡ್ರಿ. ಸೊ ಕೊಪ್ಪಳದ ವೀರಪ್ಪ ಅಂತ ಹೇಳ್ತೀವ್ರಿ, ವೀರಪ್ಪ. ಆಯ್ತಾ? ವೀರಪ್ಪ ಆಫ್ ಕೊಪ್ಪಳ. ಇಂಗ್ಲಿಷ್ ಅಲ್ಲಿ ಬರ್ಕೋತಿರಲ್ಲ ಎಲ್ರು? ವೀರಪ್ಪ ಆಫ್ ಕೊಪ್ಪಳ, ಹಿ ಫಾಟ್ ಅಗೇನ್ಸ್ಟ್ ಬ್ರಿಟಿಷರ್ಸ್ ಅಂತ ಹೇಳ್ತೀವ್ರಿ. ವೀರಪ್ಪ ಆಫ್ ಕೊಪ್ಪಳ. ಸೊ ಬ್ರಿಟಿಷರ ವಿರುದ್ಧ ಹೋರಾಟ ಸ್ಟಾರ್ಟ್ ಮಾಡಿದ್ರು. ಬ್ರಿಟಿಷರ ವಿರುದ್ಧ ಹೋರಾಟ ಮಾಡಿದವರು ಯಾರು? ಇವರು. ಸೊ ಇವರ ನಂತರ ನಮ್ಗೆ ಕಂಡು ಬರೋರು ನೋಡಿ, ಕೊಪ್ಪಳದ ವೀರಪ್ಪ ಅಂತ ಹೇಳ್ತೀವಿ. ನೆಕ್ಸ್ಟ್ ನೋಡ್ರಿ, ನೆಕ್ಸ್ಟ್ ಕಂಡು ಬಂದವರು ನಮ್ಗೆ 1824ರಲ್ಲಿ ಯಾರು ಹೇಳ್ರಿ? ಎಲ್ಲರಿಗೂ ಗೊತ್ತಿದೆ ಇತಿಹಾಸ. ಕಿತ್ತೂರು ಚೆನ್ನಮ್ಮ ಅವರು ಕೂಡ, ಎಸ್, ನೆನ್ಪಿಟ್ಕೊಳ್ರಿ. ಕಿತ್ತೂರು ಚೆನ್ನಮ್ಮ ಹೋರಾಟ. ಕಿತ್ತೂರು ಚೆನ್ನಮ್ಮನ ಹೋರಾಟ. ಸೊ ಯಾವಾಗ ಆರಂಭವಾಯ್ತು? ಸೊ ಬ್ರಿಟಿಷರ ವಿರುದ್ಧ ವೀರ ಮಹಿಳೆ ಅಂತ ಹೇಳ್ತೀವಿ. ನಮ್ಮ ಇತಿಹಾಸದಲ್ಲಿ ಉಲ್ಲೇಖ ಆಗಿದೆ. ಇಂಡಿಯನ್ ಹಿಸ್ಟ್ರಿ ಬಂದಾಗ, ಕರ್ನಾಟಕ ಹಿಸ್ಟ್ರಿ ಬಂದಾಗ ಕಿತ್ತೂರು ರಾಣಿ ಚೆನ್ನಮ್ಮನ ಬಗ್ಗೆ ಎಷ್ಟು ಹೇಳಿದ್ರು ಕೂಡ ಕಡಿಮೆ. ನಮ್ಮ ಮಗು ಅವರು, ಎಸ್, ಯಾಕಂದ್ರೆ ವೀರ ಮಹಿಳೆ ಅಂತ ಕೂಡ ಹೇಳ್ತೇವೆ ನೋಡಿ. ಅತ್ಯಂತ ಶೂರತನದಿಂದ ಬ್ರಿಟಿಷರ ವಿರುದ್ಧ ಹೋರಾಡಿದ ಮಹಿಳೆ. ನಮ್ಮ ಹಿಸ್ಟ್ರಿ ಬುಕ್, ಯಾವುದೇ ಇಂಡಿಯನ್ ಹಿಸ್ಟ್ರಿ ಬುಕ್ ತಗೊಳ್ರಿ, ಸೊ ಬಹಳ ಡೀಟೇಲ್ ಆಗಿ ಬರ್ದಿದ್ದಾರೆ. ಯಾಕಂದ್ರೆ ಮಹಿಳೆ ಬ್ರಿಟಿಷರ ವಿರುದ್ಧ ಹೋರಾಡದಪ್ಪ ಅಂದ್ರೆ ಅಷ್ಟು ಈಸಿ ಅಲ್ಲ. ಹೇಗೆ ನಾವು ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಇವರಾದ ನಂತರ ಬಂದಿತ್ತು. ಮೊಟ್ಟ ಮೊದಲ ದಿಟ್ಟತನದಿಂದ ಹೋರಾಡಿದವರು ಪೋರ್ಚುಗೀಸರ ವಿರುದ್ಧ ರಾಣಿ ಅಬ್ಬಕ್ಕ ದೇವಿ. ಇಲ್ಲಿ ಬ್ರಿಟಿಷರ ವಿರುದ್ಧ ಯಾರು? ಕಿತ್ತೂರು ರಾಣಿ ಚೆನ್ನಮ್ಮ. ಎಸ್, ಬಹಳ ಮಹಿಳೆ, ಅದ್ಭುತವಾದಂತ ಸಾಧನೆ ಇವರು. ನೆನ್ಪಿಡಬೇಕು, ಹಿಸ್ಟ್ರಿಯಲ್ಲಿ ಡೀಟೇಲ್ ಆಗಿ ನೀವು ಸೊ ಓದ್ಲೇಬೇಕಿದ್ದು ಕಿತ್ತೂರು ರಾಣಿ ಚೆನ್ನಮ್ಮನ ಬಗ್ಗೆ. ಮತ್ತೆ ಸೊ ಕಿತ್ತೂರು ರಾಣಿ ಚೆನ್ನಮ್ಮ ಆದ ನಂತರ ಚೆನ್ನಮ್ಮನ ಸಾಕು ಮಗ ಅಂತ ಕೂಡ ನಾವು ಹೇಳ್ತೀವಿ, ರಾಯಣ್ಣ ಅವರು ಬಂದ್ರು. ರಾಯಣ್ಣ ಅವರು ಕೂಡ ಸೊ ಹೋರಾಟ, ಅವ್ರದ್ದು ಕೂಡ ಬ್ರಿಟಿಷರ ವಿರುದ್ಧ ಹೋರಾಟ. ಅದು ಯಾವಾಗ್ರಿ? 1829ರಲ್ಲಿ ಸಂಗೊಳ್ಳಿ ರಾಯಣ್ಣ ಅಂತ ಹೇಳ್ತೀವಿ. ಸಂಗೊಳ್ಳಿ ರಾಯಣ್ಣ. ಯಾಕಂದ್ರೆ ಸ್ವಲ್ಪ ಇದು ನೆನ್ಪಿಟ್ಕೊಳ್ರಿ, ಸಂಗೊಳ್ಳಿ ರಾಯಣ್ಣ ಹೋರಾಟ ಬ್ರಿಟಿಷರ ವಿರುದ್ಧ. ಅವರು ಕೂಡ ಹೋರಾಟ. ಯಾರ ವಿರುದ್ಧ ಅಂತ ಕೇಳಿದ್ರೆ ಬ್ರಿಟಿಷರ ವಿರುದ್ಧ. ಎಲ್ಲ ಬ್ರಿಟಿಷರ ವಿರುದ್ಧ, ಓಕೆನಾ? ನಂತರ ರಾಯಣ್ಣ ಆದ ನಂತರ ಏನಾಯ್ತ್ರಿ? 1834ರಲ್ಲಿ ಚಿಕ್ಕವೀರ ರಾಜೇಂದ್ರ ಅವರ ಹೋರಾಟ ಕೊಡಗಿನಲ್ಲಿ. ಬರ್ಕೊಳ್ರಿ, 1834ರಲ್ಲಿ ಯಾರಾಯ್ತು? ಚಿಕ್ಕವೀರ ರಾಜೇಂದ್ರ ಅವರ ಹೋರಾಟ. ಎಸ್, ಚಿಕ್ಕವೀರ ರಾಜೇಂದ್ರ. ಓಕೆ, ಫೇಮಸ್ ಕಿಂಗ್. ಎಲ್ಲಿ? ಚಿಕ್ಕವೀರ ರಾಜೇಂದ್ರ, ಕೊಡಗಿನಲ್ಲಿ ಚಿಕ್ಕವೀರ ರಾಜೇಂದ್ರದ ಹೋರಾಟ ಮುಖ್ಯವಾಗಿ ಯಾರ ವಿರುದ್ಧ? ಬ್ರಿಟಿಷರ ವಿರುದ್ಧ. ಯಾಕಂದ್ರೆ ಕೂರ್ಗ್ ಅಂತ ಹೇಳ್ತೇವ್ರಿ. ಕೂರ್ಗ್ ಏನಪ್ಪಾ ಅಂದ್ರೆ ಒಂದು ಬ್ರಿಟಿಷ್ ಕಮಿಷನರ್ ಅದು ಕೂರ್ಗ್. ಹೌದಾ? 5 ಪ್ರಾಂತ್ಯ ಮಾಡ್ತೇವೆ ನಾವು ಅವಾಗ. ಯೂನಿಫಿಕೇಶನ್ ಹೇಳ್ತೇನೆ ಒಂದೊಂದೊಂದು. ಮದ್ರಾಸ್ ಪ್ರೆಸಿಡೆನ್ಸಿ ಒಂದು ಬರುತ್ತೆ, ಹೈದರಾಬಾದ್ ಕರ್ನಾಟಕ ಒಂದು ಬರುತ್ತೆ, ಮುಂಬೈ ಪ್ರಾವಿನ್ಸ್ ಒಂದು ಬರುತ್ತೆ, ಇನ್ನೊಂದು ಮೈಸೂರು ರಾಜ್ಯ ಒಂದು ಬರುತ್ತೆ, ಇನ್ನೊಂದು ಕೂರ್ಗ್ ಅಂತ ಬರುತ್ತೆ. ರೈಟ್, ಎಸ್, ಈ ಒಂದು ನೆನಪಿಟ್ಕೊಳ್ಳಿ. ಚಿಕ್ಕವೀರ ರಾಜೇಂದ್ರ ಅವರು ಕೂಡ ಬ್ರಿಟಿಷರ ವಿರುದ್ಧ ಹೋರಾಡಿದ್ರು. ಬರ್ಕೊಂಡ್ರೆ ಇದೆಲ್ಲ ರೈಟ್. ಇದು ಆದ ನಂತರ ಅನೇಕ ದಂಗೆಗಳು ಕೂಡ ಆದವು. 1830ರಲ್ಲಿ ಮತ್ತು 31ರಲ್ಲಿ ದಂಗೆಗಳಾದ್ರಿ. 830 ಮತ್ತು 31ರಲ್ಲಿ. ಸೊ ಎಲ್ಲಿ? ಉತ್ತರ ಕನ್ನಡ ಅಂತ ಹೇಳ್ತೇವಲ್ಲ, ಇವತ್ತಿನ ಉತ್ತರ ಕನ್ನಡ. ಸೊ ಉತ್ತರ ಕನ್ನಡದಲ್ಲಿ ದಂಗೆಗಳಾದವು. ಮುಖ್ಯವಾಗಿ ದಂಗೆಗಳು ಯಾರು? ಬ್ರಿಟಿಷರ ವಿರುದ್ಧ ದಂಗೆಗಳು. ಇವೆಲ್ಲಾ ದಂಗೆಗಳನ್ನು ಏನ್ ಮಾಡಿದ್ರು? ಬ್ರಿಟಿಷರು ಸಪ್ರೆಸ್ ಮಾಡಿದ್ರು. ಬ್ರಿಟಿಷರ್ಸ್ ಸಪ್ರೆಸ್ಡ್ ಆಲ್ ದೀಸ್ ರಿವೋಲ್ಟ್ಸ್. ಬ್ರಿಟಿಷರ ವಿರುದ್ಧ ದಂಗೆಗಳಾಗಿರುವಂತದ್ದು. ಏನ್ ಅವ್ರಿಗೇನ್ ಕಷ್ಟ ಅಲ್ಲಿದೆ? ಯಾಕಂದ್ರೆ ನಮ್ಮಲ್ಲಿ ಒಗ್ಗಟ್ಟು ಕರೆಕ್ಟ್ ಆಗಿರ್ಲಿಲ್ಲ. ಹೇಳ್ಕೊಟ್ಟು ಬಿಡ್ತಿದ್ದೇವೆ, ಸ್ವಲ್ಪ ರೊಕ್ಕ ಕೊಟ್ಟರು ಸಾಕು ಎಲ್ಲರಿಗೆ. ದೊಡ್ಡ ದೊಡ್ಡ ಮಂದಿ ಇರ್ತೈತಲ್ರಿ ಊರಾಗ, ಗೌಡ್ರು ಬ್ರಿಟಿಷರ್ ಅಂತ ಮಂದಿನ ಇಟ್ಕೊಂಡಿರ್ತಾರ ಅವ್ರು. ಅವ್ರಿಗೆ ಸ್ವಲ್ಪ ಹೆಲ್ಪ್ ಮಾಡಿದ್ರೆ ಸಾಕು, ಹಿಂಗ್ ಹೇಳಿದ್ರ ಹೇಳ್ಕೊಟ್ಟು ಬಿಡ್ತಾರೆ. ಬುದ್ಧಿ ಬಸಪ್ಪ 100%. ಮತ್ತೇನು? ಸೊ ಬ್ರಿಟಿಷರ ವಿರುದ್ಧ ಸೊ ಹೋರಾಡಿದರು ಅನೇಕ ದಂಗೆಗಳು.
ಕೆನರಾ ರಿವೋಲ್ಟ್ಸ್ ಅಂತ ಹೇಳ್ತೀವಿ ಇದಕ್ಕೆ. ಮುಖ್ಯವಾಗಿ ಏನ್ರು ಉತ್ತರ ಕನ್ನಡ ಬಂದಾಗ ಕೆನರಾ ರಿವೋಲ್ಟ್ಸ್ ಅಂತ ಕೂಡ ಹೇಳ್ತೀವಿ. ಕೆನರಾ ರಿವೋಲ್ಟ್ಸ್ ಯಾವಾಗ ಕಂಡು ಬಂತು? 1830 ಮತ್ತು 31ರಲ್ಲಿ. ಆಯ್ತಾ, ಬರ್ಕೊಂಡ್ರೆ ಇದು? ಎಸ್. ಸೊ ನಂತರ ನೋಡಿ ಮತ್ತೇನಾಯ್ತ್ರಿ? 1857ರಲ್ಲಿ ಸೊ ಅವಾಗ ಸ್ವಾತಂತ್ರ್ಯ ಸಂಗ್ರಾಮ ಅಂತ ನಾವು ಹೇಳಂಗಿಲ್ಲ. ಸೊ ಫಸ್ಟ್ ವಾರ್ ಆಫ್ ಇಂಡಿಪೆಂಡೆನ್ಸ್ ಅಂತ ಕೂಡ ಹೇಳ್ತೀವಿ. ರೈಟ್. ವಿ ಡಿ ಸಾವರ್ಕರ್ ಅವರು ಕೂಡ ಹೇಳಿದ್ದು 1857ರಲ್ಲಿ ಅನೇಕ ದಂಗೆಗಳು ಕೂಡ ಅದು. ಒಂದಲ್ಲ ಎರಡಲ್ಲ ಅನೇಕ ದಂಗೆಗಳು. ಯಾರ ವಿರುದ್ಧ? ಬ್ರಿಟಿಷರ ವಿರುದ್ಧ ದಂಗೆಗಳು ಸ್ಟಾರ್ಟ್ ಆದವು. ರಿವೋಲ್ಟ್ಸ್ ಅಂತ ಹೇಳ್ತೀವಿ. There were many revolts against the Britishers during 1857. Right? 1857 ಅಂತ ಹೇಳ್ತೀವಿ. ಹೇಳ್ತಲ್ಲ 1857 ನಲ್ಲಿ ಅನೇಕ ದಂಗೆಗಳು. ಹೇಗೆ? ನಮ್ಮಲ್ಲಿ ಕೂಡ ಆಗಿದೆ ಅನೇಕ ದಂಗೆಗಳು ಕೂಡ ಅದು. ಸೊ ಒಂದೊಂದು ದಂಗೆಗಳು ಕೂಡ ಹೇಳ್ಬೋದು ನೀವು. ಹೇಳ್ತಿರಲ್ಲ ಯಾವ್ಯಾವ ದಂಗೆ? ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಅಂತ ಕೂಡ ಹೇಳ್ತೀವಿ. ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ. ಈ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಅನೇಕ ದಂಗೆಗಳಾಗಿರ್ಬೋದು. ರೈಟ್. ಫಸ್ಟ್ ವಾರ್ ಆಫ್ ಇಂಡಿಪೆಂಡೆನ್ಸ್ ಅಂತ ಹೇಳಿದಾಗ ಅನೇಕ ದಂಗೆಗಳು ಕೂಡ ಕರ್ನಾಟಕದಲ್ಲಿ ಹೀಗೆ ಭಾರತದಲ್ಲಿ ನಡೀತು ನೋಡ್ರಿ. ಸೊ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಅಂತ ಓಕೆ. ಮತ್ತೆ ಅವಧ್ ಪ್ರಾಂತ್ಯದಲ್ಲಿ ಲಕ್ನೋ ಅಲ್ಲಿ ಎಲ್ಲ ಓದಿದ್ರಿ ನೀವು. 1857 ಎಲ್ಲ ಹೆಸರು ನೆನ್ಪಿಡ್ಬೇಕು ಅವ್ರದೆಲ್ಲ. ಬಿಹಾರಲ್ಲಿ ಯಾರ್ಯಾರು, ಝಾನ್ಸಿಯಲ್ಲಿ ಯಾರು, ಮತ್ತೆ ನಮ್ಗೆ ಅದು ಬಂದಾಗ ಲಕ್ನೋ ಅಲ್ಲಿ ಯಾರಿದ್ರು. ಇವ್ರ ಬಗ್ಗೆ ಎಲ್ಲ ಗೊತ್ತಿರ್ಬೇಕು. ಸಿಪಾಯಿ ಮ್ಯೂಟಿನಿ, ಸಿಪಾಯಿ ದಂಗೆ ಅಂತ ಕೂಡ ಹೇಳ್ತೇವೆ. ಸಿಪಾಯಿ ದಂಗೆನೇ ಅದು ಫಸ್ಟ್ ವಾರ್ ಆಫ್ ಇಂಡಿಪೆಂಡೆನ್ಸ್ ಅಂತ ಹೇಳ್ತೇವೆ. ಸಿಪಾಯಿ ದಂಗೆಯಲ್ಲಿ ಏನೇನಾಯ್ತು ಡಿಟೇಲ್ ಆಗಿ ನಮಗೆ ಗೊತ್ತಿರಬೇಕು. ಅದಕ್ಕೆ ನಾವು ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಅಂತ ಕೂಡ ಹೇಳ್ತೇವೆ. ರೈಟ್. ಸೊ ಇದರಲ್ಲಿ ಏನೇನಾಯ್ತು? ಮೊದಲನೇದಾಗಿ ಯಾರ್ಯಾರು ಹೋರಾಟ ಮಾಡಿದ್ರು ನಮ್ಮ ಕರ್ನಾಟಕ ರಾಜ್ಯದಲ್ಲಿ? ಸುರಪುರ ಮತ್ತು ನರಗುಂದದಲ್ಲಿ. ಸುರಪುರ ಮತ್ತು ನರಗುಂದದ ಸೊ ದೊರೆಗಳಾಗಿರ್ಬೋದು, ಅವರು ಕೂಡ ಹೋರಾಟ ಆಯ್ತು. ಎಲ್ಲೆಲ್ಲಿ ಕಂಡು ಬಂತು ನಮಗೆ? ಸುರಪುರ ಎಲ್ಲಿ ಬರುತ್ತೆ? ಸುರಪುರ ಇವತ್ತಿಂದು ಯಾದಗಿರಿ. ನರಗುಂದ ಯಾವ ಜಿಲ್ಲೆ? ನರಗುಂದ ಯಾವ ಜಿಲ್ಲೆ ನೋಡ್ರಿ, ಅದನ್ನು ತಪ್ಪಿರಿ ಬಿಟ್ರೆ. ಅರ್ಥ ಆಯ್ತಾ? ಎಸ್. ಇದೊಂದು ನೆನ್ಪಿಟ್ಕೊಳ್ಳಿ. ಸುರಪುರದಲ್ಲಿ ಕೂಡ ದಂಗೆ ಆಯ್ತು. ಅದ್ರ ಜೊತೆಯಾಗಿ ಹಲಗಲಿ ಬೇಡರು. ಎಲ್ಲಿ ಬರುತ್ತೆ ಹಲಗಲಿ ಬೇಡರು? ಬಹಳ ಫೇಮಸ್ ಹಲಗಲಿ ಬೇಡರು. ಮುದೋಳ್ ನೆನ್ಪಿಟ್ಕೊಳ್ರಿ. ಮುದೋಳ್ ಪಕ್ಕನೆ ಒಂದು ಊರಿದೆ ಹಲಗಲಿ ಅಂತಂದು. ಸೊ ಮುದೋಳಲ್ಲಿ ಕಂಡು ಬರೋದು ಹಲಗಲಿ ಬೇಡರು. ಮತ್ತೆ ಅವ್ರ ಜೊತೆಯಾಗಿ ದೇಸಾಯಿ. ಗೊತ್ತಲ್ಲ, ದೇಸಾಯಿಸ್ ಆಫ್ ಧಾರವಾಡ. ಮುಖ್ಯವಾಗಿ ದೇಸಾಯಿಸ್ ಆಫ್ ಧಾರವಾಡ. ಧಾರವಾಡ ದೇಸಾಯಿ. ಮುಂಡೂರಿಗೆ ಫೇಮಸ್ ಯಾರು? ಮುಂಡರ್ಗಿ ಭೀಮರಾವ್. ಬಹಳ ಪ್ರಸಿದ್ಧ ಯಾರು? ಮುಂಡರ್ಗಿ ಭೀಮರಾವ್ ದೇಸಾಯಿ ನೋಡ್ರಿ. ಮುಂಡರ್ಗಿ ಭೀಮರಾವ್. ಇವರು ಕೂಡ ಬ್ರಿಟಿಷರ ವಿರುದ್ಧ ಹೋರಾಟ ಮಾಡಿದ್ರು. ಸ್ವಲ್ಪ ಹಿಸ್ಟ್ರಿಯಲ್ಲಿ ಎಲ್ಲ ಓದಿರ್ತೀರಾ. ಎಸ್. ಗದಗಲ್ಲಿ ಕಂಡು ಬರುತ್ತೆ ಮುಂಡರ್ಗಿ. ಅದು ಮೊದಲೇನಿತ್ತು? ಸೊ ಧಾರವಾಡಲ್ಲಿ ಇತ್ತು. ನಾವು ಹಳೆದ ಧಾರವಾಡ ಹೇಳ್ಬೇಕು. ಸೊ ದೇಸಾಯಿಸ್ ಆಫ್ ಧಾರವಾಡ ಅಂದ್ರೆ ಅವರು ಮುಂಡರ್ಗಿ. ಸೊ ಭೀಮರಾವ್ ಅವರು ಕೂಡ ಬ್ರಿಟಿಷರ ವಿರುದ್ಧ ಹೋರಾಡಿದ್ರು. ಇದನ್ನ ನೆನ್ಪಿಟ್ಟು ಹಲಗಲಿ ಬೇಡರು. ರೈಟ್. ಮುಂದಾಳತ್ವ ವಹಿಸಿದವರು ಯಾರು? ಮುಂಡರ್ಗಿ ಭೀಮರಾವ್. ಮತ್ತೆ ಸುರಪುರಲ್ಲಿ, ಸೊ ನರಗುಂದಲ್ಲಿ ಕೂಡ. ಸೊ ಇವೆಲ್ಲ ಹೋರಾಟ ಸ್ಟಾರ್ಟ್ ಮಾಡಿದವರು ಯಾರು? ಯಾರ ಜೊತೆ ಸ್ಟಾರ್ಟ್ ಮಾಡಿದ್ರು ಇವರು? ಯಾರ ಜೊತೆ? ಸೊ ಬ್ರಿಟಿಷರ ವಿರುದ್ಧ. ಎಸ್. ಇರ್ಲಿ. ಸ್ವಲ್ಪ ನೆನ್ಪಿಟ್ಕೊಳ್ರಿ. ತಿಳಿತಾರ? ಮತ್ತೆ 1858ರಲ್ಲಿ ಮತ್ತೆ ದಂಗೆಗಳಾಯ್ತು. ಓಕೆ. 1800 ನೆಕ್ಸ್ಟ್ ಇಸ್ವಿ ನೋಡ್ರಿ. 1858ರಲ್ಲಿ ಏನಾಯ್ತು? ಸೂಪಾ ಮತ್ತು ಖಾನಾಪುರ ಅಲ್ಲಿ ದಂಗೆಗಳಾದವು. ಸೂಪಾ ಡ್ಯಾಮ್ ಕೇಳಿರಲ್ಲ? ಕಾಳಿ ನದಿ. ಸೂಪಾ ಮತ್ತು ಖಾನಾಪುರ, ಬೆಳಗಾವಿಯ ಖಾನಾಪುರ. ಸೊ ಖಾನಾಪುರ ಅಲ್ಲಿ ಏನಾಯ್ತು? ಸೂಪಾ ಮತ್ತು ಖಾನಾಪುರ ತಾಲೂಕುಗಳಲ್ಲಿ ದಂಗೆಗಳಾದವು. ಯಾರ ವಿರುದ್ಧ? ಬ್ರಿಟಿಷರ ವಿರುದ್ಧ ದಂಗೆಗಳಾದವು. ಮುಖ್ಯವಾಗಿ ಅವ್ರಿಗೆ ಫಾರೆಸ್ಟ್ ರೈಟ್ಸ್ ಕೊಡ್ತಾ ಇರ್ಲಿಲ್ಲ, ಅದಕ್ಕೋಸ್ಕರ ದಂಗೆಗಳಾದವು ಕೂಡ. ಆಯ್ತಿಲ್ಲ? ಎಸ್. ಇವು ಸ್ವಲ್ಪ ನೆನ್ಪಿಟ್ಕೊಂಡ್ಬಿಡಿ. ಇಲ್ಲಿವರೆಗೆ ದಂಗೆಗಳಾಗಿದೆ ಎಲ್ಲ ಗೊತ್ತಿರಬೇಕು. ಅದೇ 1859ರಲ್ಲಿ ಬ್ರಿಟಿಷರು ಕಂಪ್ಲೀಟ್ ಕಂಟ್ರೋಲ್ ಮಾಡಿದ್ರು. ಸೊ ಬ್ರಿಟಿಷ್ ಟುಕ್ ಕಂಪ್ಲೀಟ್ ಕಂಟ್ರೋಲ್ ಅನ್ಬೇಕು. ಕಂಪ್ಲೀಟ್ ಕಂಟ್ರೋಲ್ ಅಂತ ಅನ್ಬೇಕು. ಕಂಪ್ಲೀಟ್ ಕಂಟ್ರೋಲ್ ಓವರ್ ಕರ್ನಾಟಕ. ಕಂಪ್ಲೀಟ್ ಕಂಟ್ರೋಲ್ ಅಂತ ಹೇಳ್ತಾರೆ. ಸೊ ಬ್ರಿಟಿಷರು ಸಂಪೂರ್ಣ ನಿಯಂತ್ರಣವನ್ನು ತೆಗೆದುಕೊಂಡರು. ಯಾವಾಗ? 1859. ಹೌದಲ್ರಿ? ಮೊದಲು ಈಸ್ಟ್ ಇಂಡಿಯಾ ಕಂಪನಿ ಇತ್ತು. ಈಗೇನಾಯ್ತು? ಹೌದಾ? ಬ್ರಿಟಿಷ್ ಇಂಡಿಯಾ ಆಯ್ತು. ಸೊ ಈಸ್ಟ್ ಇಂಡಿಯಾ ಕಂಪನಿ ಇತ್ತು. ಕ್ವೀನ್ ಎಲಿಜಬೆತ್ ಪ್ರೊಕ್ಲಮೇಷನ್, ರಾಣಿ ಘೋಷಣಾ ಪತ್ರದ ನಂತರ ಏನಾಯ್ತ್ರಿ? ಸೊ ಬ್ರಿಟಿಷ್ ಆಡಳಿತಕ್ಕೆ ಒಳಪಟ್ಟಿತ್ತು ರಾಣಿ ಘೋಷಣಾ ಪತ್ರ. ರೈಟ್. ಒಂದು ನೆನ್ಪಿಟ್ಕೊಳ್ರಿ. ಸೂಪಾ ಮತ್ತು ಖಾನಾಪುರ ತಾಲೂಕುಗಳಲ್ಲಿ ಕೂಡ ದಂಗೆ ಆಗಿರುವಂತದ್ದು. ಇದು ಸಿಂಪಲ್ ಹಿಸ್ಟ್ರಿ ಇದು. ಆಯ್ತಲ್ಲ? ನೆಕ್ಸ್ಟ್. ಓಕೆ, ಬರ್ಕೊಂಡ್ರಿ ಅಲ್ಲ? ಯಾರ್ಯಾರು ಬೇಕಾದ್ರಿ ಸರ್ ರಿಪೀಟ್ ಪ್ರೀವಿಯಸ್ ಒನ್. ಯಾವ್ದ್ರಿ ನವ್ಯಾವ್ರೆ? ಪ್ರೀವಿಯಸ್ ಒನ್ ಯಾವ್ದು ಬೇಕಾಳ್ರಿ? ಅನೇಕ ದಂಗೆಗಳು ಬೇಕಾ? ದೇಸಾಯಿಸ್ ಆಫ್ ಧಾರವಾಡ, ಮುಂಡರ್ಗಿ ಭೀಮರಾವ್ ನೇತೃತ್ವದಲ್ಲಿ ಬ್ರಿಟಿಷರ ವಿರುದ್ಧ ಹೋರಾಟವನ್ನು ಮಾಡಿದ್ರು. ರೈಟ್. ಸುರಪುರ ಮತ್ತು ನರಗುಂದ ದೊರೆಗಳು ಕೂಡ ಹೋರಾಟ ಮಾಡಿದ್ರು. ಇವತ್ತು ನಾಯಕ ಅಂತ ಹೇಳ್ತಲ್ಲ, ಅವರೆಲ್ಲ ಹೋರಾಟ ಮಾಡಿದ್ರು. ವೆಂಕಟಪ್ಪ ನಾಯಕ ಅಂತ ನಿಮಗೆ ಕೇಳಿದ್ರಲ್ಲ. ರೈಟ್. ಸೊ ಹಲಗಲಿ ಬೇಡರು, ಮುದೋಳ
ಮೊದಲು ಬಿಜಾಪುರ ಜಿಲ್ಲೆಯಲ್ಲಿ ಬರ್ತಿತ್ತು, ಈಗ ಬಾಗಲಕೋಟ್ ಆಗಿದೆ. ಅದಕ್ಕೆ ಮೊದಲು ಬಿಜಾಪುರ ಜಿಲ್ಲೆಯಲ್ಲಿ ಬುಕ್ ಅಲ್ಲಿ ಬರ್ತಿದ್ದಾರೆ ಅವರು. ರೈಟ್. ಸೊ ನಂತರ ಏನಾಗಿರುವಂತದ್ದು, ಸೂಪಾ ಮತ್ತು ಖಾನಾಪುರ ತಾಲೂಕುಗಳಲ್ಲಿ ಕೂಡ ದಂಗೆ ಆಗಿದೆ. ಉತ್ತರ ಕನ್ನಡ ಮತ್ತು ಬೆಳಗಾವಿಯಲ್ಲಿ ಸೊ ದಂಗೆಗಳಾಗಿರುವಂತದ್ದು. ರೈಟ್. ಎಸ್. ಸೊ ಇದೊಂದು ನೆನಪಿಟ್ಕೊಳ್ರಿ. ಯಾ, ಸಂಖ್ಯಾ ಬಾಳೆ ಅಲ್ಲಪ್ಪ. ಏನೇನೋ ಬರ್ತೀರಿ. ಇರ್ಲಿ, ಸಂಖ್ಯಾ ಬಾಳೆ ಕತಿ ಬೇರೆ ಐತೆ, ಇರ್ಲಿ. ಆಯ್ತಲ್ಲ ಇದು ಕರೆಕ್ಟಾ? ಸೊ ನಂತರ ಸ್ಟಾರ್ಟ್ ಆಗಿದ್ದು ಒಂದೊಂದು ಡೀಟೇಲ್ ಆಗಿ ಬರೀ 1890ರಲ್ಲಿ ಏನಾಯ್ತು, 1890ರಲ್ಲಿ ಹಿಂಗೆ ಇಸ್ವಿ ಹೋಗ್ಬೇಕು ಕ್ರೊನಾಲಜಿಕಲ್ ಆರ್ಡರ್. 1890ರಲ್ಲಿ ಏನಾಯ್ತಲ್ರಿ, ಧಾರವಾಡದಲ್ಲಿ ವಿದ್ಯಾವರ್ಧಕ ಸಂಘ ಸ್ಥಾಪನೆಯಾಯ್ತು. ಧಾರವಾಡದಲ್ಲಿ ಏನಾಯ್ತು ಹೇಳ್ರಿ, ವಿದ್ಯಾವರ್ಧಕ ಸಂಘ. ಓಕೆ. ಯಾವುದು ವಿದ್ಯಾವರ್ಧಕ ಸಂಘ ಅಂತ ಹೇಳ್ತೀವಿ. ಯಾವಾಗ ಸ್ಥಾಪನೆ ಆಯ್ತು? 1819ರಲ್ಲಿ ವಿದ್ಯಾವರ್ಧಕ ಸಂಘ. ಇಂಗ್ಲಿಷ್ ಅಲ್ಲಿ ಬರ್ಕೋತಿಲ್ಲೋ, ಇಟ್ ಈಸ್ ಫಾರ್ ದಿ ಪ್ರಮೋಷನ್ ಆಫ್, ಮುಖ್ಯವಾಗಿ ಇಟ್ ಈಸ್ ಫಾರ್ ದಿ ಪ್ರಮೋಷನ್ ಆಫ್, ಎದಕ್ಕೋಸ್ಕರ ಮಾಡಿರುವಂತದ್ದು? ಇಟ್ ಈಸ್ ಫಾರ್ ದಿ ಪ್ರಮೋಷನ್ ಆಫ್ ಕನ್ನಡ ಲಿಟರೇಚರ್, ಕನ್ನಡ ಸಾಹಿತ್ಯ ಅಳಿವುಳಿವಿನ ಪ್ರಶ್ನೆ ಆಗಿರುವಂತದ್ದು. ಕನ್ನಡ ಲ್ಯಾಂಗ್ವೇಜ್ ಮತ್ತೆ ವಿದ್ಯಾವರ್ಧಕ ಸಂಘನೆಯ ಮುಖ್ಯ ಉದ್ದೇಶ ಏನಪ್ಪಾ ಅಂದ್ರೆ ಕನ್ನಡ ಲ್ಯಾಂಗ್ವೇಜ್ ಆಗಿರ್ಬೋದು, ಲಿಟರೇಚರ್, ಫಾರ್ ದಿ ಪ್ರಮೋಷನ್ ಆಫ್ ಲಿಟರೇಚರ್ ಅಂಡ್ ಕಲ್ಚರ್. ಅಂದ್ರೆ ಕರ್ನಾಟಕದ ಮುಖ್ಯವಾಗಿ ಕನ್ನಡ ಭಾಷೆ ಮತ್ತು ಸಾಹಿತ್ಯ ಮತ್ತು ಸಂಸ್ಕೃತಿಯನ್ನ ಉಳಿಸಿಕೊಳ್ಳುವುದು ನಮ್ಮ ಆದ್ಯ ಕರ್ತವ್ಯವಾಗಿತ್ತು. ಸಂಸ್ಕೃತಿ ಅಂತ ಹೇಳ್ತೀವಿ. ಸಂಸ್ಕೃತಿಯನ್ನ ಉಳಿಸಿಕೊಳ್ಳುವುದು ಮುಖ್ಯವಾಗಿ ಅದರ ಮುಖ್ಯ ಉದ್ದೇಶವಾಗಿತ್ತು ಈ ವಿದ್ಯಾವರ್ಧಕ ಸಂಘ. ನೋಡಿ, ಸೊ ಈ ವಿದ್ಯಾವರ್ಧಕ ಸಂಘದ ಮುಖ್ಯ ಯಾರು ಹೇಳ್ರಿ ಇಲ್ಲಿ? ಯಾರಿದ್ರು ಹೇಳ್ರಿ? ಕನ್ನಡದ ಕುಲಪುರೋಹಿತ. ರೈಟ್. ಎಸ್, ಕನ್ನಡದ ಕುಲಪುರೋಹಿತ ಅಂತ ಹೇಳ್ತೀವಿ ಸರ್. ಯಾರು ಕನ್ನಡದ ಕುಲಪುರೋಹಿತ? ಆಲೂರು ವೆಂಕಟರಾವ್ ಅಂತ ಹೇಳ್ತೀವಿ. ಬರ್ಕೊಳ್ರಿ, ಆಲೂರು ವೆಂಕಟರಾವ್ ಅವರು ಕನ್ನಡದ ಕುಲ ಪುರೋಹಿತ ಅಂತ ಕರೀತಿದ್ರು. ಅವರು ಕನ್ನಡ ನಾಡಿಗೆ ಬಹಳ ಹೋರಾಟವನ್ನು ಮಾಡಿದವರು. ಇವರೇ ನೋಡಿ, ಇವರಿಂದ ಸ್ಟಾರ್ಟ್ ಮಾಡ್ಬೇಕು ಕನ್ನಡದ ಕುಲ ಪುರೋಹಿತ ಅಂತ ಕರೆಯುವುದು. ಕನ್ನಡದ ಕುಲ ಪುರೋಹಿತ ಯಾರು? ಫೇಮಸ್ ಯಾರ್ರಿ? ಆಲೂರು ವೆಂಕಟರಾವ್. ಎಲ್ಲಿಯವರವ್ರು ಕೇಳಿದ್ರಲ್ಲ? ಆಲೂರು. ಇರ್ಲಿರ್ಲಿಲ್ಲ, ಆಲೂರು ವೆಂಕಟರಾವ್ ನೆನ್ಪಿಟ್ಕೊಳ್ರಿ. ಆಲೂರು ವೆಂಕಟರಾವ್ ಅಂತ ಹೇಳ್ತೀವಿ. ಇವರನ್ನು ನಾವು ಕನ್ನಡದ ಕುಲ ಪುರೋಹಿತ ಎಂದು ಕೂಡ ಕರೆಯುತ್ತೇವೆ. ರೈಟ್. ಎಸ್. ಸೊ ಇದನ್ನ ನೆನ್ಪಿಟ್ಕೊಂಡ್ಬಿಡಿ, ಕನ್ನಡದ ಕುಲಪುರೋಹಿತ ಅಂತ ಕರೆಯುವುದು ಯಾರು? ಸೊ ಆಲೂರು ವೆಂಕಟರಾವ್ ಅಂತ ಹೇಳ್ತೀವಿ. ಕನ್ನಡಕ್ಕೋಸ್ಕರ ಅತ್ಯಂತ ಹೋರಾಟ ಮಾಡಿದವರು ಯಾರಪ್ಪ ಅಂದ್ರೆ ಮುಖ್ಯವಾಗಿ 19ನೇ ಶತಮಾನ ಅಂತ ಹೇಳ್ತೀವಿ. ಅಂಚಿನಲ್ಲಿ ಬಂದವರು ಕನ್ನಡದ ಕುಲಪುರೋಹಿತ ಆಲೂರು ವೆಂಕಟರಾವ್ ಅವರು. ಕನ್ನಡದ ಭಾಷೆ, ಸಂಸ್ಕೃತಿ, ಸಾಹಿತ್ಯ ಸೊ ಉಳಿಸಿಕೊಳ್ಳಬೇಕಂತ ಮಹಾನ್ ಹೋರಾಟಗಾರರು. ಯಾರು? ಆಲೂರು ವೆಂಕಟರಾವ್ ಅವರು. ಬರ್ಕೊಂಡಿದ್ರ? ಹೇಳಿ ನೀಟಾಗೆ. ಮುಖ್ಯವಾಗಿ ನಮ್ಮ ಏಕೀಕರಣಕ್ಕೆ ಬಂದಾಗ, ಕರ್ನಾಟಕದ ಏಕೀಕರಣಕ್ಕೆ ಬಂದಾಗ, ಬಹಳ ಪ್ರಾಮುಖ್ಯತೆ ಅಂತ ಬಂದಾಗ ಯಾರಂತ ತಗೋಬೇಕು ನಾವು? ಆಲೂರು ವೆಂಕಟರಾವ್ ಅವರು ಏಕೀಕರಣಕ್ಕೆ. ರೈಟ್. ಎಸ್. ಕರ್ನಾಟಕದ ಗತ ವೈಭವ 100%. ಎಸ್, ನೆನ್ಪಿಟ್ಕೊಳ್ರಿ. ಇವರ ನಂತರ ಕಂಡು ಬಂದಿದ್ದು ನಮಗೆ ಯಾರು ಬರ್ತಾರ್ರಿ? 1915ರಲ್ಲಿ. ರೈಟ್. ಸೊ ನಮ್ಮ ಇವತ್ತು ವಿದ್ಯಾವರ್ಧಕ ಸಂಘ, ಇವರ ನಂತರ ಅನೇಕ ಜನರು ಬಂದ್ರು. ನಮ್ಮ ಪಾಟೀಲ್ ಪುಟ್ಟಪ್ಪ ಅವರು ಕೇಳಿದ್ರಾ? ಪಾಟೀಲ್ ಪುಟ್ಟಪ್ಪ ಅವರು ಕೂಡ ಕರ್ನಾಟಕದ ಅಳಿವುಳಿವಿನ ಬಗ್ಗೆ ಅನೇಕ ಹೋರಾಟಗಳನ್ನು ಕೂಡ ಮಾಡಿದ್ರು. ಯಾವಾಗ ಬೆಳಗಾವಿಯಲ್ಲಿ ತೊಂದರೆ ಆಗುತ್ತೆ ಅವಾಗ ಹೋರಾಟನ ಯಾವಾಗಲೂ ಮಾಡ್ತಾ ಇದ್ದಾರೆ ಪಾಟೀಲ್ ಪುಟ್ಟಪ್ಪ ಅವರು. ಪಾಪು. ಎಸ್. 100%. ನೋಡ್ರಿ, ಧಾರವಾಡದ ಕೊಡುಗೆ ಎಷ್ಟು ಮಹತ್ತರ ಪಾತ್ರವಿದೆ ಅನ್ನೋದು ಕರ್ನಾಟಕದಲ್ಲಿ. ಧಾರವಾಡದ ಕೊಡುಗೆ ಬಹಳ ಮಾತ್ರ ಇದೆ. ಧಾರವಾಡ ಒಂದೇ ಅಲ್ಲ, ಉತ್ತರ ಕರ್ನಾಟಕದಲ್ಲಿ ಬಿಜಾಪುರ ಆಗಿರ್ಬೋದು. ಸೊ ಅದಕ್ಕೆ ನಾವು ಕರ್ನಾಟಕದ ಒಂದು ಹಿಸ್ಟ್ರಿ ಬುಕ್ ಹೋದ್ರೆ ಯಾವಾಗಲೂ ಕರ್ನಾಟಕದ ಏಕೀಕರಣದ ಒಂದು ಹಿಸ್ಟ್ರಿ ಬುಕ್ ಬರುತ್ತೆ. ಬಿಜಾಪುರದಲ್ಲಿ ಬರುತ್ತೆ ಯಾವುದು? ವಿಜಯ ಕಾಲೇಜಿಂದ ಸ್ಟಾರ್ಟ್ ಆಗುತ್ತೆ. ಅಲ್ಲಿ ಕೂಡ ಸಂಘಗಳ ಸ್ಟಾರ್ಟ್ ಆಗುತ್ತೆ ವಿಜಯ ಕಾಲೇಜ್. ಇವತ್ತ BLD ಕಾಲೇಜ್ ಇದೆ ಅಲ್ಲ, BLD ಕಾಲೇಜ್ ಮೆಡಿಕಲ್ ಕಾಲೇಜ್ ಒಳಗಡೆ ಒಂದಿದೆ ಅಲ್ಲಿ ವಿಜಯ ಕಾಲೇಜ್ ಅಂತ, ಅಲ್ಲಿಂದ ಸ್ಟಾರ್ಟ್ ಆಗುತ್ತೆ. ಯಾರ್ಯಾರು ಬಿಜಾಪುರದವ್ರು ಅಂದ್ರೆ ಸ್ವಲ್ಪ ಕೇಳ್ರಲ್ಲಿ. ರೈಟ್. ಎಸ್. ತುಮಕೂರಿಂದ ಯಾಕೆ ತುಮಕೂರಿಂದ ಹೇಳ್ತೀನಿ ಕೇಳ್ರಿ. ತುಮಕೂರು ಯಾರ ಆಡಳಿತದಲ್ಲಿತ್ತು? ಮೈಸೂರು ರಾಜರ ಆಡಳಿತದಲ್ಲಿತ್ತು. ಸೊ ಮೈಸೂರು ನಿಮ್ಗೆ ಅಷ್ಟು ಎಫೆಕ್ಟ್ ಆಗಿಲ್ಲ ತುಮಕೂರಲ್ಲಿ, ಈ ಕಡೆ ಎಲ್ಲ. ಯಾಕೆ ಹೇಳ್ರಿ? ಮೈಸೂರು ಆಡಳಿತದಲ್ಲಿತ್ತು, ಯಾವುದೇ ಪ್ರಾಬ್ಲಮ್ ಕೂಡ ತೊಂದರೆ ಇರಲಿಲ್ಲ. ಸೊ ತೊಂದರೆ ಇರುವುದು ಎಲ್ಲಿ ಅಂದ್ರೆ ಸೊ ಉತ್ತರ ಕರ್ನಾಟಕ, ಹೈದರಾಬಾದ್ ಕರ್ನಾಟಕದಲ್ಲಿ ತೊಂದರೆ ಇತ್ತು. ಹೀಗೆ ಅಲ್ಲಿ ಅನೇಕ ಕನ್ನಡ ಸಂಘಗಳು ಹುಟ್ಟುಕೊಂಡಿರುವುದು. ಬಟ್ ಅಳಿವುಳಿವಿನ ಪ್ರಶ್ನೆ ಇತ್ತು ನಮಗೆ. ನಮ್ಮ ರಾಜ್ಯವನ್ನು ನಾವು ಏನಪ್ಪಾ ಅಂದ್ರೆ ಏಕೀಕರಣ ಮಾಡಬೇಕಂದ್ರೆ ಅಳಿವುಳಿವಿನ ಪ್ರಶ್ನೆ, ಮುಖ್ಯವಾಗಿ ಭಾಷೆ ಸಲುವಾಗಿ ಹೋರಾಟ ಮಾಡಿದ್ರು. ಧಾರವಾಡಲ್ಲೇ ಸ್ಟಾರ್ಟ್ ಮಾಡಿದ್ರು. ಅದೊಂದು ಅದ್ಭುತ ಸಾಧನೆ, ಅಂತಿಂತ ಸಾಧನೆ ಅಲ್ಲ. ನೆನ್ಪಿಟ್ಕೊಂಡ್ಬಿಡಿ. ರೈಟ್. 1800 ಆಯ್ತಲ್ಲ ಇದು? ಎಸ್. ಯಾ. ಇರ್ಲಿ. ನೆಕ್ಸ್ಟ್ ಮತ್ತೇನ್ ಹೇಳ್ರಿ? ಇದು ಆದ ನಂತರ, ಇದು ಬಂದ ನಂತರ ನೆಕ್ಸ್ಟ್ ಬರೋದು ನಮ್ಗೆ ಇನ್ನೊಂದು ಅದಲ್ರಿ 1915ರಲ್ಲಿ ಒಂದೊಂದು ಕ್ರೊನಾಲಜಿಕಲ್ ಆರ್ಡರ್ ಹೋಗ್ಬೇಕು ನೋಡಿ. 1915ರಲ್ಲಿ ಏನಾಯ್ತು ನೋಡಿ? ಸರ್ ಎಂ ವಿಶ್ವೇಶ್ವರಯ್ಯ ಅವರ ಕೊಡುಗೆ. ಸರ್ ಎಂ ವಿಶ್ವೇಶ್ವರಯ್ಯ ಕೊಡುಗೆ ಬಹಳ ಪ್ರಸಿದ್ಧ ಕೊಡುಗೆ. ರೈಟ್. ಯಾ. ಕೊಡುಗೆ ಏನ್ರಿ? ಪ್ರಸಿದ್ಧ ಕೊಡುಗೆ ಕನ್ನಡ ಸಾಹಿತ್ಯ ಪರಿಷತ್ ಸ್ಥಾಪನೆ ಆಗಿರುವಂತದ್ದು.
ಕನ್ನಡ ಸಾಹಿತ್ಯ ಪರಿಷತ್ತು ನೆನ್ಪಿಟ್ಕೊಬೇಡಿ. ಕನ್ನಡ ಸಾಹಿತ್ಯ ಪರಿಷತ್ತು ಸ್ಥಾಪನೆ ಆಗಿರುವಂತದ್ದು ಯಾವಾಗಂದ್ರೆ ಎಸ್ ಪರಿಷತ್ ಸ್ಥಾಪನೆ. ಇದೆಲ್ಲ ಹಿಸ್ಟ್ರಿ ರೀ. ಕನ್ನಡದಲ್ಲಿ ಓದ್ಬೋದು, ಇಂಗ್ಲಿಷ್ ಅಲ್ಲಿ. ಎಸ್ಟಾಬ್ಲಿಷ್ಮೆಂಟ್ ಆಫ್ ಕನ್ನಡ ಸಾಹಿತ್ಯ ಪರಿಷತ್ತು. ಅರ್ಥ ಆಯ್ತಾ? ಬರ್ಕೋತ್ರಲ್ಲ, ಎಸ್ಟಾಬ್ಲಿಷ್ಮೆಂಟ್ ಆಫ್. ಮೈಸೂರು ರಾಜರು ಏನ್ ಮಾಡಿದ್ರಪ್ಪ ಅಂದ್ರೆ, ಮೈಸೂರು ರಾಜರು ಕನ್ನಡ ಸಾಹಿತ್ಯ ಪರಿಷತ್ತನ್ನ ಸ್ಥಾಪನೆ ಮಾಡಿದ್ರು. ಯಾಕಂದ್ರೆ ಕನ್ನಡ ಭಾಷೆಗೆ ಬಹಳ ಪ್ರಾಮುಖ್ಯತೆಯನ್ನು ಕೊಡುವ ಉದ್ದೇಶಕ್ಕೋಸ್ಕರ ಸ್ಥಾಪನೆ ಮಾಡಿರುವಂತದ್ದು ಎಸ್ಟಾಬ್ಲಿಷ್ಮೆಂಟ್ ಆಫ್ ಕನ್ನಡ ಸಾಹಿತ್ಯ ಪರಿಷತ್ತು. ಅವಾಗ ದಿವಾನ್ರು ಯಾರ್ರಿ? ಸರ್ ಎಂ ವಿಶ್ವೇಶ್ವರಯ್ಯ ಕೇಳಿದ್ರಲ್ಲ, ಸರ್ ಎಂ ವಿ ಅವರು. ರೈಟ್, ಅವರ ಕೊಡುಗೆ ಬಹಳ ಇದೆ. ಸೊ ಕೈಗಾರಿಕೆಗೆ ಅಷ್ಟೇ ಅಲ್ಲ, ನಮ್ಮ ರಾಜ್ಯದ ಭಾಷೆಗೂ ಕೂಡ ಅವರ ಕೊಡುಗೆ ಬಹಳ ಮಾತ್ರ ಪಾತ್ರ ಇದೆ. ವಿಶ್ವೇಶ್ವರಯ್ಯ ಸರ್ ಎಂ ವಿ ಅವರು. ನಾಲ್ವಡಿ ಕೃಷ್ಣರಾಜ ಒಡೆಯರ್ 100%. ಯಾಕಂದ್ರೆ ಒಡೆಯರ್ ಅಂತಿಂತ ಕೊಡುಗೆ ಕೊಟ್ಟಿಲ್ಲ. ಯಾಕಂದ್ರೆ ನಮ್ಮ ರಾಜ್ಯನ ಸಂಪದ್ಭರಿತ ಮಾಡಿದವರು ಕೂಡ ಒಂದು ಒಡೆಯರು. ನೋಡಿ ಎಷ್ಟು ತ್ಯಾಗ ಮನೋಭಾವನೆ ಮಾಡಿದವರು ಅವರೆಲ್ಲ. ನಾವೇನ್ ಮಾಡ್ತಾ ಇದೀವಿ? ಹೌದಲ್ಲ? ನೋಡಿ, ರಾಜ್ಯಕ್ಕೋಸ್ಕರ, ಒಂದು ಪ್ರದೇಶಕ್ಕೋಸ್ಕರ, ಯೂನಿಫಿಕೇಶನ್ಗೋಸ್ಕರ ಎಷ್ಟು ಹೋರಾಟವನ್ನು ಮಾಡಿದ್ರು. ರೈಟ್, ಕನ್ನಡ ಸಾಹಿತ್ಯ ಪರಿಷತ್. ಅವಾಗ ತ್ಯಾಗ ಮನೋಭಾವನೆ ಇತ್ತು. ಈಗೆಲ್ಲಿದ್ದಾರೆ? ಈಗೆಲ್ಲಿದ್ದಾರೆ? ಇಲ್ಲ. ಆದ್ರೂ ಬರ್ತಾ ಇದೆ, ಹಾಳಾಗೋಗಿದೆ. ಮತ್ತೆ ನಮಗೆ ಆ ಮನೋಭಾವನೆ ಬರ್ಬೇಕಂದ್ರೆ ಮತ್ತೊಬ್ರು ಬ್ರಿಟಿಷರು ಬರ್ಬೇಕು. ಆಯ್ತಾ? ಅವಾಗ ನಾವು ಉದ್ಧಾರ ಆಗ್ತೀವಿ. ಎಸ್. ಎಚ್ ವಿ ನಂಜುಂಡಯ್ಯ ಇನ್ ಬೆಂಗಳೂರು ಸರ್, ಫಸ್ಟ್ ಪ್ರೆಸಿಡೆಂಟ್. ಎಸ್. ಬೇಡಲ್ಲ, ಆರಾಮಿದ್ರಲ್ಲ ಈಗ? ಆರಾಮಿದ್ರು. ಓಕೆ. ಸ್ಥಾಪನೆ ಯಾರು? ಸ್ಥಾಪಕ ಯಾರಾಗಿದ್ರು ಇದ್ರದ್ದು? ಇದರ ಸ್ಥಾಪಕ ಯಾರು? ಮುಖ್ಯವಾಗಿ ಮೈಸೂರು ಒಡೆಯರ್ ಅಂತ ಹೇಳ್ತೀವಿ. ಸ್ಥಾಪನೆ ಮಾಡಿದವರು ಸರ್ ಎಂ ವಿ. ಸರ್ ಎಂ ವಿಶ್ವೇಶ್ವರಾಯ ಅಂತ ಕೂಡ ಹೇಳ್ತೀವಿ, ಅಥವಾ ವಿಶ್ವೇಶ್ವರಯ್ಯ ಅಂತ ಕೂಡ ಹೇಳ್ತೇವ್ರಿ. ಎರಡು ಬರ್ಕೊಳ್ರಿ, ವಿಶ್ವೇಶ್ವರಯ್ಯ ಅಥವಾ ವಿಶ್ವೇಶ್ವರಾಯ. ಯಾಕಂದ್ರೆ ನಾನು ಕಲ್ತಿದ್ದೆ ವಿಶ್ವೇಶ್ವರಯ್ಯ ಕಾಲೇಜಲ್ಲಿ. ಅರ್ಥ ಆಯ್ತಲ್ರಿ? ಯಾಕಂದ್ರೆ ನಮ್ಮ ಕಾಲೇಜ್ ವಿಶ್ವೇಶ್ವರಾಯ ಅಂತ ಹೇಳ್ತೇವ್ರಿ. ವಿಶ್ವೇಶ್ವರಯ್ಯ. ರೈಟ್, ವಿಶ್ವೇಶ್ವರಯ್ಯ. ವಿಟಿಯು ಅಲ್ಲ, ವಿಶ್ವೇಶ್ವರಯ್ಯ ಟೆಕ್ನಾಲಜಿಕಲ್ ಯೂನಿವರ್ಸಿಟಿ ಅದು ಬೆಂಗಳೂರಲ್ಲಿ. ಯೂನಿವರ್ಸಿಟಿ ವಿಶ್ವೇಶ್ವರಯ್ಯ ಕಾಲೇಜ್ ಆಫ್ ಇಂಜಿನಿಯರಿಂಗ್. ಯೂನಿವರ್ಸಿಟಿ ವಿಶ್ವೇಶ್ವರಯ್ಯ ಕಾಲೇಜ್ ಆಫ್ ಇಂಜಿನಿಯರಿಂಗ್. ಹಿಂಗಾಗಿ ನಮ್ಮ ಕಾಲೇಜನ್ನು ಸ್ಥಾಪನೆ ಮಾಡಿದವರು ಕೂಡ ಅವರೇ. ಯಾವ್ದು ಇರ್ಲಿ, ಎಲ್ಲರೂ ಬ್ರಿಟಿಷರ ವಿರುದ್ಧ ಹೋರಾಡುವಾಗ ಮೈಸೂರಿನ ಇರ್ಲಿ. ಯಾಕಂದ್ರೆ ಮೈಸೂರು ಏನಿತ್ತು ಗೊತ್ತಂದ್ರೆ, ನಮ್ದು ಮುಂಬೈ ಪ್ರಾಂತ್ಯದಲ್ಲಿತ್ತು. ಕಡೆಗಣಿಸಿದಂತ ನಾವು ಹೇಳಕ್ಕಾಗಲ್ಲ. ಯಾಕಂದ್ರೆ ನಮ್ದು ಮುಂಬೈ ಪ್ರಾಂತ್ಯದಲ್ಲಿತ್ತು. ಸೊ ಇವತ್ತು ಹೈದರಾಬಾದ್ ಕರ್ನಾಟಕ, ಸೊ ಬೀದರ್, ಕಲಬುರಗಿ, ರಾಯಚೂರು, ಇದು ಹೈದರಾಬಾದ್ ಪ್ರಾಂತ್ಯದಲ್ಲಿತ್ತು. ಸೊ ನಾವು ವಿ ಕೆನಾಟ್ ಸೇ ಮೈಸೂರು ರಾಜ್ಯದ ಕಡೆಗಣಿಸಿದ್ರು ಅಂತ ನಾವು ಹೇಳಲ್ಲ. ಯಾಕಂದ್ರೆ ನಮ್ದು ಮೈಸೂರು ರಾಜ್ಯದ ಆಡಳಿತದಲ್ಲಿ ಇದ್ರೆ ಸೊ ನಾವು ಮಾಡ್ಬೋದಿತ್ತು. ನಮ್ಮನ್ನ ರೂಲ್ ಮಾಡೋರು ಯಾರಾದ್ರೂ ಮುಂಬೈ ಪ್ರೆಸಿಡೆನ್ಸಿಯಲ್ಲಿ ಇತ್ತು. ರೈಟ್, ನಾವ್ ಯಾವಾಗಲೂ ಹಿಂಗಿರ್ಬೇಕು ಗೊತ್ತಾ? ಕನ್ಸ್ಟ್ರಕ್ಟಿವ್ ಅಪ್ರೋಚ್ ಇರಬೇಕು. ವಿ ಶುಡ್ ನಾಟ್ ಬ್ಲೇಮ್ ಎನಿವನ್. ಹಿಸ್ಟ್ರಿ ಯಾವುದೇ ಆನ್ಸರ್ ಬರಿತಾ ಇದ್ರಂದ್ರೆ ಕನ್ಸ್ಟ್ರಕ್ಟಿವ್ ಅಪ್ರೋಚ್ ಇರಬೇಕು. ಯಾರನ್ನು ಬೈಯುದಲ್ಲ, ತೆಗಳುದಲ್ಲ, ಏನು ಮಾಡ್ಬಾರ್ದು. ಯಾಕಂದ್ರೆ ಆ ಸಿಚುವೇಶನ್ ಹಂಗಿರುತ್ತೆ, ಪರಿಸ್ಥಿತಿ ಹಂಗಿರುತ್ತೆ. ಆ ಪರಿಸ್ಥಿತಿ ತರ ನಾವು ಹೋಗ್ಬೇಕಾಗತ್ತೆ. ಮೈಸೂರು ರಾಜ್ಯದವರಿಗೆ ನಮಗೆ ಸಂಬಂಧ ಇಲ್ಲ ಉತ್ತರ ಕರ್ನಾಟಕಕ್ಕೆ. ಯಾಕಂದ್ರೆ ಉತ್ತರ ಕರ್ನಾಟಕವನ್ನು ರೂಲ್ ಮಾಡೋರು ಯಾರಿದ್ರು? ಒಬ್ಬ ಹೈದರಾಬಾದ್ ನಿಜಾಮರ ಆಡಳಿತಕ್ಕೆ ಒಳಪಟ್ಟಿತ್ತು ಹೈದರಾಬಾದ್ ಕರ್ನಾಟಕ. ಈಗ ಬಿಜಾಪುರ, ಮುಖ್ಯವಾಗಿ ಧಾರವಾಡ, ಬೆಳಗಾವಿ ಯಾರ ಆಡಳಿತಕ್ಕೆ ಒಳಪಟ್ಟಿತ್ತು? ಹೈದರಾಬಾದ್, ಸಾರಿ, ಮುಂಬೈ ಪ್ರಾವಿನ್ಸ್ ಅಂತ ಹೇಳ್ತಾರೆ. ಮುಂಬೈ. ರೈಟ್, ಬಾಂಬೆ ಪ್ರೆಸಿಡೆನ್ಸಿ. ಸೊ ಹೀಗಾಗಿ ಅದನ್ನ ನೆನ್ಪಿಡ್ಕೊಂಡು. ರೈಟ್, ಬರ್ಲಿಲ್ಲ ಇಲ್ಲಿ, ಮೈಸೂರದು ಸಂಬಂಧ ಇಲ್ಲ ಇಲ್ಲಿ, ಅದಕ್ಕೆ ನೆನ್ಪಿಡು. ಅದಕ್ಕೆ ಉತ್ತರ ಕರ್ನಾಟಕ ಏನಪ್ಪಾ ಅಂದ್ರೆ ಸೊ ಮುಖ್ಯವಾಗಿ ಬಹಳ ತುಳಿತಕ್ಕೆ ಒಳಗಾಗಿರುವಂತದ್ದು. ಯಾಕಂದ್ರೆ ಎಜುಕೇಶನ್ ಅಲ್ಲಿ ನೋಡ್ರಿ, ಎಜುಕೇಶನ್ ಅಲ್ಲಿ ಕೂಡ ಬಹಳ ಹಿಂದೆ. ಸ್ಕೂಲ್ ನೋಡ್ರಿ, ಲಿಟ್ರಸಿ ನೋಡ್ರಿ. ರೈಟ್, ಹೀಗಾಗಿ ನಮ್ಮಲ್ಲಿ ಇನ್ನೂ ಕೂಡ ಹಿಂದಿದ್ದೇವೆ. ಈಗ ಇಂಪ್ರೂವ್ ಆಗ್ತಾ ಇದೆ. ಯಾಕಂದ್ರೆ ವರ್ಲ್ಡ್ ಗ್ಲೋಬಲೈಸೇಷನ್ ಆಗಿದೆ. ಸೊ ಯು ಕ್ಯಾನ್ ಎಕ್ಸೆಸ್ ಎನಿವೇರ್ ಅಂತ ಹೇಳ್ತೀವಿ. ಈಗ ಎಲ್ಲರೂ ಕೂಡ ಇಂಪ್ರೂವ್ ಆಗ್ತಾ ಇದೆ. ರೈಟ್, ಟೈಮ್ ಬೇಕು. ಪರಿವರ್ತನೆ ಜಗದ ನಿಯಮ. ಸೊ ಹಾಗೆ ಆಗತ್ತೆ. ರೈಟ್, ವರಿ ಮಾಡ್ಕೋಬೇಡ್ರಿ. ಯಾವುದೇ ಪ್ರದೇಶ ಇಂಪ್ರೂವ್ ಆಗ್ಬೇಕಂದ್ರೆ ಇಟ್ ವಿಲ್ ಟೇಕ್ ಟೈಮ್ ತಗೊಳುತ್ತೆ. ಸಡನ್ ರಾತ್ರಿ ಮಾಡಂತಾಗಲ್ಲ. ನೀವು ಆಫೀಸರ್ ಆಗ್ರಿ, ನೀವು ಆಫೀಸರ್ ಆದ್ಮೇಲೆ ಸ್ಟಾರ್ಟ್ ಮಾಡ್ರಿ ಕೆಲಸ ಸ್ಟಾರ್ಟ್ ಮಾಡ್ರಿ. ಹಳ್ಳಿಗೆ ವಿಸಿಟ್ ಮಾಡ್ರಿ. ACR ಆಗ್ರಿ, DYSP ಆಗ್ರಿ, ತಹಸೀಲ್ದಾರ್ ಆಗ್ರಿ, PSI ಆಗ್ರಿ. ನಮ್ಮ ಮನೋಭಾವನೆ ಸೊ ಇತ್ತಂದ್ರೆ ನಾವು ಮನಸ್ಸು ಮಾಡಿದ್ರೆ ಹೆಂಗ್ ಬೇಕಾದಂಗೆ ಆಗ್ಬೋದು. ಮನಸ್ಸು ಮಾತ್ರ ಮಾಡ್ಬೇಕು. ಮನಸ್ಸು ಮಾಡಿ ಏನ್ ಬೇಕಾದಾಗತ್ತೆ. ಸ್ವಲ್ಪ ನೀವು 100% ಎಫರ್ಟ್ ಹಾಕಿತ್ತಂದ್ರೂ ಪರವಾಗಿಲ್ಲ. ಒಂದ್ 50% ನಿಮ್ಮ ಕೆಲಸದಲ್ಲಿ ಶ್ರದ್ಧೆ ಇದ್ದರೆ ಸಾಕು, ಆಗತ್ತೆ. ನೀವು ಹೇಳಿದ್ರೆ ಆಗಲ್ಲ. ಅದು ನಿಮ್ಮ ಮನಸ್ಸಿನಿಂದ ಬರ್ಬೇಕು. ಯಾರು ಹೇಳಿದ್ರು ಏನು ಆಗಂಗಿಲ್ಲ. ಯಾರು ಹೇಳಿದ್ರು ನೀವು ಮಾತು ಕೇಳ್ತೀರಾ? ಕೇಳಂಗಿಲ್ಲ. ನಿಮ್ಮ ಮನಸ್ಸಲ್ಲೇ ಬರ್ಬೇಕು ಆ ಮನೋಭಾವನೆ. ಜನರನ್ನ ಉದ್ಧಾರ ಮಾಡ್ಬೇಕು. ಸಮಾಜದ ಕಟ್ಟ ಕಡೆ ಇರುವಂತ ವ್ಯಕ್ತಿಗೂ ಕೂಡ ಸರ್ಕಾರದ ಸವಲತ್ತುಗಳು ಸಿಗಬೇಕು ಅನ್ನೋದು ನಿಮ್ಮ ಮನಸ್ಸಿನಲ್ಲಿ ಇದ್ರೆ ಮಾತ್ರ ಈ ಸಾಧನೆ ಆಗ್ಬೋದು. ಆಯ್ತಾ? ನಿಮ್ಮ ಮನಸ್ಸಿಗೆ ಬರ್ಬೇಕು. ರೈಟ್, ಎಸ್. ಆಕ್ಚುಲಿ ಏನು ಗೊತ್ತಾ, ಹೋರಾಟಗಾರ ತಮ್ಮ ಅಳಿವುಳಿನ ಪ್ರಶ್ನೆ ಇದು 100% ಅಳಿವುಳಿನ ಪ್ರಶ್ನೆನೆ. ಬಟ್ ಏನಪ್ಪಾ ಅಂದ್ರೆ ನಾವು ಹೋರಾಟ ಅಂತ ತೆಗೆದುಕೊಂಡಾಗ ಅವ್ರನ್ನೆಲ್ಲ ಇನ್ಕ್ಲೂಡ್ ಮಾಡ್ಬೇಕಾಗ್ತದೆ. ಓನ್ಲಿ ಈಗ ನನ್ನ ಪ್ರಾಂತ್ಯ, ನನ್ನ ಊರು ನಾನು ರಕ್ಷಣೆ ಮಾಡ್ಕೋಬೇಕು. ಬ್ರಿಟಿಷರ ವಿರುದ್ಧಪ್ಪ ಅಂದ್ರೆ ನನ್ನ ಜನರ ರಕ್ಷಣೆ ಮಾಡ್ಬೇಕು. ಅದೊಂದು ಪ್ರದೇಶ ಆಯ್ತಾ? ಹಾಗೆ ಅದು ಆದ ನಂತರ ನೋಡಿ, ಗಾಂಧೀಜಿ ಗುಜರಾತ್ ಅಲ್ಲಿ ಕುತ್ಕೊಂಡಿದ್ರೆ ಏನು ಕೆಲಸ ಆಗ್ತಿರ್ಲಿಲ್ಲ. ಇಡೀ ದೇಶ ತುಂಬಾ ಯಾಕೆ ಮಾಡಿದ್ರು ಅವರು? ಅದಕ್ಕೆ ಗಾಂಧೀಜಿ ಒಂದು ಹಿಸ್ಟ್ರಿ ಇದೆ. ಗಾಂಧೀಜಿ ವಾಟ್ ಎವರ್ ಇಟ್ ಮೇ ಬಿ, ಗಾಂಧೀಜಿ ಬಗ್ಗೆ ನಾವು ಎಷ್ಟು ಹೇಳಿದ್ರು ಕಡಿಮೆ. ಅವ್ರ ಪರ್ಸನಲ್ ಥಿಂಗ್ ನಮ್ಗೆ ಏನು ಸಂಬಂಧ ಇಲ್ಲ. ಆದ್ರೆ ನಮ್ಮ ದೇಶಕ್ಕೆ ಕೊಡುಗೆ ಇದೆಲ್ಲ, ವಾಟ್ ಎವರ್ ಇಟ್ ಮೇ ಬಿ ಅಂತ ಮನೋಭಾವನೆ ಬರ್ಬೇಕಲ್ರಿ. ಅಂದ್ರೆ ನಾವು ಊರ್ ನೋಡಕ್ಕಾಗಲ್ಲ ನಮಗ, ಇಡೀ ದೇಶ ನೋಡ್ಬೇಕಲ್ಲ. ದೇಶದೆಲ್ಲ ಹೋರಾಟ ಮಾಡ್ಬೇಕಂದ್ರ ನಾವೇನು ಗಿಗಳೋದು ಸೆಕೆಂಡರಿ. ಒಬ್ಬ ವ್ಯಕ್ತಿ ಬಗ್ಗೆ ಹಿಂದೆ ಮುಂದೆ ಮಾತಾಡ್ಬೇಕಪ್ಪ ಅಂದ್ರೆ ವಿಚಾರ ಮಾಡ್ಬೇಕು. ಗಾಂಧೀಜಿ ಬಗ್ಗೆ ನಾವು ಹಂಗಿದೆ ಹಿಂಗಿದೆ ಬಿಟ್ಬಿಟ್ಟು ಗಾಂಧೀಜಿ ಆ ಮನೋಭಾವನೆ ಬೇಕು. ಹೋರಾಟ ಮಾಡುವ ಮನೋಭಾವನೆ ಬಹಳ ಇಂಪಾರ್ಟೆಂಟ್. ಆ ಮನೋಭಾವನೆ ಇದ್ರೆ ಒಳ್ಳೇದು.
ಮನೋಭಾವನೆ ನಮ್ಮಲ್ಲಿತ್ತಾ? ನಾವೇ ಒಂದು ಪ್ರಶ್ನೆ ಹಾಕೊಳ್ಬೇಕು. ನಾವ್ ಮಾಡ್ತಿದ್ದೇವಾ? ಮನೆ, ಮಠ, ತ್ಯಾಗ ಎಲ್ಲ ಬಿಟ್ಟು ಹೋರಾಟ ಮಾಡಿದ್ರು. ಅವ್ರಿಗೇನು ಬೇಕಾಗಿತ್ತಾ ಇವೆಲ್ಲ? ಇಲ್ಲ ತಾನೆ? ಹಾ. ಪರ್ಸನಲ್ ಥಿಂಗ್ಸ್ ಅವ್ರು ಹೆಂಗಿದ್ರು ಅದೆಲ್ಲ ಬೇಡ ನಮ್ಗೆ. ನಮಗ್ ಬೇಕಾಗಿತ್ತು ಅವರ ಕೊಡುಗೆ ಏನು, ದೇಶಕ್ಕೆ ಕೊಡುಗೆ ಏನು ಬಹಳ ಇಂಪಾರ್ಟೆಂಟ್. ನಿಮ್ದು ಎಲ್ಲ ಹಂಗೆ. ನಮ್ಮ ಕೊಡುಗೆ ಏನು ಅದೊಂದು ಮಾತ್ರ ನೆನ್ಪಿಟ್ಕೋಬೇಡಿ. ರೈಟ್? ಯಾ, ಇರ್ಲಿ, ಎಕ್ಸಲೆಂಟ್ ಪರ್ಸೆಂಟ್ ಇರ್ಲಿ. ಎಲ್ಲ ಗಾಂಧೀಜಿ ಆಗ್ಲಿ, ಜವಾಹರ್ಲಾಲ್ ನೆಹರು ಆಗ್ಲಿ, ಯಾಕಂದ್ರೆ ಅವ್ರು ಕೊಡುಗೆ ಮಾಡಿದ್ದಾರೆ. ಅದನ್ನ ನಾವು ಮಾಡ್ಬೇಕ್ರಿ. ನಾವ್ ಯಾರನ್ನೂ ಬಯಂಗಿಲ್ಲ. ಯಾಕಂದ್ರೆ ನಾವು ಏನ್ ಕೊಟ್ಟಿದೀವಿ ಅಂತ ನೋಡ್ಬೇಕು. ನಮ್ಮ ಕೆಲಸ ನಾವು ಮಾಡ್ಬೇಕು. ನಮ್ಮ ಕೆಲಸ ಏನಿದೆ ಅದನ್ನ ನಾವು ತಿಳ್ಕೊಂಡ್ಬಿಟ್ಟು ನಾವ್ ಯಾರನ್ನೂ ಟೀಕೆ ಮಾಡ್ಲಿಕ್ಕೆ ಹೋಗ್ಬಾರ್ದು. ಅವರವರಾದಂತ ಒಂದು ವ್ಯಕ್ತಿತ್ವ ಇರುತ್ತೆ. ಸೊ ಅವ್ರು ಗೌರವ ಕೊಡ್ಬೇಕು ನಾವೆಲ್ಲರಿಗೆ. ತಿಳಿತಾ? ಇದೊಂದು ನಾವು ಕಲ್ಕೊಂಡ್ಬಿಡಿ. ಮುಂದೆ ಸಿಎಂ ಯಾರಾದ್ರೂ ಇರ್ಲಿ, ಗೌರವ ಕೊಡಿ. ಮುಂದೆ ನೀವು ಆಫೀಸರ್ ಆಗ್ತೀರಾ, ಆಫೀಸರ್ ಆದ್ಮೇಲೆ ಯಾರ ಮುಂದೆ ಯಾರನ್ನೂ ಕೈಲಿಕ್ಕೆ ಹೋಗ್ಬೇಡ್ರಿ ದಯವಿಟ್ಟು. ಯಾಕಂದ್ರೆ ಪಿನ್ ಮಾಸ್ಟರ್ಗಳು ಬಹಳ ಇರ್ತಾರೆ. ಸೊ ಎಲ್ಲರಿಗೂ ರೆಸ್ಪೆಕ್ಟ್. ಆಫೀಸರ್ ಆದ್ಮೇಲೆ ನೀವು ಗೌರ್ಮೆಂಟ್ ಆಫೀಸರ್ ಪ್ರತಿಯೊಂದು ರೆಸ್ಪೆಕ್ಟ್ ಕೊಡ್ಬೇಕು ನೋಡ್ರಿ. ಕಲೀರಿ ಅದು. ಆ ಮನೋಭಾವನೆ ಬಂದಾಗ ನಿಮ್ಗೆ ಆಟೋಮೆಟಿಕ್ ಗುಡ್ ಸರ್ವೆಂಟ್ ಆಗ್ತಾರೆ. ರೈಟ್? ಯಾ, ಆಗ್ರಿ, ಆಟೋಮೆಟಿಕ್ ಆಗ್ತೀರಾ. ಡೋಂಟ್ ವರಿ. ವೆರಿ ಗುಡ್ ಮಿಲನ್ ಅವ್ರೆ, 100% ನಿಮ್ಗೆ ಏನಿರುತ್ತೆ ಎಲ್ಲ ಮಾಡಿ. ರೈಟ್ ಸರ್, ಬರ್ಕೊಂಡ್ರೆ ಇದು? ಯಾ, ಯಾವ ರಾಜ್ಯದ ಕಾಲದಲ್ಲಿ? ಮೈಸೂರು ರಾಜ್ಯದ ಕಾಲದಲ್ಲಿ ಇದು ನಮಗೆ ಕನ್ನಡ ಸಾಹಿತ್ಯ ಪರಿಷತ್ತು ಸ್ಥಾಪನೆ ಆಯ್ತು. ಓಕೆ. ನಂತರ ಕಂಡು ಬಂದಿರುವಂತದ್ದು ಇವ್ರ ನಂತರ ಯಾವ್ದ್ರಿ? ನಂತರ ಯಾವ್ದಾಡ್ರಿ? ಮತ್ತೆ 1916ರಲ್ಲಿ ಕೂಡ ಒಂದು ಸ್ಥಾಪನೆ ಆಯ್ತು ಧಾರವಾಡದಲ್ಲಿ. ಬಹಳ ಫೇಮಸ್ ಕರ್ನಾಟಕ ಸಭಾ ಅಂತ ಹೇಳ್ತೇವ್ರಿ. ಓಕೆನಾ? ಕರ್ನಾಟಕ ಸಭಾ ಸ್ಥಾಪನೆ ಆಗಿರುವಂತದ್ದಲ್ಲಿ, ಎಸ್, ಕರ್ನಾಟಕ ಸಭಾ ಸ್ಥಾಪನೆ ಆಗಿರುವಂತದ್ದು ಎಲ್ಲೈತು? ಧಾರವಾಡದಲ್ಲಿ ಐತಿ ನೋಡ್ರಿ. ಧಾರವಾಡ ಎಷ್ಟು ಫೇಮಸ್ ಐತಿ ನೋಡ್ರಿ. ಮುಖ್ಯವಾಗಿ ಕರ್ನಾಟಕ ಸಭಾ ಸ್ಥಾಪನೆ ಆಗಿರುವಂತದ್ದು ಧಾರವಾಡದಲ್ಲಿ ಸ್ಥಾಪನೆ ಆಯ್ತು. ಧಾರವಾಡದಲ್ಲಿ. ಓಕೆ ಓಕೆ. ಮತ್ತೆ ನೋಡ್ರಿ, 1924ರಲ್ಲಿ ನಿಮ್ಗೆಲ್ಲರಿಗೂ ಗೊತ್ತಿರುವಂತದ್ದು ಕಾಂಗ್ರೆಸ್ ಎಲ್ಲಾಗಿರುವಂತದ್ರಿ? ಕಾಂಗ್ರೆಸ್ ಮೀಟಿಂಗ್ ಆಗಿರುವಂತದ್ದು ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಮೀಟಿಂಗ್ ಆಗಿರುವಂತದ್ದಲ್ಲಿ INC ಬೆಳಗಾವಿಯಲ್ಲಿ. ಇಲ್ಲಿ ಏನಾಯ್ತಪ್ಪ ಅಂದ್ರೆ ಕರ್ನಾಟಕದ ಯೂನಿಫಿಕೇಶನ್ ಕಾನ್ಫರೆನ್ಸ್ ಅಂತ ಹೇಳ್ತೇವೆ. ಆಯ್ತಲ್ಲ? ಆಯ್ತಲ್ಲ? ಕರ್ನಾಟಕದ ಏಕೀಕರಣ ಸಭಾ ಅಂತ ಕೂಡ ಹೇಳ್ತೀವಿ. ಈ ಏಕೀಕರಣ ಸಭಾ, ರೈಟ್? ಕರ್ನಾಟಕ ಎಲ್ಲಿ ಸ್ಥಾಪನೆ ಆಯ್ತು? ಇದು ಎಲ್ಲಿ ಮಾಡಿದ್ರು? ಕರ್ನಾಟಕ ಯೂನಿಫಿಕೇಶನ್ ಕಾನ್ಫರೆನ್ಸ್. ಯಾ, ಸಿದ್ದಪ್ಪ ಕಂಬಳಿಯವರು. ರೈಟ್? ಯಾ, ನೆನ್ಪಿಟ್ಕೊಂಡ್ಬಿಡಿ. ಕರ್ನಾಟಕ ಪಬ್ಲಿಷ್ ಆಗಿದ್ದ ಪಬ್ಲಿಷ್ ಅಂತ ತಗೊಂಡ್ಬಿಟ್ರಿ. ಕರ್ನಾಟಕ ಯೂನಿಫಿಕೇಶನ್ ಕಾನ್ಫರೆನ್ಸ್. ಸೊ ಎಲ್ಲಿ ನಡೀತಿದ್ದು? ಬೆಳಗಾವಿಯಲ್ಲಿ ನಡೀತಿದೆ. ಬೆಳಗಾವಿಯಲ್ಲಿ ಕೂಡ ನಡೀತಿದ್ದು. ತಿಳಿತಾ? ಮತ್ತೇನಾಯ್ತು ಈ ಅವಧಿಯಲ್ಲಿ? ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ INC ಮೀಟಿಂಗ್ ಎಲ್ಲಾಗಿತ್ತು? INC ಮೀಟಿಂಗ್ ಎಲ್ಲಾಗಿತ್ತು? ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಮೀಟಿಂಗ್ ಆಗಿರುವಂತದ್ದು ಎಲ್ಲಿ? ಬೆಳಗಾವಿಯಲ್ಲಿ. ಆಯ್ತಲ್ಲ? ಸೊ ಇದ್ರ ಅಧ್ಯಕ್ಷರು ಯಾರಿದ್ರು? ಎಲ್ಲರಿಗೂ ಗೊತ್ತಿದೆ ಅಧ್ಯಕ್ಷರು ಗಾಂಧಿಯವರು, ಮಹಾತ್ಮ ಗಾಂಧಿಯವರು. ಎಸ್, ಯಾ, ಮಹಾತ್ಮ ಗಾಂಧಿ ಅವರು ಅಧ್ಯಕ್ಷರಾಗಿದ್ರು. ಇದೊಂದು ನೆನಪಿಟ್ಕೊಂಡ್ಬಿಡಿ. ಆಯ್ತಲ್ಲ? ಸೊ ಇಲ್ಲಿ ನಮ್ಮ ಹುಯಿಲ್ಗೋಳ್ ನಾರಾಯಣರಾವ್ ಅವರು ಚೆಲುವ ಏನ್ ಹೇಳಿದ್ರೆ, ಹುಯಿಲ್ಗೋಳ್ ನಾರಾಯಣರಾವ್ ಕೇಳಿದ್ರಲ್ಲ, ಉದಯವಾಗಲಿ ನಮ್ಮ ಚೆಲುವ ಕನ್ನಡ ನಾಡು. ಯಾರು ಹೇಳಿದ್ರು? ಉದಯವಾಗಲಿ. ಯಾರು ಹೇಳಿದ್ರು ಇಲ್ಲಿ? ಈ ಮೀಟಿಂಗ್ ಅಲ್ಲಿ ನಡೀತಲ್ಲ, ಏನ್ ಹೇಳಿದ್ರು? ನಮ್ದು ಫೇಮಸ್ ಫಸ್ಟ್ ಕನ್ನಡ ಎಂತಮ್ ಅಂತ ಹೇಳ್ತೀವಿ. ಮೊದಲ ಕನ್ನಡ, ಕರ್ನಾಟಕದ ಒಂದು ಸೊ ಏನಂತ ಹೇಳ್ತೀವಿ, ಸಾಂಗ್ ಅಂತ ಕೂಡ ಹೇಳ್ತೀವಿ. ಉದಯವಾಗಲಿ ನಮ್ಮ ಚೆಲುವ ಕನ್ನಡ ನಾಡು. ಮೊದಲು ಹಾಡಿದವ್ರು ಯಾರು? ಇದೇ ಸಮಿಟ್ ಅಲ್ಲಿ. ನಮ್ಮ ಚೆಲುವ ಕನ್ನಡ ನಾಡು. ಎಷ್ಟು ಚಂದಿದೆ ನೋಡ್ರಿ, ಭಾಷೆ ಎಷ್ಟು ಚಂದಿದೆ. ಉದಯವಾಗಲಿ, ರೈಸ್ ಆಗ್ಲಿ ನಮ್ಮ ಚೆಲುವ ಸುಂದರವಾದಂತ ಕನ್ನಡ ನಾಡು ಮುಂದೆ ಬರಲಿ ಅಂತ. ಸೊ ಇದನ್ನ ನಮ್ಮ ಕರ್ನಾಟಕದ ಎಂತಮ್ ಅಂತೂ ಕೂಡ ಹೇಳ್ತೇವೆ. ಫಸ್ಟ್ ಕರ್ನಾಟಕ ಎಂತಮ್ ಏನು? ಕರ್ನಾಟಕದ ಗೀತೆ ಅಂತ ಬಂದಾಗ, ಸೊ ಮೊದಲ ಕರ್ನಾಟಕ ಗೀತೆ ಅಂತ ಬಂದಾಗ, ರೈಟ್? ಎಸ್, ಕರ್ನಾಟಕ ಎಂತಮ್, ಫಸ್ಟ್ ಕರ್ನಾಟಕ ಎಂತಮ್ ಅಂತ ಹೇಳ್ತೀವಿ. ಸೊ ಇದನ್ನು ಕೂಡ ಆ ಅವಧಿಯಲ್ಲಿ ಹಾಡಿದ್ರು. ಯಾಕಂದ್ರೆ ಕರ್ನಾಟಕ ಏಕೀಕರಣ ಕಾನ್ಫರೆನ್ಸ್ ಅಲ್ಲಿ ಕರ್ನಾಟಕ ಫಸ್ಟ್ ಎಂತಮ್ ಅಂತ ಹೇಳ್ತೀವಿ. ಎಂಥಮ್ ಯಾರು ಹೇಳಿದ್ರು? ಹುಯಿಲ್ಗೋಳ್ ನಾರಾಯಣ್ ರಾವ್. ಹುಯಿಲ್ಗೋಳ್ ನಾರಾಯಣ್ ರಾವ್ ಅವರು. ಸೊ ಇದನ್ನು ಕೂಡ ಎಲ್ರಿ? ಈ ಬೆಳಗಾವಿ ಏಕೀಕರಣ ಸಭಾದಲ್ಲಿ ಕೂಡ. ಸೊ ಈ ಸಾಂಗ್ ಅನ್ನ ಕರ್ನಾಟಕದ ಮುಖ್ಯವಾಗಿ ರಚನೆ ಮಾಡಿದವರು ಯಾರಪ್ಪ ಅಂದ್ರೆ, ಕಂಪೋಸ್ ಮಾಡಿದವರು ಮತ್ತು ಹಾಡಿದವರು ಯಾರು? ಹುಯಿಲ್ಗೋಳ್ ನಾರಾಯಣ್ ರಾವ್. ಕಂಪೋಸ್ ಅಂಡ್ ಸಂಗ್ ಬೈ ಹುಯಿಲ್ಗೋಳ್ ನಾರಾಯಣ್ ರಾವ್. ಉದಯವಾಗಲಿ ನಮ್ಮ ಚೆಲುವ ಕನ್ನಡ ನಾಡು ಅಂತ ಹೇಳ್ತವ್ರು ಇದೇ ಸಮಿಟ್. ರೈಟ್? ಅರ್ಥ ಆಯ್ತು ಇದು ಸರ್? ಅರ್ಥ ಆಯ್ತಾ? ಇದರ ನಂತರ ನೋಡಿ, ಸೊ ಯೂನಿಫಿಕೇಶನ್ ಈಗ ಇಲ್ಲಿವರೆಗೆ ಸ್ಟಾರ್ಟ್ ಆಯ್ತು. ಈಗ ನೆಕ್ಸ್ಟ್ ಸರ್, ಇದು ಜಾಗ್ರಫಿ ಕ್ಲಾಸ್ ರೀ. ಬಟ್ ಏನಪ್ಪಾ ಅಂದ್ರೆ ಸ್ವಲ್ಪ ಹಿಸ್ಟ್ರಿ ಇದು. ಆಯ್ತಲ್ಲ? ಹಿಸ್ಟ್ರಿ ಹೇಳ್ಬೇಕಾಗಿತ್ತಲ್ಲ, ಅದಕ್ಕೆ ನಾವು ಹಿಸ್ಟ್ರಿ ಸ್ವಲ್ಪ ಹೇಳಿದೆವು. ತಿಳಿತಾ ಮನೋವ್ರೆ? ಜಾಗ್ರಫಿ ಕ್ಲಾಸ್ ಸ್ವಲ್ಪ ಯೂನಿಫಿಕೇಶನ್ ನಿಮ್ಗೆ ಬರುತ್ತೆ, ಅದಕ್ಕೆ ಹೇಳಿದೆ ನಾನು. ಇಲ್ಲಾಂತ ಹೇಳ್ತಾ ಇರಲಿಲ್ಲ. ಇದು ನಿಮ್ಗೆ ಜಾಗ್ರಫಿನೇ ತಗೋತಿದ್ದೆ ನಾನು. ಸ್ವಲ್ಪ ಥಿಯರಿ ಗೊತ್ತಿರಲಿ, ಸ್ವಲ್ಪ ಹಿಸ್ಟ್ರಿನೂ ಸ್ವಲ್ಪ ಗೊತ್ತಿರಬೇಕು. ಹಿಸ್ಟ್ರಿ ಅಂಡ್ ಜಾಗ್ರಫಿ ಕ್ಯಾನ್ ಬಿ ಸ್ಟಡಿಡ್ ಬೈ ಒನ್ ಬೈ ಒನ್ ಅಲ್ಲಿ ಸ್ಟಡಿ ಮಾಡಬಹುದು. History can be studied by geographically can be studied by historically. Right?
ಇದು ಹೇಳಿದವ್ರು ಯಾರು ಹೇಳಿದ್ರು? ಎರ್ಡೋಟಸ್ ಅವರು ಹೇಳಿದ್ರು. ಹಿಸ್ಟ್ರಿ ಕ್ಯಾನ್ ಬಿ ಸ್ಟಡಿಡ್ ಬೈ ಜಾಗ್ರಫಿಕಲಿ, ಜಾಗ್ರಫಿ ಕ್ಯಾನ್ ಬಿ ಸ್ಟಡಿಡ್ ಬೈ ಹಿಸ್ಟಾರಿಕಲಿ ಅಂತ ಹೇಳಿದವರು ಎರ್ಡೋಟಸ್. ನಾವು ಹಿಸ್ಟ್ರಿ ಜಾಗ್ರಫಿ 1 by 1 ತೆಗೆದುಕೊಂಡು ಹೋಗೋಣ. ರೈಟ್, ಇರ್ಲಿ, ನೆಕ್ಸ್ಟ್ ಬರ್ಕೊಳ್ರಿ. ಆಯ್ತಾ? ಹಾ, 1981ರಲ್ಲಿ ಟಿಪ್ಪು ಮರಣದ ನಂತರ ಸೊ ಮೈಸೂರು ರಾಜ್ಯ ಎಷ್ಟು ಸೊ ಜಿಲ್ಲೆಗಳನ್ನು ಹೊಂದಿತ್ತು ಅದು ಕೂಡ ಬರ್ಕೊಳ್ಳೋಣ. ಮೈಸೂರು ಸಂಸ್ಥಾನವು 7 ಭಾಗಗಳನ್ನಾಗಿ ಮಾಡಿದ್ರು, 7 ಜಿಲ್ಲೆ, ಅದು ಕೂಡ ಬರೀರಿ. ಯೂನಿಫಿಕೇಶನ್ 1881 ನಲ್ಲಿ ಎಷ್ಟಾಯ್ತು? ಮೈಸೂರು ಸಂಸ್ಥಾನ ಬರ್ಕೊಳ್ರಿ. ಮೈಸೂರು ಸಂಸ್ಥಾನವನ್ನು ನಾವು ಎಷ್ಟು ಭಾಗಗಳನ್ನಾಗಿ ವಿಂಗಡಣೆ ಮಾಡಿದ್ದೀವಿ? 7 ಜಿಲ್ಲೆಗಳಾಗಿ. ಎಸ್, 7 ಜಿಲ್ಲೆಗಳಾಗಿ ಸೊ ವಿಭಾಗಿಸಲಾಗಿತ್ತು. ಮೈಸೂರು ಪ್ರಾವಿನ್ಸ್ ಹ್ಯಾಸ್ ಬಿನ್ ಡಿವೈಡೆಡ್ ಇಂಟು 7 ಡಿಸ್ಟ್ರಿಕ್ಟ್ಸ್ ಅಂತ ಹೇಳ್ತವ್ರಿ. ಮೈಸೂರು ಪ್ರಾವಿನ್ಸ್ ಹ್ಯಾಸ್ ಬಿನ್ ಡಿವೈಡೆಡ್ ಇಂಟು 7 ಡಿಸ್ಟ್ರಿಕ್ಟ್ಸ್. ಸೊ ಪರ್ಟಿಕ್ಯುಲರ್ಲಿ ಯಾವ್ಯಾವ 7 ಡಿಸ್ಟ್ರಿಕ್ಟ್ ಸರ್? ಒಂದನೇದು ಯಾವುದು? ಬೆಂಗಳೂರು. ಸೊ ಎರಡನೇದು ಬಂದು ಹೇಳ್ರಿ, ಎರಡನೇದು ಯಾರು ಹೇಳ್ತಾರ? ಮೈಸೂರು. ಮೈಸೂರು. ಮೂರನೇದು ಬಂದು ಹೇಳ್ರಿ, ಕೋಲಾರ. ಬೆಳಗಾವಿ ಇರ್ಲಿಲ್ಲ. ಬೆಳಗಾವಿ ಇರ್ಲಿಲ್ಲಪ್ಪ, ಬೆಳಗಾವಿ ನಮ್ಗೆ ಸಂಬಂಧ ಇಲ್ಲ, ಅಲ್ಲಿ ಸಂಬಂಧ ಇರ್ಲಿಲ್ಲ ಅದು. ಕಡೂರು ಕೇಳಿರಾ? ಕಡೂರು ಕೇಳಿದ್ರಲ್ಲ. ಇವತ್ತಿನ ಚಿಕ್ಕಮಗಳೂರು ಜಿಲ್ಲೆ ಇದೆಯಲ್ಲ, ಅದು ಯಾವ್ದಿತ್ತು? ಕಡೂರಿತ್ತು. ಕಡೂರು ಚಿಕ್ಕಮಗಳೂರು. ಮತ್ತೆ ತುಮಕೂರು. ಕಡೂರು ಇವತ್ತಿನ ಚಿಕ್ಕಮಗಳೂರು. ಆಮೇಲೆ ಚಿತ್ರದುರ್ಗ. ಎಷ್ಟಾದವ್ರಿ? ರೈಟ್. ಸೊ 7ನೇದು ಬಂದು ಯಾವ್ದು ನಮಗೆ? ಶಿವಮೊಗ್ಗ. ನೋಡಿ ಎಷ್ಟು ಜಿಲ್ಲೆ, 7 ಜಿಲ್ಲೆಗಳಿತ್ತು. ಕ್ಲಿಯರಾ? ಮತ್ತೆ 8ನೇ ಜಿಲ್ಲೆಯಾಗಿ 1886ರಲ್ಲಿ 8ನೇ ಜಿಲ್ಲೆ ಆಯ್ತು. ಯಾವ್ದು 8ನೇ ಜಿಲ್ಲೆ? ಮೈಸೂರು ಪ್ರಾವಿನ್ಸ್ ಅಲ್ಲಿ 8ನೇ ಜಿಲ್ಲೆ ಹಾಸನ 8ನೇ ಜಿಲ್ಲೆ ಆಯ್ತು. ಸೊ ನಂತರ 1900 ನೋಡಿ ಮತ್ತೆ ಬರ್ಕೊಳ್ರಿ, ಆಯ್ತಲ್ಲ 8ನೇ ಜಿಲ್ಲೆ ಆಯ್ತಾ? 9ನೇ ಜಿಲ್ಲೆ ಆಗಿರುವಂತದ್ದು ಯಾವುದು? 1939ರಲ್ಲಿ ಯಾವ್ದ್ರೆ? ಮೈಸೂರು ಜಿಲ್ಲೆಯನ್ನು ವಿಭಾಗ ಮಾಡಿ 9ನೇ ಜಿಲ್ಲೆ ಆಗಿರುವಂತದ್ದು ಯಾವುದು? 9ನೇ ಜಿಲ್ಲೆ ಆಯ್ತು. ಯಾವುದು 9ನೇ ಜಿಲ್ಲೆ? ರೈಟ್. ಸೊ ನೆನ್ಪಿಟ್ಕೊಳ್ರಿ, ಮಂಡ್ಯ 9ನೇ ಜಿಲ್ಲೆ ಆಯ್ತು. ಯಾವುದು 9ನೇ ಜಿಲ್ಲೆ? ರೈಟ್. ಸೊ ನೆನ್ಪಿಟ್ಕೊಳ್ರಿ, ಮಂಡ್ಯ. ಸೊ ಮಂಡ್ಯ 9ನೇ ಜಿಲ್ಲೆ ಆಗಾಯ್ತು. ರೈಟ್. ಇದಾರೆ ನೋಡ್ರಿ ನಮ್ಮಲ್ಲಿ ಇಬ್ರು. ಮಂಡ್ಯದವ್ರು ಯಾರಿದ್ದೀರಾ? ಕೈ ಎತ್ರಿ. ಮಂಡ್ಯದವರು ನೆನ್ಪಿಟ್ಕೊಂಡ್ಬಿಡ್ರಿ. ನಿಮ್ ಡಿಸ್ಟ್ರಿಕ್ಟ್ ಆಗಿದೆ ಯಾವಾಗ? 1939ರಲ್ಲಿ. ಮಂಡ್ಯದವ್ರು ಯಾರಿದ್ದೀರಾ? ರೈಟ್. ಪ್ರತಿಯವರು ಮಂಡ್ಯ. ವೆರಿ ಗುಡ್ ಪ್ರತಿಯವರೇ. ರೈಟ್. ಜಿಲ್ಲೆ ಸ್ಥಾಪನೆ ಆಗಿದೆ. ಮಂಡ್ಯದವ್ರು ಇರ್ಲೇಬೇಕು. ಯಾಕಂದ್ರೆ ಕನ್ನಡ ನಾಡಿಗೆ ಬಹಳ ಕೊಡುಗೆ ಮಂಡ್ಯನ ಇದೆ. ಮಂಡ್ಯನ ಕೂಡ ಬಹಳ ಕೊಡುಗೆ ಕೊಟ್ಟಿದ್ದಾರೆ. ಎಲ್ಲರೂ ಕೊಟ್ಟಿದ್ರ? ಯಾಕಂದ್ರೆ ಮಂಡ್ಯ ಬಂದಾಗ ಒಂದು ಇದನ್ನೇ ಇದೆ. ರೈಟ್. ಎಸ್. ಸೊ 9ನೇ ಜಿಲ್ಲೆ ಆಗಿರುವಂತದ್ದು ಯಾವುದು? ಮಂಡ್ಯ ಜಿಲ್ಲೆ 9ನೇ ಜಿಲ್ಲೆ ಆಗೈತು. ಆಯ್ತಾ? 10ನೇ ಜಿಲ್ಲೆ ಆಗಿರುವಂತದ್ದು ಯಾವ್ದು? ಮತ್ತೆ ಇದೆ ಯಾವುದಲ್ಲಿ? 10ನೇ ಜಿಲ್ಲೆ ಆಗಿರುವಂತದ್ದು ಯಾವುದು? 10ನೇ ಜಿಲ್ಲೆ ಯಾವ್ದಾಯ್ತು ಹೇಳ್ರಿ? 10ನೇ ಜಿಲ್ಲೆ. ಎಸ್. 10ನೇ ಜಿಲ್ಲೆಯಾಗಿ ಆಗಿರುವಂತದ್ದು ಯಾವ್ದಂದ್ರೆ ಸೊ ಬಳ್ಳಾರಿ ಮೊದಲು ಎಲ್ಲಿತ್ತಪ್ಪ ಅಂದ್ರೆ ಮದ್ರಾಸ್ ಪ್ರೆಸಿಡೆನ್ಸಿಯಲ್ಲಿ ಇತ್ತು. ಒಂದು ನೆನ್ಪಿಟ್ಕೊಂಡ್ಬಿಡಿ. ಬಳ್ಳಾರಿ ಯಾವ ಪ್ರೆಸಿಡೆನ್ಸಿಯಲ್ಲಿ ಇತ್ತು? ಮದ್ರಾಸ್ ಪ್ರೆಸಿಡೆನ್ಸಿಯಲ್ಲಿ ಇತ್ತು. ಬಳ್ಳಾರಿ ಮದ್ರಾಸ್ ಪ್ರೆಸಿಡೆನ್ಸಿಯಲ್ಲಿ ಇತ್ತು. ಓಕೆ. ಆ ಮದ್ರಾಸ್ ಪ್ರೆಸಿಡೆನ್ಸಿಯಿಂದ ಬೇರ್ಪಟ್ಟು ಸೊ ಏನಪ್ಪಾ ಅಂದ್ರೆ ಕರ್ನಾಟಕದಲ್ಲಿ ಬಂತು, ಮೈಸೂರ ಸೊ ರಾಜ್ಯಕ್ಕೆ ಸೇರಿದು. ಇದು ಕೂಡ ಹೇಳ್ತು ಬಳ್ಳಾರಿ. ತಿಳಿತಲ್ಲ ಇದು? 10ನೇ ಜಿಲ್ಲೆಯಾಗಿ ಕಂಡು ಬಂದಿರುವಂತದ್ದು ಬಳ್ಳಾರಿ. ಓಕೆ, ಬರ್ಕೊಂಡ್ರೆ ಇದು? ಸೊ ಯಾವಾಗ್ರಿ ಇದು ಸರ್? ಯಾವಾಗ? 1953ರಲ್ಲಿ ನೋಡ್ರಿ. ಸೊ 1953ರಲ್ಲಿ ಏನಾಯ್ತಪ್ಪ ಅಂದ್ರೆ ಭಾಷಾವಾರು ಆಧಾರದ ಮೇಲೆ ರಾಜ್ಯಗಳ ವಿಂಗಡಣೆ ಆಗ್ತಿತ್ತು. ರಾಜ್ಯಗಳ ಪುನರ್ವಿಂಗಡಣೆ, ರಿಆರ್ಗನೈಸೇಷನ್ ಆಫ್ ದ ಸ್ಟೇಟ್ಸ್. ರೈಟ್. ಅದಕ್ಕೊಂದು ಕಮಿಟಿ ಮಾಡಿದ್ರು. ಆ ಕಮಿಟಿ ಹೆಡ್ ಯಾರು? ಪಾಲಿಟಿಯಲ್ಲಿ ಓದಿದ್ರ ಯಾರು? ಫಜಲ್ ಅಲಿ ಕಮಿಷನ್ ಅಂತ ಹೇಳ್ತೇವೆ. ಫಜಲ್ ಅಲಿ ಕಮಿಷನ್. ರೈಟ್. ಭಾಷಾವಾರು ಆಧಾರದ ಮೇಲೆ ಭಾಷೆಗಳ ಆನ್ ದ ಬೇಸಿಸ್ ಆಫ್ ಲಿಂಗ್ವಿಸ್ಟಿಕ್ ಸೊ ಏನಪ್ಪಾ ಅಂದ್ರೆ ಸ್ಟೇಟ್ ರಿಆರ್ಗನೈಸೇಷನ್ ಅಂತ ಹೇಳ್ತೇವೆ. ರಿಆರ್ಗನೈಸೇಷನ್ ಆಫ್ ದ ಸ್ಟೇಟ್, ರಾಜ್ಯಗಳ ಪುನರ್ವಿಂಗಡಣೆ. ಸೊ ಅದಕ್ಕೊಂದು ಕಮಿಟಿ ಮಾಡಿದ್ರು. ಆ ಕಮಿಟಿ ಹೆಸರೇನು? ಸೊ ಫಜಲ್ ಅಲಿ ಕಮಿಷನ್. ಅದರಲ್ಲಿ ಸೊ 3 ಮೆಂಬರ್ಸ್, ಚೇರ್ಮನ್ ಫಜಲ್ ಅಲಿ, ಇನ್ನೊಬ್ರು ಫಜಲ್ ಅಲಿ ಕಮಿಷನ್ ಮೆಂಬರ್ಸ್ ಇಬ್ರು KM ಪಣಿಕ್ಕರ್, ಬಹಳ ಫೇಮಸ್ ಪರ್ಸನಾಲಿಟಿ KM ಪಣಿಕ್ಕರ್. ಆಮೇಲೆ HN ಕುಂಜರು, KMP, HN ಕುಂಜರು. ಕರೆಕ್ಟ್ ಹೆಸರು ನೆನ್ಪಿಡು. ಕುಂಜರು ಅಂದ್ರೆ ಹೆಂಗ್ರಿ? HN ಕುಂಜರು ಅಂತ. ಓಕೆನಾ? KM ಪಣಿಕ್ಕರ್, HN ಕುಂಜರು, ಫಜಲ್ ಅಲಿ. ಸೊ ಇವರೇನು ರಾಜ್ಯ ಮರು ವಿಂಗಡಣೆಗೆ ಒಂದು ನೇಮಕ ಮಾಡಿದ ಸರ್ಕಾರ. ರೈಟ್. ಭಾಷಾವಾರು ಆಧಾರದ ಮೇಲೆ. ಸೊ ಮೊಟ್ಟ ಮೊದಲ ರಾಜ್ಯ ಆಗಿರುವಂತದ್ದು ಯಾವುದು? ಭಾಷಾವಾರು ಆಧಾರದ ಮೇಲೆ ಆಂಧ್ರ ಪ್ರದೇಶ ರಾಜ್ಯವಾಯಿತು. ಕ್ಲಿಯರಾ? ಹೇಳಿ. ಓಕೆ. ಈ ಫಜಲ್ ಅಲಿ ಆಯೋಗದಿಂದ ಈ ಹಿಸ್ಟ್ರಿದಲ್ಲಿ ಓದಿದಿರಾ? ಫಜಲ್ ಅಲಿ ಆಯೋಗದಿಂದ ಸೊ 1956 ಸೊ ನವೆಂಬರ್ 1ರಂದು ಏನಾಯ್ತ್ರಿ? ನವೆಂಬರ್ 1ರಂದು ಮೈಸೂರು ರಾಜ್ಯವಾಯಿತು. ರೈಟ್.
ಮೈಸೂರು ರಾಜ್ಯ ನಾಮಕರಣ ಆಗಿರುವಂತದ್ದು ಇದು ನೋಡಿ, ಮೈಸೂರು ರಾಜ್ಯ ಆಯ್ತಾ. ಮೈಸೂರು ರಾಜ್ಯ ಅಂತ ನಾಮಕರಣ ಆಗಿರುವಂತದ್ದು ಅವಾಗ 1956 ರೈಟ್. ಫಜಲ್ ಅಲಿ ಆನ್ ದ ಬೇಸಿಸ್ ಆಫ್ ಎದ್ರ ಮೇಲೆ ಆಗಿರುವಂತದ್ದು, ಫಜಲ್ ಅಲಿ ಕಮಿಷನ್ ಅಂತ ಹೇಳ್ತೇವ್ರಿ. ಫಜಲ್ ಅಲಿ ಆಯೋಗದ ಆಧಾರದ ಮೇಲೆ ಆಗಿರುವಂತದ್ದು ರೈಟ್. ಮೊದಲ ರಾಜ್ಯ ಆಗಿರುವಂತದ್ದು ಯಾವುದು? ಫಜಲ್ ಅಲಿ, ಆಂಧ್ರ ಪ್ರದೇಶ. ಅದೊಂದು ನೆನಪಿಕೊಂಡು, ಆನ್ ದ ಬೇಸಿಸ್ ಆಫ್ ಪರ್ಟಿಕ್ಯುಲರ್ಲಿ ಭಾಷೆಯ ಆಧಾರದ ಮೇಲೆ. ನಮ್ಗೆ ಗೊತ್ತಿದೆ ಯಾವ್ಯಾವ ಕಮಿಟಿ, ಜೆವಿಪಿ ಗೊತ್ತಿದೆಲ್ಲ, ಜೆವಿಪಿ ಗೊತ್ತಿರಬೇಕು. ಆನ್ ದ ಬೇಸಿಸ್ ಆಫ್ ಲಿಂಗ್ವಿಸ್ಟಿಕ್. ಜೆವಿಪಿ ಅಂದ್ರೆ ಯಾರು? ಜೆವಿಪಿ ಯಾರ್ರಿ? ದಾರ್ ಕಮಿಷನ್ ಅಂತ ಬರುತ್ತೆ. ಜೆವಿಪಿ ನಂಗೆ ಕೇಳ್ತಿರೋದು. ಎಸ್, ನೆಹರು, ಪಟೇಲ್, ಪಟ್ಟಾಭಿ ಸೀತಾರಾಮಯ್ಯ. ಜೆವಿಪಿ ಕಮಿಷನ್, ದಾರ್ ಕಮಿಷನ್, ಆಮೇಲೆ ಫಜಲ್ ಅಲಿ ಕಮಿಷನ್ ರೈಟ್. ಆಯ್ತಾ. ಸರ್ದಾರ್ ವಲ್ಲಭಾಯ್ ಪಟೇಲ್, ಜವಾಹರ್ಲಾಲ್ ನೆಹರು, ಪಟ್ಟಾಭಿ ಸೀತಾರಾಮಯ್ಯ, ಜೆವಿಪಿ. ಅದೊಂದು ನೀಟಾಗಿ ನೆನ್ಪಿಕೊಳ್ಳಿ. ಓಕೆ ಬಿಡಿ, ಎಲ್ಲ ಗೊತ್ತಿದೆ ನಮಗೆ. ಭಾಷಾವಾರು ಬಂದಾಗ 3 ಕಮಿಷನ್ ನೆನ್ಪಿಡ್ಕೋಬೇಕು. ಸೊ ಜೆವಿಪಿ, ದಾರ್ ಮತ್ತು ಫಜಲ್ ಅಲಿ ಕಮಿಷನ್. ಸೊ ಏನೇನ್ ರೆಕಮೆಂಡೇಶನ್ಸ್ ಇತ್ತು ಡೀಟೇಲ್ ಆಗಿ ಓದ್ಬೇಕು. ಪಾಲಿಟಿಯಲ್ಲಿ ಓದಿರ್ತೀರಾ, ಓದಿರಿಲ್ಲ ರೈಟ್ ಆಯ್ತಾ. ಸೊ ಅವಾಗ ಎಷ್ಟು ಜಿಲ್ಲೆಗಳಾದವು ಸರ್? 1956ರಲ್ಲಿ ಎಷ್ಟು ಜಿಲ್ಲೆಗಳಾಗಿತ್ತು? ಟೋಟಲ್ ಎಷ್ಟು ಜಿಲ್ಲೆಗಳಾಗಿದ್ದಲ್ರಿ? 1956 ಅಲ್ಲಿ ಎಷ್ಟು ಜಿಲ್ಲೆ? ಎಸ್, 19 ಜಿಲ್ಲೆಗಳಾಗಿದ್ದವು. ಒಟ್ಟು 19 ಜಿಲ್ಲೆಗಳು. ಸೊ ಸೇರಿಸಲ್ಪಟ್ಟು ಕರ್ನಾಟಕ ರಾಜ್ಯ ಅಂತ ಹೇಳಲ್ಲ, ಮೈಸೂರು ರಾಜ್ಯ ಆಗಿರುವಂತದ್ದು 19 ಜಿಲ್ಲೆ. ಇಲ್ಲಿವರೆಗೆ ಕೂಡ ನೆನ್ಪಿಡ್ಕೋಬೇಕು. ಇಲ್ಲಿವರೆಗೆ ಕೂಡ ತಾವು ನೆನ್ಪಿಡ್ಕೊಳ್ಬೇಕು. ಆಯ್ತಲ್ಲ. ಈಗ ಇಲ್ಲಿವರೆಗೆ ಏನಿದೆ ಕಂಪ್ಲೀಟ್ ನಾವು ಹೇಳಿರುವಂತದ್ದು, ಏನೇನು ಕಂಪ್ಲೀಟ್ ಡೀಟೇಲ್ ಆಗಿ ನೆನ್ಪಿಡ್ಬೇಕು. ಓಕೆನಾ. ಈಗ ಸೊ ಒಟ್ಟು 5 ಪ್ರಾಂತವನ್ನು ನೋಡೋಣ. 5 ಪ್ರಾಂತ್ಯದಲ್ಲಿ ಯಾವ್ಯಾವ ಪ್ರಾಂತ್ಯಕ್ಕೆ ಏನೇನು ಹೋಯ್ತು ಅನ್ನೋದು ಒಂದೊಂದು ಡೀಟೇಲ್ ಆಗಿ ನೋಡೋಣ ರೈಟ್. ಸೊ ನೋಡೋಣ ಈಗ 5 ಪ್ರಾಂತ್ಯಗಳು ನೋಡೋಣ. ಹೇಳಿ, ನೋಡೋಣ ಬೇಡ? ಎಸ್, ನೋಡಿ ಈಗ ಇಲ್ಲಿಂದ ಸ್ಟಾರ್ಟ್ ಮಾಡೋಣ. ಎಲ್ಲೋಯ್ತಪ್ಪ ಇದು? ಸೊ ಮೊದಲನೇದು ನಾವು ಇಲ್ಲಿಂದ ಸ್ಟಾರ್ಟ್ ಮಾಡೋಣ. ಈಗ 5 ಪ್ರಾಂತ್ಯಗಳು ಒಂದೊಂದು ಕ್ಲೀನ್ಗೆ ನೋಡಿ. ಮೊದಲನೇದು 5 ಪ್ರಾಂತ್ಯಗಳು. ಓಕೆ, ಎವಲ್ಯೂಷನ್ ಆಫ್ ಕರ್ನಾಟಕ 1956 ಅಲ್ಲಿ ಹೇಗಿತ್ತು? 1956 ಮೈಸೂರು ಸ್ಟೇಟ್, ಮೈಸೂರು ರಾಜ್ಯ ಅಂತ ಯಾವ ರೀತಿ ಇತ್ತು ಅನ್ನೋದು ನೋಡೋಣ. ಓಕೆನಾ. ಬಿಡಿ, ಇವತ್ತು ಕಂಪ್ಲೀಟ್ ಬಿಜಾಪುರ ಎಲ್ಲ ಸಪರೇಟ್ ತೊಗೊಳ್ಳೋಣ. ಇಲ್ಲಿಂದ ಸ್ಟಾರ್ಟ್ ಮಾಡಿ. ಕಾಣ್ತಾ ಇದೆನಾ ತಮ್ಗೆ? ಇದೆಲ್ಲ ಯಾರ ಆಡಳಿತಕ್ಕೆ ಬಂತು? 5 ಪ್ರಾಂತ್ಯ ನೋಡೋಣ. ಯಾರ್ರಿ? ಒಂದನೇದು. ಸೊ ಏನ ತಗೊಳ್ಳೋಣ ಈಗ? ಯಾವ್ದು ಪ್ರಾಂತ್ಯ ಇದು? ಯಾವ್ದು ಪ್ರಾಂತ್ಯ ಹೇಳ್ರಿ? ಹೈದರಾಬಾದ್ ಕರ್ನಾಟಕ ಅಂತ ಹೇಳ್ತಾರಲ್ಲ. ಎಸ್, ಹೈದರಾಬಾದ್ ಕರ್ನಾಟಕ. ಓಕೆನಾ, ಹೈದರಾಬಾದ್ ಕರ್ನಾಟಕ. ನೆಕ್ಸ್ಟ್ ಬಂದಿತ್ತು. ಸೊ ನೆಕ್ಸ್ಟ್ ಯಾವ್ದು ತಗೋಬೇಕು ನಾವೀಗ? ಅಪ್ ಟು ಎಲ್ಲಿವರೆಗೆ ಹೇಳ್ರಿ? ಕಂಪ್ಲೀಟ್ ಇದು. ಇಲ್ಲಿಂದ ಸ್ಟಾರ್ಟ್ ಮಾಡ್ರಿ. ಎಸ್, ಇದು ಯಾರ ಅಂಡರಲ್ಲಿ ಇತ್ತು? ಮುಂಬೈ ಪ್ರಾವಿನ್ಸ್, ಬಾಂಬೆ ಪ್ರೆಸಿಡೆನ್ಸಿ ಅನ್ಬೇಕು. ಅವಾಗ ಇದೇನೈತೆ ಅದೇ ಹೆಸರು ಹಾಕೊಳ್ರಿ, ಮತ್ತೇನಾದ್ರು ಹಾಕೋಬೇಡ. ಬಾಂಬೆ ಪ್ರೆಸಿಡೆನ್ಸಿ. ಎಸ್, ಬಾಂಬೆ ಪ್ರೆಸಿಡೆನ್ಸಿ ಅಂತ ಹೇಳ್ತಾರೆ. ಎಸ್, ಆಯ್ತಲ್ಲ. ಈಗ ಎರಡನೇದು ಬಾಂಬೆ ಪ್ರೆಸಿಡೆನ್ಸಿ ಇದು. ನೆಕ್ಸ್ಟ್ ಮೂರನೇದು ಬಂದು ಯಾವಾಗ? ಇದು ಬಿಟ್ಬಿಟ್ಟು ಈಗ ಇನ್ನೊಂದು ಯಾವ್ದು ಹೇಳ್ರಿ? ಇಲ್ಲೊಂದು ಬರುತ್ತೆ. ಯಾವ್ದಿದು? ಎಸ್, ಇದು ಯಾರ ಅಂಡರಲ್ಲಿ ಇತ್ತು? ಇದು ಯಾವ್ದು ಹೇಳ್ರಿ? ಇದು ಯಾರ ಅಂಡರಲ್ಲಿ? ಮದ್ರಾಸ್ ಪ್ರೆಸಿಡೆನ್ಸಿ. ಮದ್ರಾಸ್ ಪ್ರೆಸಿಡೆನ್ಸಿ ಅಂತ ಹೇಳ್ತೀವಿ. ಯಾವ್ದು ಮದ್ರಾಸ್ ಪ್ರೆಸಿಡೆನ್ಸಿಯಲ್ಲಿ ಕಂಡು ಬರೋದು? ದಕ್ಷಿಣ ಕನ್ನಡ. ದಕ್ಷಿಣ ಕನ್ನಡ ಮದ್ರಾಸ್ ಪ್ರೆಸಿಡೆನ್ಸಿಯಲ್ಲಿ. ಸರಿ, ಇದು ಒಂದೇ ಅಲ್ಲ, ಇನ್ನೊಂದು ಯಾವ್ದು ಇತ್ತು? ಇನ್ನೊಂದು ಯಾವ್ದು ಇತ್ತು ನೋಡೋಣ. ಇಲ್ಲಿ ಚಾಮರಾಜನಗರದಲ್ಲಿ ಸ್ವಲ್ಪ ಐತ್ ನೋಡ್ರಿ. ಮುಖ್ಯವಾಗಿ ಬಂದಾಗ ಕೊಳ್ಳೇಗಾಲ. ಇದು ಎದರಲ್ಲಿತ್ತು? ಮದ್ರಾಸ್. ಮದ್ರಾಸ್ ಪ್ರೆಸಿಡೆನ್ಸಿ ನೀವು ತೋರಿಸ್ಬೇಕು ಈ ರೀತಿ ಮ್ಯಾಪ್ ಅಲ್ಲಿ. ಎಸ್, ಕೊಳ್ಳೇಗಾಲ ಕೂಡ ಮದ್ರಾಸ್ ಪ್ರೆಸಿಡೆನ್ಸಿಯಲ್ಲಿ ಯಾವ್ದಿತ್ತು? ಕೊಳ್ಳೇಗಾಲ. ಹೌದಾ? ಇದು ಒಂದೇ ಇರಲಿಲ್ಲ, ಮತ್ತೇನಿತ್ತು? ಇವನ್ ಬಳ್ಳಾರಿ ಕೂಡ ಇತ್ತು. ಬಳ್ಳಾರಿ ಇತ್ತಲ್ವಾ? ಬಳ್ಳಾರಿ ಯಾರ ಅಂಡರಲ್ಲಿತ್ತು? ಬಳ್ಳಾರಿ ಯಾರ ಅಂಡರಲ್ಲಿತ್ತು? ಇದು ಕೂಡ ನೆನ್ಪಿಟ್ಕೊಳ್ರಿ. ಈ ಬಳ್ಳಾರಿ ಇತ್ತಲ್ಲ, ಈ ಬಳ್ಳಾರಿ ಕೂಡ ಯಾರ ಅಂಡರಲ್ಲಿತ್ತು? ನೆನ್ಪಿಟ್ಕೋಬೇಕು. ಮದ್ರಾಸ್ ಪ್ರೆಸಿಡೆನ್ಸಿಯಲ್ಲಿ ಇತ್ತು.
ಹಾ, ಯಾಕಂದ್ರೆ ಆಂಧ್ರ ಆದ್ಮೇಲೆ ಇದು ಕೂಡ ಮದ್ರಾಸ್, ಬಳ್ಳಾರಿ. ಹಾ, ಈಗ ನಮ್ಗೆ ಕೊನೆಯದಾಗಿ ಕಂಡು ಬಂದದ್ದು ಟೋಟಲ್ 5 ಆಗ್ಬೇಕ್ರಿ. 5 ಆಗ್ಬೇಕು ತಾನೆ? ಎಸ್. ಇಲ್ಲೊಂದ್ ನೋಡ್ರಿ, ಕೊಡಗು ಅಂತ ಇದೆ, ಕಾಣಿಸ್ತಾ ಇದ್ದಾನ ನಿಮ್ಗೆ ಕೊಡಗು? ಹ್ಮ್. ಕೊಡಗು ಕಾಣಿಸ್ತಾ ಇದಿಲ್ಲ ಕೊಡಗು? ಹಾ, ಕೊಡಗು ಏನ್ ಹೇಳ್ರಿ ಇದು? ಕೊಡಗು ಏನಿತ್ತು? ಬ್ರಿಟಿಷ್ ಕಮಿಷನರ್ ಇದು. ಅರ್ಥ ಆಯ್ತಾ ಇದು? ಹಾ, ಬ್ರಿಟಿಷ್ ಆಡಳಿತಕ್ಕೆ ಒಂದು ಪ್ರಾಂತ್ಯವಾಗಿತ್ತು. ಎಸ್, ಬ್ರಿಟಿಷ್ ಕಮಿಷನರೇಟ್ ಆಗಿರುವಂತದ್ದು ಯಾವ್ದಂದ್ರೆ ಕೊಡಗು. ಕೊಡಗು, ಓಕೆನಾ? ಹಾ, ಬ್ರಿಟಿಷ್ ಕಮಿಷನರೇಟ್ ಯಾವ್ದಿತ್ರಿ? ಬ್ರಿಟಿಷರ ಆಡಳಿತದಲ್ಲಿ ಒಳಪಟ್ಟಿರುವಂತದ್ದು ಕೊಡಗು ಬ್ರಿಟಿಷ್ ಕಮಿಷನರೇಟ್ ಆಗಿತ್ತು. ಹಾ, ಇದನ್ನ ನೆನ್ಪಿಟ್ಕೊಳ್ಳಿ. ಎಸ್. ಹಾ, ಸೊ ಉಳಿದೆಲ್ಲ ಯಾವ್ದಪ್ಪ ಅಂದ್ರೆ ನಿಮ್ಗೆ ಉಳಿದೆಲ್ಲ ಯಾವ್ದು ಕಂಪ್ಲೀಟ್? ಯಾವ್ದು ಉಳಿದಿದೆಲ್ಲ ಕಂಪ್ಲೀಟ್ ಆಗಿ ಯಾವ್ದು ಕಂಪ್ಲೀಟ್ ಇದೆಯಲ್ಲ, ಕಾಣಿಸ್ತಾ ಇದೆಯಲ್ಲ? 9 ಜಿಲ್ಲೆಗಳು ಕಾಣಿಸ್ತಾ ಇದೆಯಲ್ಲ ಇದೆಲ್ಲ? ರೈಟ್. ಹಾ, ಸೊ ಇದು ಯಾವ್ದು ಸರ್? ಮೈಸೂರು ಪ್ರಾಂತ್ಯದಲ್ಲಿ ಕಂಡು ಬರ್ತಾ ಇತ್ತು. ಎಸ್, ಮೈಸೂರು ಪ್ರಾವಿನ್ಸ್ ಅಂತ ಹೇಳ್ತೇವ್ರಿ, ಅಥವಾ ಮೈಸೂರು ಪ್ರಾಂತ್ಯ ಅಂತ ಹೇಳ್ತೇವ್ರಿ, ಮೈಸೂರು ಪ್ರಾಂತ್ಯ. ರೈಟ್. ಸೊ ಟೋಟಲ್ ಎಷ್ಟಿದ್ದು? 5. ತಿಳಿತಾ ಈಗ? 1956ರಲ್ಲಿ ಸೊ ನೋಡಿ 5 ಪ್ರಾಂತ್ಯಗಳು ಕೂಡ ಇದ್ದು, 5 ಪ್ರಾಂತ್ಯಗಳು ಬರ್ಕೊಳ್ರಿ. ಹಾ, ಬಳ್ಳಾರಿ ಮದ್ರಾಸ್ ಪ್ರಾವಿಡೆನ್ಸ್ ಅಲ್ಲಿ ಇತ್ತು, ಅದನ್ನ ಮತ್ತೆ ಕರ್ನಾಟಕಕ್ಕೆ ಸೇರಿಸಲಾಯ್ತು. ಹೇಳ್ತೀನಿ ಒಂದೊಂದು ಡಿಸ್ಟ್ರಿಕ್ಟ್ ಯಾವ್ದು ಅನ್ನೋದು. ಇಷ್ಟು ಬರ್ಕೊಂಡಿದ್ರೆ ಈಗ ನೀಟಿಗೆ 1956ರಲ್ಲಿ ಯಾವ್ದು? ಹೈದರಾಬಾದ್ ಕರ್ನಾಟಕ ಯಾವ್ದು? ಬಾಂಬೆ ಪ್ರೆಸಿಡೆನ್ಸಿ ಯಾವ್ದು? ಈಗೆಲ್ಲ ಡಿವೈಡ್ ಆಗಿ ಬಿಡ್ರಿ, ಬಹಳ ಜಿಲ್ಲೆ ಆಗ್ಯಾವ, ಅದು ಸೆಕೆಂಡ್ರಿ. ಅವಾಗಿನ ತೋರಿಸ್ತಾ ಇದ್ದೀನಿ ನಾನು ಇದು. ಕ್ಲೀನ್ ಆಗಿ ನೋಡಿ, ಎಲ್ಲರೂ ಕ್ಲೀನ್ ಆಗಿ ಬರ್ಕೊತಾ ಇದ್ರಾ? ಇದೊಂದು ಬರೀ ಮತ್ತೆ ಇದನ್ನು ಮಿಸ್ ಆಗಿತ್ತು, ಮತ್ತೆ ತುಮಕೂರು ಬಿಟ್ಟು ಹೋಗಿರಿ ಸರ್ ಅಂತಂದು. ಮತ್ತೆ ಬೇಜಾರಾಗ್ಬೇಡ್ರಿ, ತುಮಕೂರು ಅಂತ ತಗೊಂಡ್ಬಿಡ್ರಿ, ಇಲ್ಲಿ ಅದನ್ನು ಬರುತ್ತೆ. ಇದರಲ್ಲಿ ಹೈದರಾಬಾದ್, ಮೈಸೂರಲ್ಲಿ. ಎಸ್, ಕ್ಲೀನ್ ಆಗಿ ನೋಡ್ರಿ, ಎಲ್ಲೆಲ್ಲಿ ಏನೇನು ಮ್ಯಾಪ್ ಹಾಕಿದ್ದೀನಿ ಅದನ್ನ ನೀಟಾಗಿ ನೀವು ಈ ಕಡೆ ಮಾಡ್ಬೇಕು. ಪಾವಗಡ ಬೆಂಕಿ ಸರ್, ಪಾವಗಡ ಬೆಂಕಿನ ಹೇಳೋಣ, ಹೌದಾ? ಪಾವಗಡ ಬೆಂಕಿನ ಹೇಳೋಣ. ಹ್ಮ್, ಅದು ಬಿಡಬೇಡ, ಪಾವಗಡ ಬೆಂಕಿನೂ ಕೂಡ ಹೇಳೋಣ. ಓಕೆ. ಹಾ, ಡ್ರಾ ಮಾಡ್ರಿ, ಎಲ್ಲರೂ ಮಾಡಿದಿರಾ? ದಯವಿಟ್ಟು ಹೇಳಿ ಒಂದ್ ರೌಂಡ್ ಯಾರ್ಯಾರ್ದಾಗಿದೆ ಹೇಳ್ಬಿಡಿ. ಒಂದ್ ರೌಂಡ್ ಇದರ ಮಲ್ಕೊಂಡಿದ್ರ ಒಂದ್ ರೌಂಡ್ ಹೇಳ್ಬಿಡಿ. ಹೆಸರಿದ್ರೇನಪ್ಪ? ಕೈ ಎತ್ರಿ, ಯಾರೇ ಇದ್ರು ಕೈ ಎತ್ಬಿಡಪ್ಪ, ನೋಡೋ ಒಂದ್ ರೌಂಡ್ ನೀಟಾಗೆ. ಸರ್ ಇಲ್ಲ ಸರ್, ಇದ್ರ ಪ್ರೆಸೆಂಟ್ ಪ್ರೆಸೆಂಟ್ ಪ್ರೆಸೆಂಟ್. ಹಾ, ನಾಕ್ಟಾನ್ ಬೆಂಕಿರಿ, ರಿಯಾಜ್ ಬಾಗ್ವಾನ್. ನಾಕ್ಟಾನ ನಿಮ್ಮೂರು? ರಿಯಾಜ್ ಬಾಗ್ವಾನ್. ಹಾ, ರೈಟ್ ರೈಟ್, ವೆರಿ ಗುಡ್, ಎಲ್ಲರೂ ಇದ್ದೀರಾ ಆಲ್ಮೋಸ್ಟ್. ಸರಿ, ಡ್ರಾ ಮಾಡ್ಕೊಂಡಿದ್ರೆ ಎಲ್ಲ ನೀಟಿಗೆ ಡ್ರಾ ಮಾಡ್ಕೊಂಡಿದ್ದ? ನೋ ಸರ್, ಎತ್ತಿದ್ರೆ ನೋಡಿದ್ದೆ ನೀವು, ಆಲ್ಮೋಸ್ಟ್ ಗೊತ್ತಿತ್ತು ಎಲ್ಲರೂ ಇದ್ರಿ ಎಲ್ರು. ಹಾ, ಇರ್ಲಿ, ಸ್ವಲ್ಪ ಹಿಸ್ಟ್ರಿ ಬಂತು ಇವತ್ತು. ಹಿಸ್ಟ್ರಿ ಬಂತಿಲ್ಲ, ಇರ್ಲಿ, ನಾಳಿಂದ ಮತ್ತೆ ಜಾಗ್ರಫಿನಿ ಸ್ಟಾರ್ಟ್ ಆಗುತ್ತೆ. ಹಾ, ಎಸ್. ಹಾ, ಎಲ್ಲಾರ್ದಾಗಿದ್ಯಾ? ಇದ್ರಪ್ಪ ನೀವ್ ಹೇಳ್ರಿ. 19 ಜಿಲ್ಲೆ ಇತ್ತು, ಓಕೆ ಅಲ್ಲ? ಸರಿ, ಯಾವ್ಯಾವ ಜಿಲ್ಲೆ ಇತ್ತು ಹೈದರಾಬಾದ್ ಕರ್ನಾಟಕದಲ್ಲಿ? ಹೈದರಾಬಾದ್ ಕರ್ನಾಟಕ ಯಾವ ಜಿಲ್ಲೆಗಳಿತ್ತು? ನಮ್ಗೆಲ್ಲರಿಗೂ ಗೊತ್ತಿರುವಂತದ್ದಿದೆ. ಯಾವ ಜಿಲ್ಲೆ ಗೊತ್ತಲ್ಲ? ಬೀದರ್, ಗುಲ್ಬರ್ಗ ಮತ್ತು ರಾಯಚೂರು. ರೈಟ್. ನಾಗ್ತಾನ್ ನಮ್ದು ಊರ್ ನಾಗ್ತಾನ್, ಡೋಂಟ್ ವರಿ. ಬೀದರ್, ರಾಯಚೂರು ಮತ್ತು ಗುಲ್ಬರ್ಗ ಇತ್ತು ಅವಾಗ. ಅವಾಗ ಗುಲ್ಬರ್ಗನ ಬರ್ರಿ, ಗುಲ್ಬರ್ಗ. ಆಯ್ತಾ? ಬಾಂಬೆ ಪ್ರೆಸಿಡೆನ್ಸಿಯಲ್ಲಿ ಯಾವ್ದಿತ್ತು? ಬಾಂಬೆ ಪ್ರೆಸಿಡೆನ್ಸಿಯಲ್ಲಿ ಯಾವ ಊರುಗಳಿತ್ತು, ಯಾವ ಡಿಸ್ಟ್ರಿಕ್ಟ್? ಬಿಜಾಪುರ. ಅವಾಗ ಬಿಜಾಪುರ ಇತ್ತು, ಬಿಜಾಪುರ ಹಾಕ್ಬೇಕು. ಈಗ ವಿಜಯಪುರ ಹಾಕ್ತೀರಿ ಮತ್ತೆ. ಧಾರವಾಡ, ಬೆಳಗಾವಿ ಮತ್ತು ಉತ್ತರ ಕನ್ನಡ. ಹಾ, ಮದ್ರಾಸ್ ಪ್ರೆಸಿಡೆನ್ಸಿಯಲ್ಲಿ ಯಾವ್ದಿತ್ತು? ದಕ್ಷಿಣ ಕನ್ನಡ. ಮದ್ರಾಸ್ ಪ್ರೆಸಿಡೆನ್ಸಿಯಲ್ಲಿ ದಕ್ಷಿಣ ಕನ್ನಡ, ಬಳ್ಳಾರಿ, ಮತ್ತೆ ಇನ್ನೊಂದು ಯಾವ್ದು? ಕೊಳ್ಳೇಗಾಲ. ಡಿಸ್ಟ್ರಿಕ್ಟ್ ಇರಲಿಲ್ಲ, ಪ್ರದೇಶ. ಬ್ರಿಟಿಷರ ಆಡಳಿತಕ್ಕೆ ಒಳಪಟ್ಟಿದ್ದು ಯಾವುದು? ಕೊಡಗು. ಹ್ಮ್, ಮೈಸೂರು ಪ್ರಾವಿನ್ಸ್ ಅಲ್ಲಿ ಎಷ್ಟಿದ್ರಿ? 9 ಜಿಲ್ಲೆಗಳು. 9 ಜಿಲ್ಲೆಗಳು. ಹಾ, 9 ಜಿಲ್ಲೆಗಳು ಮೈಸೂರು ಇದರಲ್ಲಿ ಇದ್ದಿದ್ದು, ಅದು ನಾವು ನೆನ್ಪಿಟ್ಕೊಳ್ಳಿ, ಆಲ್ರೆಡಿ ಹೇಳಿದ್ವಿ, ಅಷ್ಟು ನೆನ್ಪಿಟ್ಕೊಳ್ಳಿ. ಓಕೆನಾ? ರೈಟ್, ಆಯ್ತಾ ಇದು? ಆಯ್ತಲ್ಲ ಹೇಳಿ? ಎಸ್ ಆಗಿದೆಯಲ್ಲ? ಯಾ. ಸೊ ಟೋಟಲ್ ಏರಿಯಾ ನೋಡೋಣ, ಒಂದು ನಿಮಿಷ ಕ್ವಿಕ್ ಆಗಿ ನೋಡ್ಕೊಂಡ್ಬಿಡೋಣ. ಮೈಸೂರದ ಎಷ್ಟಿತ್ತು? ಸೊ ಬಿಜಾಪುರ, ಧಾರವಾಡ, ಉತ್ತರ ಕನ್ನಡದ ಎಷ್ಟಿತ್ತು? ಅದು ಒಂದೊಂದೊಂದು ನೋಡ್ಕೊಂತ ಹೋಗೋಣ ಈಗ. ರೈಟ್, ಕ್ಲಿಯರ್ ಅಲ್ಲ? ಎಸ್, ನೋಡಿ ಈಗ ಪ್ರಾವಿನ್ಸ್ 2 ಕಾಲಮ್ ಹಾಕೊಳ್ರಿ, 2 ಕಾಲಮ್ ಹಾಕೊಂಡ್ಬಿಡ್ರಿ.
ಎಲ್ಲೈತಪ್ಪ ಇದು? ರೈಟ್. ಹ್ಮ್. ಓಕೆ, ಕ್ವಿಕ್ ಆಗಿ ನೋಡ್ಕೊಂಡ್ಬಿಡಿ. ಸೊ ಮೊದಲನೇದು ಪ್ರಾಂತ್ಯ ಅಂತ ಹೇಳ್ತೀವಿ. ಯಾವ್ಯಾವ ಪ್ರಾಂತ್ಯಗಳಿದ್ದು? ರೈಟ್, ಪ್ರಾವಿನ್ಸ್. ಆಮೇಲೆ ಈ ಕಡೆ ಬಂದು ಏರಿಯಾ. ಇದರಲ್ಲಿ ಸ್ಕ್ವೇರ್ ಕಿಲೋಮೀಟರ್ ಅಲ್ಲಿ, ಚದರ ಕಿಲೋಮೀಟರ್ ಅಲ್ಲಿ ಏರಿಯಾ ಎಷ್ಟೆಷ್ಟಿತ್ತು? ಚದರ ಕಿಲೋಮೀಟರ್. ಹ್ಮ್. ಮೊದಲನೇ ತೆಗೆದುಕೊಂಡಾಗ ಯಾವ್ದೀಗ? ಮೈಸೂರು ಪ್ರಾಂತ್ಯ. ಮೈಸೂರು ಪ್ರಾಂತ್ಯ ಅಂದ್ರೆ ಹಳೆಯ ಮೈಸೂರು ಪ್ರಾಂತ್ಯ, ಮತ್ತೆ ಹಳೆಯ ಮೈಸೂರು ಪ್ರಾಂತ್ಯ. ಹಳೆಯ ಮೈಸೂರು ಪ್ರಾಂತ್ಯದಲ್ಲಿ ರೈಟ್ ಎಷ್ಟು ಡಿಸ್ಟ್ರಿಕ್ಟ್ ಇದ್ದು? 9 ಡಿಸ್ಟ್ರಿಕ್ಟ್ ಇತ್ತು. 9 ಜಿಲ್ಲೆ. ಹೌದಾ? ಮತ್ತೆ ಬಳ್ಳಾರಿ ಕೂಡ ಬಂತ್ರಿ. 10ನೇ ಜಿಲ್ಲೆಗೆ ಬಂದಿರುವಂತದ್ದು ಯಾವುದು? ಬಳ್ಳಾರಿ. ಬಳ್ಳಾರಿ ಎಷ್ಟನೇ ಜಿಲ್ಲೆ? 10ನೇ ಜಿಲ್ಲೆ. ಏನಾಯ್ತು? ಬಳ್ಳಾರಿ ಮೈಸೂರು ಪ್ರಾವಿನ್ಸ್ ಅಲ್ಲಿ ಹೋಯ್ತು. ಇದರಿಂದ ಬಂತದ್ದು ಆಂಧ್ರ ಪ್ರದೇಶದಿಂದ ಬಂತು. ಆಂಧ್ರದಲ್ಲಿತ್ತು, ಯಾಕಂದ್ರೆ ಆಂಧ್ರ ಡಿವೈಡ್ ಆಗಿತ್ತು. ಮದ್ರಾಸ್ದಿಂದ ಆಂಧ್ರ ಡಿವೈಡ್ ಆಗಿದೆ. ಸೊ ಬಳ್ಳಾರಿ ಜಿಲ್ಲೆ ಮೊದಲು ಎಲ್ಲಿತ್ತಿದ್ದು? ಆಂಧ್ರ ಪ್ರದೇಶದಲ್ಲಿತ್ತು. ಆಂಧ್ರ ಪ್ರದೇಶ 1953ರಲ್ಲಿ ಆಗಿರುವಂತದ್ದು. ಸೊ ಆಂಧ್ರ ಪ್ರದೇಶದಿಂದ ಬೇರ್ಪಟ್ಟು ಬಂದಿರುವಂತದ್ದು ನಮ್ದೆ. ರೈಟ್. ಸೊ ತಾಲೂಕುಗಳು ಮುಖ್ಯವಾಗಿ ಬಳ್ಳಾರಿ ತಾಲೂಕಿತ್ತು. ಅದೋನಿ ಕೇಳಿದ್ರಾ? ಅದೋನಿ, ರಾಯದುರ್ಗ, ಇವೆಲ್ಲ ತಾಲೂಕಿತ್ತು. ಯಾವ್ಯಾವ ತಾಲೂಕುಗಳು ಹೋಗಿರುವಂತ ಹೇಳ್ರಿ ನೋಡೋಣ. ಬಳ್ಳಾರಿಯಿಂದ ತಾಲೂಕುಗಳು ಆಂಧ್ರ ಹೋದು. ಅದೋನಿ, ಆಲೂರು, ರಾಯದುರ್ಗ ಅಂತಿದೆ ನೋಡ್ರಿ. ಚಿತ್ರದುರ್ಗ ಬಾರ್ಡರ್ ಕಂಡು ಬರುತ್ತೆ. ಹೌದಾ? ಅದೋನಿ ತಾಲೂಕು ಇದೆ. ಅದೋನಿ, ಆಲೂರು, ರಾಯದುರ್ಗ, ಈ 3 ತಾಲೂಕು ಯಾವ ಕಡೆ ಹೋದ? ಅನಂತಪುರ ಜಿಲ್ಲೆಗೆ ಹೋಗ್ಬಿಟ್ಟು. ಅನಂತಪುರ ಇಲ್ಲ, ಆಂಧ್ರ ಪ್ರದೇಶಕ್ಕೆ ಹೋಗಿತ್ತಾರೆ. ಭಾಷಾವಾರ ಆಂಧ್ರ ಪ್ರದೇಶ. ಅದು ಮದ್ರಾಸ್ ಪ್ರಾವಿಡೆನ್ಸಿಯಲ್ ಇದ್ದು, ಮದ್ರಾಸ್ ಪ್ರೆಸಿಡೆನ್ಸಿಯಲ್ ಇತ್ತು. ಈ ಮದ್ರಾಸ್ ಪ್ರೆಸಿಡೆನ್ಸಿ ಏನಿದೆಯಲ್ಲ, ಆಂಧ್ರಕ್ಕೆ ಏನ್ ಬಂತದ್ದು ಮತ್ತೆ? ಹೌದಾ? ಆಂಧ್ರ ಪ್ರದೇಶಕ್ಕೆ ಹೋಗಿತ್ತು. ಮತ್ತೇನ್ ಮಾಡಿದ್ವಿ? 10ನೇ ಜಿಲ್ಲೆಗೆ ಡಿವೈಡ್ ನಮ್ಗೆ ಬಂತದ್ದು. ರೈಟ್. ಕೆಲವು ತಾಲೂಕುಗಳಾದಂತ ಆಲೂರು, ಅದೋನಿ, ರಾಯದುರ್ಗ, ಸೊ ಅನಂತಪುರ ಜಿಲ್ಲೆಗೆ ಹೋಯ್ತದ್ದು. ಅನಂತಪುರ ಜಿಲ್ಲೆಗೆ, ಯಾಕಂದ್ರೆ ಬಾರ್ಡರ್ ಇದೆ. ರಾಯಲಸೀಮಾ ಕೇಳಿದ್ರಿಲ್ಲ? ರೈಟ್. ಎರಡನೇ ಪ್ರಾಂತ್ಯ ಬಂದಾಗ ಯಾವ್ದು? ಎರಡನೇ ಪ್ರಾಂತ್ಯ ಸರ್, ಇದ್ರ ಏರಿಯಾ ಎಷ್ಟಿತ್ತು? ಅವಾಗ ಏರಿಯಾ ಎಷ್ಟಿತ್ತು? ಬೇಕಂದ್ರೆ ನಿಮ್ಗೆ ಡೇಟಾ ಬೇಕಂದ್ರೆ ಸುಮಾರು ಹತ್ತತ್ರ ಏರಿಯಾ 86,273 ಚದರ ಕಿಲೋಮೀಟರ್. ರೈಟ್. ಸೊ ಎರಡನೇದು ಬಂದಾಗ, ಎರಡನೇದು ಯಾವ್ದ್ರೆ? ಟೋಟಲ್ 10 ಜಿಲ್ಲೆ ಆಯ್ತಲ್ಲ ಅಲ್ಲಿ ಮೈಸೂರಲ್ಲಿ, ಬಿಡಿ. ಎರಡನೇದು ಬಂದಾಗ ಬಾಂಬೆ ಪ್ರೆಸಿಡೆನ್ಸಿ. ಸೊ ಬಾಂಬೆ ಪ್ರಾಂತ್ಯ. ಬಾಂಬೆ ಪ್ರಾಂತ್ಯದಲ್ಲಿ ನಮ್ಗೆ ಬಂದಾಗ, ಸೊ ಬಾಂಬೆ ಪ್ರಾಂತ್ಯದಲ್ಲಿ ಎಷ್ಟಿತ್ತು ಏರಿಯಾ? ಇದು ಸುಮಾರು 54,464 ಚದರ ಕಿಲೋಮೀಟರ್. ಯಾವ್ಯಾವ ಜಿಲ್ಲೆಗಳಿದ್ದು ಇಲ್ಲಿ? ಆಲ್ರೆಡಿ ನಾವು ಹೇಳಿದ್ದೇವೆ. ಬಿಜಾಪುರ, ಮೊದಲಲ್ಲಿ ಬಿಜಾಪುರ, ಧಾರವಾಡ, ಬೆಳಗಾವಿ, ನಮ್ಗೆಲ್ಲ ಗೊತ್ತಿರ್ಬೇಕು. ಬೆಳಗಾವಿ, ಉತ್ತರ ಕನ್ನಡ. ಸೊ ಮೂರನೇದು ಬಂದಾಗ ಯಾವ್ದು ಸರ್? ಮೂರನೇ ಯಾವಾಗ ಎಷ್ಟು ಏರಿಯಾ ಎಷ್ಟಿತ್ತು? ರೈಟ್, ಹೈದರಾಬಾದ್, ಕರ್ನಾಟಕ. ಬರ್ಕೊಳ್ರಿ. ಹೈದರಾಬಾದ್ ರಾಜ್ಯದಲ್ಲಿ, ಹೈದರಾಬಾದ್ ಕರ್ನಾಟಕ ಅಂತ ಬಂದಾಗ, ಸೊ ನಮ್ಗೆ ಗೊತ್ತಿದೆ ಎಷ್ಟು ಜಿಲ್ಲೆಗಳಿತ್ತು ಅಲ್ಲಿ. ಸೊ ಗುಲ್ಬರ್ಗ, ರೈಟ್. ಸೊ ರಾಯಚೂರು, ಅಂಡ್ another one ರಾಯಚೂರು, ಗುಲ್ಬರ್ಗ, ರಾಯಚೂರು. ಒಂದಿನ ಮಕ್ಕಳು ಹೇಳ್ರಿ. ಬೀದರ್ ಈಗ ಡಿವೈಡ್ ಆಗೈತೆ, ಅದು ಬಿಟ್ಬಿಡ್ರಿ. ಇದು ಎಷ್ಟಿತ್ತಪ್ಪ ಅಂದ್ರೆ ಸುಮಾರು 35,687 ಚದರ ಕಿಲೋಮೀಟರ್ ಇತ್ತು. ನೆಕ್ಸ್ಟ್, ಸೊ ನಾಲ್ಕನೇ ಪ್ರಾಂತ್ಯ ಬಂದಾಗ ನೋಡಿ, ಸ್ವಲ್ಪ ತಾಲೂಕುಗಳಿದ್ದು. ಕೊಡಂಗಲ್ ಮತ್ತು ತಂದೂರು ತಾಲೂಕ. ಇಲ್ಲಪ್ಪ ಅಂದ್ರೆ ಮುಖ್ಯವಾಗಿ ಇನ್ಕ್ಲೂಡಿಂಗ್ ಗುಲ್ಬರ್ಗ ಅಂತ ಹೇಳ್ತೀವಲ್ಲ, ಇಲ್ಲಿ 2 ತಾಲೂಕುಗಳಿದ್ದು. ಯಾವ್ಯಾವ ತಾಲೂಕುಗಳು ಹೇಳ್ರಿ? ಕೊಡಂಗಾಲ, ಹೌದಾ? ಮತ್ತೆ ಕೊಡಂಗಾಲ, ತಂದೂರು ತಾಲೂಕು. ಸೊ ಗುಲ್ಬರ್ಗಕ್ಕಿದ್ದು ಅವು ಏನೈತೆ? ಸೈಡ್ಗೆ ಹೋದು. ಮೆಹಬೂಬ್ ನಗರ ಕೇಳಿದ್ರಲ್ಲ, ಅಲ್ಲಿ ಹೋಯ್ತು. ಬಿಡಾರ್ನೇದು. ಮದ್ರಾಸ್ ಪ್ರೆಸಿಡೆನ್ಸಿ. ಅಟ್ಯಾಚ್ ಓಪನ್ ಮಾಡಿ ಪ್ಲೀಸ್ ಸರ್. ನಮ್ಮ ಇವ್ರು ಹಾಕಿದ್ರೆ ಅಟ್ಯಾಚ್. ದಾಕ್ಷಾಣಿ ಅವರು, ನವೀನ್ ಬಾಬು ಅವರು, ಬಾಬು ಅವರು ಅಟ್ಯಾಚ್ ಓದ್ತಾ ಇಲ್ಲ. ವೆರಿ ಗುಡ್. ನೋಡ್ರಿ ಎಷ್ಟು ಚಂದ ಮಾಡಿದಾರೆ ಡ್ರಾ. ನೋಡಿ ಹಿಂಗ್ ಮಾಡ್ಬೇಕಪ್ಪ. ಎಲ್ಲರ ಕೆಲಸ ಈ ತರ ಮಾಡ್ಕೊಂತ ಡ್ರಾ ಮಾಡಿದ್ರೆ ವೆರಿ ಗುಡ್. ನವೀನ್ ಬಾಬು, ವೆರಿ ಗುಡ್. ಎಸ್. ಯಾವ್ದೇ ಇತ್ತು ಸರ್ ಮದ್ರಾಸ್ ಪ್ರಾಂತ್ಯದಲ್ಲಿ ತೆಗೆದುಕೊಂಡಾಗ? ಎಷ್ಟಿತ್ರಿ ಮದ್ರಾಸ್ ಪ್ರಾಂತ್ಯದಿಂದ? ಕೊಳ್ಳೇಗಾಲ ಇತ್ತಲ್ಲ. ನೋಡಿ ಕಾಸರಗೋಡು ಇತ್ತು. ಅಮಿನಿ ದ್ವೀಪ್ ಕೂಡ ಐಲ್ಯಾಂಡ್ ಅದರಲ್ಲಿ ಬರ್ತಾ ಇತ್ತು. ದಕ್ಷಿಣ ಕನ್ನಡದಲ್ಲಿ ಅಮಿನಿ ದ್ವೀಪ್ ಇತ್ತು.
ಅಮಿನಿದೀವು ಕೂಡ ದಕ್ಷಿಣ ಕನ್ನಡದಲ್ಲಿತ್ತು. ಕಾಸರಗೋಡು ಕೂಡ ದಕ್ಷಿಣ ಕನ್ನಡದಲ್ಲಿತ್ತು. ಮತ್ತೆ ಮೈಸೂರಲ್ಲಿ ಕೊಳ್ಳೇಗಾಲ ಕೂಡ ಅವರಲ್ಲಿತ್ತು. ಹಾ, ಮದ್ರಾಸ್ ಪ್ರೆಸಿಡೆನ್ಸಿ ಸುಮಾರು ಎಷ್ಟಪ್ಪ ಅಂದ್ರೆ 2 to 3. ಯಾವ್ದಿತ್ತು ಇಲ್ಲಿ? ದಕ್ಷಿಣ ಕನ್ನಡ ಮತ್ತು ಕೊಳ್ಳೇಗಾಲ. ಅದಕ್ಕಿಂತ ಮೊದಲು ಅಮಿನಿದೀವು ದ್ವೀಪ ಕೇರಳಕ್ಕೆ ಹೋಯ್ತು. ಅಮಿನಿದೀವಿ ಆಯ್ತಾ. ಲಕ್ಷದ್ವೀಪ ಅಮಿನಿದೀವು ಕೂಡ ಎದ್ರಲ್ಲಿತ್ರಿ? ಅಮಿನಿದೀವು ಮತ್ತೆ ಯಾವ್ದು ಹೇಳ್ರಿ? ಅಮಿನಿದೀವು ಆದ್ಮೇಲೆ ಕಾಸರಗೋಡು ಕೇಳಿದಿಲ್ಲ? ಕಾಸರಗೋಡು ಇದು ಕೂಡ ದಕ್ಷಿಣ ಕನ್ನಡದಲ್ಲೇ ಇತ್ತು. ಏನಾಯ್ತಪ್ಪ ಅಂದ್ರೆ ಆಮೇಲೆ ಅಮಿನಿದೀವು ಲಕ್ಷದ್ವೀಪ ಹೋಯ್ತು. ಕಾಸರಗೋಡು ಎಲ್ಲಿ ಹೋಯ್ತು? ಈಗ ಕೇರಳಕ್ಕೆ ಹೋಯ್ತು. ಕೇರಳ ಕ್ಲಿಯರಾ? ಎಸ್. ಇದೊಂದು ನೆನ್ಪಿಟ್ಕೊಡ್ರಿ. ಎಸ್, ಕೇರಳಕ್ಕೆ ಹೋಯ್ತು ಅಮಿನಿದೀವು. ಅಮಿನಿದು ಕೂಡ ದಕ್ಷಿಣ ಕನ್ನಡದಲ್ಲಿ ಮೊದಲಿಟ್ಟಿರುವಂತದ್ದು. ಕೂರ್ಗ್ ಕೂರ್ಗ್ ಅಂತ ಹೇಳ್ತೀವಿ. ಕೂರ್ಗ್ ಅಂದ್ರೆ ಕೊಡಗು. ಈ ಕೊಡಗು ಯಾರ ಅಂಡರ್ ಈಗ ಮೈಸೂರು ಕಮಿಷನರ್ ಅಂತ ಹೇಳ್ತೀವಿ. ಕೂರ್ಗ್ ಬಂದು ಸುಮಾರು ಎಷ್ಟಪ್ಪ ಅಂದ್ರೆ 4110 ಸ್ಕ್ವೇರ್ ಕಿಲೋಮೀಟರ್. ಸೊ ಟೋಟಲ್ ಬಂದು 191757 ಸ್ಕ್ವೇರ್ ಕಿಲೋಮೀಟರ್ ಆಯ್ತು. ಆಮೇಲೆ ಮತ್ತೆ ಚೇಂಜಸ್ ಆಗುತ್ತೆ. 191791 ಹೌದಾ? ಯಾವುದು? ಕರ್ನಾಟಕದ ಒಟ್ಟು ವಿಸ್ತೀರ್ಣ ಈಗಿರುವಂತದ್ದು. ಅವಾಗ ಎಷ್ಟಿತ್ತಪ್ಪ ಅಂದ್ರೆ 1956ರಲ್ಲಿ ಇಷ್ಟು ಏರಿಯಾ ಕೂಡ ಇತ್ತು. ಸೊ ಕೂರ್ಗ್ ಅಂತ ಬಂದ್ರೆ ಇವತ್ತಿನ ಕೊಡಗು ಕೂಡ ಇದೊಂದು ಪ್ರಿನ್ಸ್ಲಿ ಸ್ಟೇಟ್ ಅಂತ ಹೇಳ್ತೀವಿ. ಏನಿತ್ತಂದು? ಪ್ರಿನ್ಸ್ಲಿ ಸ್ಟೇಟ್ ಇತ್ತಿದ್ದು. ಪ್ರಿನ್ಸ್ಲಿ ಸ್ಟೇಟ್ ಕೂಡ ಆಗಿತ್ತು. ಬ್ರಿಟಿಷ್ ಕಮಿಷನರೇಟ್ ಆಡಳಿತಕ್ಕೆ ಒಳಪಟ್ಟಿರುವಂತದ್ದು. ರೈಟ್. ಎಷ್ಟು ನೆನಪಿಟ್ಕೊಳ್ರಿ? ಮುಂಬೈ ಪ್ರಾಂತ್ಯದಲ್ಲಿ ಯಾವ್ದಾವ್ದು? ಸೊ ಬಳ್ಳಾರಿ 10ನೇ ಜಿಲ್ಲೆ ಆಯ್ತು. ರೈಟ್. ಬಳ್ಳಾರಿ ತಾಲೂಕಿತ್ತು ಮೊದಲು. ಅದೋನಿ, ಆಲೂರು, ರಾಯದುರ್ಗ, ಅನಂತಪುರಕ್ಕೆ ಹೋಯ್ತು. ಮತ್ತೆ ಬಾಂಬೆ ಪ್ರೆಸಿಡೆನ್ಸಿಯಲ್ಲಿ ಬಂದಿರುವಂತದ್ದು. ಸೊ ನೆನಪಿಟ್ಕೊಳ್ರಿ ವಿಜಯಪುರ ಇದೆಲ್ಲ. ನೆಕ್ಸ್ಟ್ ಹೈದರಾಬಾದ್ ಕರ್ನಾಟಕ. ಹೈದರಾಬಾದ್ ಪ್ರಾಂತ್ಯದಲ್ಲಿ ಕಂಡುಬರುವಂತದ್ದು ಗುಲ್ಬರ್ಗ, ರಾಯಚೂರು ಮತ್ತು ಬೀದರ್. ಓಕೆನಾ? ಇದನ್ನ ನೆನಪಿಟ್ಕೊಳ್ರಿ. ಮದ್ರಾಸ್ ಪ್ರೆಸಿಡೆಂಟ್ ಪ್ರಾಂತ್ಯದಲ್ಲಿ ಕಂಡುಬರುವಂತದ್ದು ಗುಲ್ಬರ್ಗ, ರಾಯಚೂರು ಮತ್ತು ಬೀದರ್. ಓಕೆನಾ? ಇದನ್ನ ನೆನಪಿಟ್ಕೊಳ್ರಿ. ಮದ್ರಾಸ್ ಪ್ರೆಸಿಡೆನ್ಸಿ ದಕ್ಷಿಣ ಕನ್ನಡ, ಕೊಳ್ಳೇಗಾಲ, ಅಮಿನಿದೀವು ಮತ್ತು ಕಾಸರಗೋಡು. ರೈಟ್. ಹೇಳ್ತಾ ಇಲ್ಲ ಇದು? ಹೋಗ್ಲಿ, ಇವತ್ತಿನ ಫುಲ್ ಕಂಪ್ಲೀಟ್ ಹಿಸ್ಟ್ರಿ ಆಯ್ತು. ಸೊ ನಾಳೆಯಿಂದ ನಿಮಗೆ ಸ್ಟಾರ್ಟ್ ಆಗುತ್ತೆ. ನಾಳೆಯಿಂದ ಯಾವ್ದಲ್ರಿ? ಅಕ್ಷಾಂಶ ಎಂದ್ರೇನು, ರೇಖಾಂಶ ಎಂದ್ರೇನು, ಬಹಳ ಸಿಂಪಲ್. ಸೊ ನಾಳೆ ಕ್ಲಾಸ್ ಅಲ್ಲಿ ಸೊ ಡೀಟೇಲ್ ಆಗಿ ಅದು ಮುಗಿಯುತ್ತೆ. ರೈಟ್. ನಂದು ಅಟ್ಯಾಚ್ ನೋಡಿ ಸರ್, ಎಲ್ಲಾರು ನೋಡ್ತೀನಿ.